ಹಾಯ್ ಎವ್ರಿವನ್, ಇವತ್ತು ನಾವು ವಾಟರ್ ಪ್ರೂಫ್ ಮೇಕಪ್ ತೋರಿಸ್ತಾ ಇದ್ದೀವಿ. ಫಾರ್ ಸಮ್ಮರ್ಗೆ ಸ್ವೆಟ್ ಕಂಟ್ರೋಲ್ ಮತ್ತು ಆಯಿಲ್ ಕಂಟ್ರೋಲ್ ಹೆಂಗಿರುತ್ತೆ ನೋಡಿ. ಸೊ ಹಾಯ್ ಎವ್ರಿವನ್, ಇವತ್ತು ನಾವು ನಿಮಗೆ ವೈಭವ್ ಸ್ಟೋರಿಂದ ಮೇಕಪ್ ತೋರಿಸ್ತಾ ಇದ್ದೀವಿ. ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋ ಮೇಕಪ್ ಇವಾಗ ತೋರಿಸ್ತಾ ಇದ್ದೀವಿ. ಸಮ್ಮರ್ಗೆ ರಿಲೆವೆಂಟ್ ಯಾವ ಥರ ಮೇಕಪ್ ಅಂತ. ಸೊ ಕಂಪ್ಲೀಟ್ ಲಾಂಗ್ ಲಾಸ್ಟಿಂಗ್ ಯಾವ ಥರ ಇರುತ್ತೆ, ಸ್ವೆಟ್ ಪ್ರೂಫ್ ಯಾವ ಥರ ಇರುತ್ತೆ ಮೇಕಪ್ ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸೊ ಸ್ವೆಟ್ ಕಂಟ್ರೋಲ್, ಆಯಿಲ್ ಕಂಟ್ರೋಲ್ ಬೇಕಾಗುತ್ತೆ, ಯಾಕಂದರೆ ಸಮ್ಮರ್ಗೆ ತುಂಬ ಶೆಕೆ ಆಗೇ ಆಗುತ್ತೆ ಅಂತ. ಸೊ ಅದನ್ನು ನಾವು ನಿಮಗೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀವಿ. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ ಶಿಲ್ಪಾ ಗೌಡ. ಹಾಯ್ ಮ್ಯಾಮ್. ಶ್ರುತಿ ಮ್ಯಾಮ್ ಹೆಲೋ. ಸೊ ನಿಮ್ಗೆ ಏನಾದರೂ ಪ್ರಾಡಕ್ಟ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ರೂ ಕೇಳ್ಬೋದು ನೀವು. ಪ್ಲೀಸ್ ಟೆಲ್ ದ ನೇಮ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಕೋಡ್ ಅಂತ ಕೇಳಿದ್ದೀರಾ ಪ್ರಿಯಾಂಕಾ ಮ್ಯಾಮ್. ಡೆಫಿನೆಟ್ಲಿ ವಿಲ್ ಡೂ ದ್ಯಾಟ್. ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳಿದ್ದೀರಾ. ಗುಡ್ ಆಫ್ಟರ್ನೂನ್ ಶ್ರುತಿ ಮ್ಯಾಮ್. ಇವತ್ತು ನನ್ನ ಮಾಡೆಲ್ ಇವರು ಇದ್ದಾರೆ. ಇವ್ರ ಹೆಸರು ಬಂದ್ಬಿಟ್ಟು ರಮ್ಯಾ ಅಂತ. ಸೊ ಮಾಡೆಲ್ ಹೆಸರು ರಮ್ಯಾ ಅಂತ, ಶಿ ಇಸ್ ಅ ಮಾಡೆಲ್. ಸೊ ನೆಕ್ಸ್ಟ್ ಇವಾಗ ನಾವು ಮೇಕಪ್ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದೀವಿ. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ ಮೇಕಪ್ ಮ್ಯಾಮ್. ಹಾಯ್. ಹಾಯ್ ಅಗೇನ್. ಗ್ಲೋ ಗ್ಲಾಮ್ ಅಂತ ಹಾಯ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ಆಫ್ರಾ ಹೈಲೈಟ್ ಪ್ಯಾಲೆಟ್ ಹೌ ಮಚ್ ಅಂತ ಕೇಳಿದ್ದೀರಾ. 3500 ಇದೆ. ಆನ್ ದಾಟ್ ವಿಲ್ ಗೆಟ್ ಅ ಡಿಸ್ಕೌಂಟ್. ಸೊ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಟೋನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರಾಡಕ್ಟ್ ಬಂದು ಯುರೋಪ್ ಗರ್ಲ್ ಟೋನರ್ ನಾವು ಯೂಸ್ ಮಾಡ್ತಾ ಇರೋದು ಪ್ರೆಸೆಂಟು. ಸೊ ಇದೇ ಪ್ರಾಡಕ್ಟ್, ಅದು ಯುರೋಪ್ ಗರ್ಲ್ದು ಟೋನರ್, ಯುರೋಪ್ ಗರ್ಲ್ದು. ಸೊ ಐ ವಿಲ್ ಶೋ ಯು ದ ಪ್ರಾಡಕ್ಟ್ ಹೌ ಇಟ್ ಇಸ್. ಸೊ ನೋಡಿ, ಬಾಟಲ್ ಈ ಥರ ಬರುತ್ತೆ ನಿಮಗೆ, ಯುರೋಪ್ ಗರ್ಲ್ದೇನೆ. ಸೊ ಇಟ್ ಈಸ್ ಎ ಗ್ಲೋ ಟೋನರ್ ಅಂತ. ವೈ ಚಿನ್ ಏರಿಯಾ ಗ್ರೇ ಆಫ್ಟರ್ ಹೈಲೈಟಿಂಗ್, ಪ್ಲೀಸ್ ಎಕ್ಸ್ಪ್ಲೈನ್ ಇನ್ ಇಂಗ್ಲಿಷ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. Okay, I'll tell you ma'am why it is. Because sometimes they have an uneven skin tone, so on that we need to cover it with the concealer. First we need to take a corrector and the concealer, then we need to apply the foundation. But the concealer should be exact on our skin tone. We are not supposed to take one shade brighter than our skin. So after, if you are applying before, if you are applying a concealer one shade brighter than our complexion, that will turns to grey. For that purpose, we will suggest you to go with the exact skin color concealer top of the corrector. Hi ma'am, model name bandi Ramya ma'am. Ma'am Kannada ma'am. ಶ್ಯೂರ್ ಮ್ಯಾಮ್. ಅವರು ಒಂದು ಕ್ವೆಶನ್ ಕೇಳಿದ್ರು, ಸೊ ಅವ್ರಿಗೆ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಇದ್ರು ಅಂತ ನಾನು ಹೇಳಿದೆ ಅಷ್ಟೇ. ಸೊ ನಿಮ್ಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಹೇಳ್ತೀನಿ. ಸೊ ಅವರು ಚಿನ್ ಏರಿಯಾದಲ್ಲಿ ಯಾಕೆ ಗ್ರೇ ಆಗುತ್ತೆ ಮೇಕಪ್ ಮಾಡಿದ್ಮೇಲೆ ಅಂತ ಕೇಳಿದ್ದಾರೆ. ಅದು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಅನ್ಇವನ್ ಇರುತ್ತೆ ಆ ಪಾರ್ಟಲ್ಲಿ. ಸೊ ಅವಾಗ ನೀವು ಕಲರ್ ಕರೆಕ್ಟರ್ ಯೂಸ್ ಮಾಡಿ ಆದಮೇಲೆ ಸ್ಕಿನ್ ಕಲರ್ ಕನ್ಸೀಲರ್ ತೊಗೊಬೇಕು. ಒನ್ ಶೇಡ್ ಬ್ರೈಟರ್ ಯೂಸ್ ಮಾಡಕ್ಕೆ ಹೋಗಬೇಡಿ. ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಸ್ಕಿನ್ ಕಲರ್ ಒಂದು ಶೇಡ್ ಬ್ರೈಟ್ ಮಾಡಿದಾಗ ನಿಮ್ಮ ಸ್ಕಿನ್ನ ಅದು ನಿಮಗೆ ಗ್ರೇಗೆ ಕನ್ವರ್ಟ್ ಮಾಡಿ ಬಿಟ್ಬಿಡುತ್ತೆ. ಸೊ ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ದಟ್ ಇಸ್ ವಾಟ್ ಇಟ್ ಇಸ್. ಸೊ ಆ ಥರ ಆಗಬಾರ್ದು ಅಂದರೆ ಎಕ್ಸಾಕ್ಟ್ ಸ್ಕಿನ್ ಕಲರ್ ತಗೊಳ್ಳಿ, ಆ ಥರ ಆಗಲ್ಲ.
ಬ್ಲೂ. ಹಾಯ್ ದಕ್ಷಾ ಮ್ಯಾಮ್, ಹೌ ಆರ್ ಯು? ಹಾಯ್ ರೂಪಾ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಬಿ ಕ್ಯೂಟ್ ಮೇಕ್ ಓವರ್. ಹಾಯ್, ಹೆಲೋ. ಸೊ ನಿಮಗೆ ಯಾವುದೇ ಪ್ರಾಡಕ್ಟ್ ರಿಲೇಟೆಡ್ ಕ್ವೆಶನ್ಸ್ ಇದ್ರೂ ಕೇಳ್ಬೋದು. ವಿಸಿಟ್ ಮಾಡಿ ವೈಭವ್ ಸ್ಟೋರ್ಗೆ. ಸೊ OTC ರೋಡ್ ಆಪೋಸಿಟಲ್ಲೇ ಇದೆ, ಶಾರದಾ ಥಿಯೇಟರ್ ಆಪೋಸಿಟ್ ಫಸ್ಟ್ ಫ್ಲೋರಲ್ಲಿದೆ ವೈಭವ್ ಸ್ಟೋರ್. ವಿಸಿಟ್ ಮಾಡಿ, ತುಂಬ ಪ್ರಾಡಕ್ಟ್ಸ್ ಇರುತ್ತೆ, ನೀವು ನೋಡ್ಬೋದು. ಫೈನ್ ಮ್ಯಾಮ್ ಅಂತ ಹೇಳಿದ್ದೀರಾ ದಕ್ಷಾ ಮ್ಯಾಮ್. ಹ್ಯಾಪಿ ಟು ಅದನ್ನ ಕೇಳೋದಕ್ಕೆ ಹ್ಯಾಪಿ ಆಯಿತು. ಆಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಸೊ ಅಗೇನ್ ಹಾಯ್ ಶಕುಂತಲಾ ಮ್ಯಾಮ್. ಹಾಯ್ ಹನಿತಾ ಮ್ಯಾಮ್. ಮೇಕ್ ಓವರ್ ಬೈ ಪ್ರಭಾ ಹಾಯ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ರಾಧಾ ಮ್ಯಾಮ್ ಹಾಯ್. ಹೆಲೋ ರೂಪಾ ಮ್ಯಾಮ್, ಹೌ ಆರ್ ಯು ಅಂತ ಕೇಳಿದ್ದೀರಾ. ಐ ಆಮ್ ಗುಡ್ ಮ್ಯಾಮ್. ಶಶಿಕಲಾ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್. ಹಾಯ್ ರೇಖಾ ಮ್ಯಾಮ್. ಲತಾ ಮ್ಯಾಮ್ ಹಾಯ್. ಮ್ಯಾಮ್ ಬ್ಲೆಂಡರ್ ಬಗ್ಗೆ ಓಕೆ, ಬ್ಲೆಂಡರ್ ಬಗ್ಗೆ ಹೇಳಬೇಕಾ? ಓಕೆ, ಹೇಳ್ತೀನಿ. ಸೊ ಇವಾಗ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಪ್ರೆಸೆಂಟು. ಆ ಲೆನ್ಸ್ ಯಾವುದು ಅಂತಾನು ತೋರಿಸ್ತೀನಿ ನಾನು ನಿಮಗೆ. ಇದು ಆಕ್ವಾ ಕಲರ್ ಲೆನ್ಸ್ ಅಂತ. ಇದು ಸಿಂಗಲ್ ಪ್ಯಾಕು ಸಿಗುತ್ತೆ, ಆರೆಲ್ಸ್ ವಿಲ್ ಗೆಟ್ ಕಾಂಬೋ ಪ್ಯಾಕು ಸಿಗುತ್ತೆ. ಇದು ಬಂದು ನಾವು ಯೂಸ್ ಮಾಡ್ತಾ ಇರೋ ಕಲರ್ ಬಂದು ಪ್ರೆಸೆಂಟು ಮಿಸ್ಟಿ ಗ್ರೇ ಅಂತ. ಸೊ ಮಾಡೆಲ್ಗೆ ಯೂಸ್ ಮಾಡ್ತಾ ಇದ್ದೀವಿ ಮಿಸ್ಟಿ ಗ್ರೇ ಅಂತ. ನೋಡಿ ಅವ್ರಿಗೆ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಮ್ಯಾಮ್ ಬ್ಲೆಂಡರ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ, ಹೇಳ್ತೀನಿ. ಏರ್ ಎಕ್ಸ್ಟೆನ್ಷನ್ ಪ್ರೈಸ್ ಕೇಳಿದ್ದೀರಾ. ಸೊ ನಾವು ಯೂಸ್ ಮಾಡ್ತಾ ಇರೋದು ಬಂದು ಪರಿಣೀತ. ಅದು 450 ಆಗುತ್ತೆ ಡಿಸ್ಕೌಂಟ್ ಹೋಗಿ. ಗ್ಲಾಮ್ ಬೈ ಪ್ರೇಮ್ ಕುಮಾರ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್. ಆ್ಯಂಡ್ ಮಮತಾ ಮಂಜುನಾಥ್ ಹಾಯ್. ಮ್ಯಾಮ್ ಲೋ ಕಾಸ್ಟ್ ಫೌಂಡೇಶನ್ ಮ್ಯಾಮ್ ಯಾವುದು ಬೆಸ್ಟ್ ಅಂತ ಕೇಳಿದ್ದೀರಾ. ಸೊ ಲೋ ಅಂದರೆ ನಿಮಗೆ HD ಫಿನಿಶಿಂಗ್ ಬೇಕಂದರೆ ಯು ವಿಲ್ ಗೆಟ್ ಇಟ್ ಮೆಕಾಸೆಮಿಯಾ ಸಿಗುತ್ತೆ, ಆರೆಲ್ಸ್ ಜಸ್ಟ್ ಗೋಲ್ಡ್ ಸಿಗುತ್ತೆ, ಎಲೆಗಲ್ ಇದೆ, ವೆಟ್ ಆ್ಯಂಡ್ ವೈಲ್ಡ್ ಇದೆ, ತುಂಬ ಫೌಂಡೇಶನ್ಸ್ ಇದೆ. ಸೊ ಇಲ್ಲ ಇನ್ನು ಅದಕ್ಕಿಂತ ಕಡಿಮೆ ಬೇಕಂದ್ರೂ ನಿಮಗೆ ಸಿಗುತ್ತೆ. ಬಟ್ ಇದು ಒಂದು ಈಕ್ವಲೆಂಟ್ ಆಗಿ ನಿಮಗೆ HD ಫಿನಿಶಿಂಗ್ ರೇಂಜಲ್ಲಿ ಆ ಲೋ ಕಾಸ್ಟ್ ಬಜೆಟಲ್ಲಿ ಸಿಗುತ್ತೆ. ಸೊ ಟ್ರೈ ಮಾಡಿ, ತುಂಬ ಪ್ರಾಡಕ್ಟ್ಸ್ ಇದೆ, ಒಂದ್ಸಲ ವಿಸಿಟ್ ಮಾಡಿ ದಯವಿಟ್ಟು. ಸಾನ್ವೈ ಮೇಕ್ ಓವರ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ಸೊ ಬ್ಲೆಂಡರ್ ಬಗ್ಗೆ ಕೇಳಿದ್ದೀರಾ. ಸೊ ಬ್ಲೆಂಡರ್ ಬಂದು ಏನಂದರೆ ನಿಮಗೆ ವೆರೈಟೀಸ್ ಆಫ್ ಬ್ಲೆಂಡರ್ಸ್ ಇದೆ. ಸೊ ಅದರಲ್ಲಿ ವೆಡ್ಜಸ್ ಬ್ಲೆಂಡರು ಬರುತ್ತೆ, ಇಲ್ಲ ನಾರ್ಮಲ್ ಓವಲ್ ಬೇಸ್ಡ್ ಬ್ಲೆಂಡರು ಬರುತ್ತೆ. ಸೊ ವೆಡ್ಜಸ್ ಇದ್ರೆ ಏನು ಯೂಸ್ಫುಲ್ ಇದೆ ಅಂದರೆ ನಿಮಗೆ ಎಡ್ಜಸ್ ಅಲ್ಲಿ ಎಕ್ಸಾಂಪಲ್ ನೋಸ್ ಎಡ್ಜಸ್ ಹತ್ರ ಅಥವಾ ಮೌತ್ ಎಡ್ಜಸ್ ಹತ್ರ, ಲಿಪ್ ಎಡ್ಜಸ್ ಹತ್ರ ಎಲ್ಲಾನು ಫೌಂಡೇಶನ್ ಕ್ಲಿಯರ್ ಆಗಿ ಬ್ಲೆಂಡ್ ಔಟ್ ಮಾಡೋದಕ್ಕೆ, ಐ ಏರಿಯಾ ಪಾರ್ಟ್ ಎಲ್ಲಾನು ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ವೆಡ್ಜಸ್ ತಗೊಳ್ತೀವಿ. ರೌಂಡ್ ಬ್ಲೆಂಡರ್ ಏನಂದರೆ ನಾರ್ಮಲ್ ಓವಲ್ ಶೇಪ್ ಇರೋದು. ಸೊ ಆಲ್ ಓವರ್ ಫೇಸ್ಗೆ ಮಾಡ್ಬೋದು, ಬಟ್ ಎಡ್ಜಸ್ ಅಲ್ಲಿ ಸ್ವಲ್ಪ ನಿಮಗೆ ಅಷ್ಟೊಂದು ಬ್ಲೆಂಡ್ ಆಗೋದಕ್ಕೆ ಹೆಲ್ಪ್ ಔಟ್ ಮಾಡಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಬ್ಲೆಂಡರ್ ಬಗ್ಗೆ ಹೇಳಿದ್ದೀನಿ. ಬೇರೆ ಏನಾದರೂ ಡೌಟ್ ಇದ್ರೇನು ಕೇಳಿ. ಎಲ್ಲೋ ಪ್ಲೀಸ್ ಯರ್ ಶಾಪ್ ಲೊಕೇಶನ್ ಅಂತ ಕೇಳಿದ್ದೀರಾ. ಸೊ ನಮ್ಮ ಶಾಪ್ ಬಂದು OTC ರೋಡ್ ಹತ್ರ ಇದೆ. ಸೊ ಶಾರದಾ ಥಿಯೇಟರ್ ಆಪೋಸಿಟ್ ICICI ಬ್ಯಾಂಕ್ ಇದೆ, ಮೇಲೆ ಫಸ್ಟ್ ಫ್ಲೋರ್ ಇದೆ, ಅದೇ ವೈಭವ್ ಸ್ಟೋರ್. ಸೊ ಅದು ನಿಮಗೆ ಇನ್ನೂ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಟೌನ್ ಹಾಲ್ ನಿಯರ್ ಬೈ ಅಂತ ನಾನು ಹೇಳ್ತೀನಿ ಮ್ಯಾಮ್. ಎಕ್ಸಾಕ್ಟ್ ಟೌನ್ ಹಾಲ್ ಹತ್ರ ಬಂದು ನೀವು OTC ರೋಡ್ ಅಂತ ಕೇಳಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಶಾರದಾ ಥಿಯೇಟ್ರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಲೆನ್ಸ್ ಯೂಸ್ ಮಾಡಿ ಆಯಿತು. ಸೊ ಲೆನ್ಸ್ ಆಲ್ರೆಡಿ ಇವಾಗ ಸೆಟ್ ಮಾಡಿದ್ದೀವಿ ಹೈಯಲ್ಲಿ. ಸೊ ನೋಡ್ಬೋದು ಅದು ನ್ಯಾಚುರಲ್ ಆಗೇ ಇರುತ್ತೆ, ಯಾಕಂದರೆ ನಾವು ಯೂಸ್ ಮಾಡಿರೋದು ಗ್ರೇ ಕಲರ್ ಯೂಸ್ ಮಾಡಿದ್ದೀವಿ, ಮಿಸ್ಟಿ ಗ್ರೇ ಅಂತ. ನೆಕ್ಸ್ಟ್ ಐಟಮು ಲ್ಯಾಕ್ಮಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ಬಂದು ನಾವು ಯೂಸ್ ಮಾಡ್ತಾ ಇರೋದು ಡ್ಯೂವಿ ಡ್ರಾಮಾ ಜೆಲ್ ಮಾಯಿಶ್ಚರೈಸರ್ ಫ್ರಮ್ ಲ್ಯಾಕ್ಮೆ. ಸೊ ಇದು ಯಾಕೆ ಅಂತ ಕೇಳಿದ್ರೆ ಸ್ಪೆಷಲಿ ಇದು ಬಂದು ಜೆಲ್ ಫಾರ್ಮೆಟ್ ಇರುತ್ತೆ. ಸೊ ಟೆಕ್ಸ್ಚರ್ ನೀವು ನೋಡ್ಬೋದು, ಇಟ್ ಕಮ್ಸ್ ಇನ್ ಅ ವಾಟರ್ ಬೇಸ್ಡ್ ಜೆಲ್ ಬರುತ್ತೆ. ಆ ಜೆಲ್ ಏನಂದರೆ ಎಲ್ಲರ ಸ್ಕಿನ್ಗೂ ಸೂಟ್ ಆಗೋ ಥರ ಹೆಲ್ಪ್ ಔಟ್ ಮಾಡುತ್ತೆ. ಇನ್ನೊಂದು ಏನಂದರೆ ಸ್ವಲ್ಪ ಗ್ಲೋಯಿಂಗ್ ಇರುತ್ತೆ ನಿಮಗೆ ಸ್ಕಿನ್ಗೆ ಅಂತ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಹಾಯ್ ಮ್ಯಾಮ್. ಕ್ರೈಲಾನ್ ಸುಪ್ರಾ ಕನ್ಸೀಲರ್ ಹೌ ಮಚ್ ಮ್ಯಾಮ್ ಅಂತ ಕೇಳಿದ್ದೀರಾ. ಸೊ 6 ಶೇಡ್ಗೆ ಬಂದರೆ 2300 ಇದೆ, ಆ್ಯಂಡ್ 12 ಶೇಡ್ಗೆ ಬಂದರೆ ನಿಮಗೆ 4800 ಇದೆ. ಸೊ ಅದ್ರ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ. ಮೇಕ್ ಓವರ್ ಬೈ ರಂಜಿನಿ ಗೌಡ ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹಾಯ್.
ಲಿವ್ಯಾ ಹರ್ಷ ಹಾಯ್ ಅಂತ ಹೇಳಿದ್ದೀರಾ. ಹಾಯ್. ಶೇಡ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ಬೋದು ಮ್ಯಾಚ್ ಆಗಿ ಕೊಡೋದು ಕಲ್ತಿಕೊಳ್ಳಿ ವೈಭವ್ ಸ್ಟೋರ್ಸ್. ಓಕೆ, ಮ್ಯಾಚ್ ಆಗಂತ ಯಾವ ಥರ ಅಂತ ಹೇಳ್ಕೊಡ್ಬೇಕಾ? ಓಕೆ. ಸೊ ಅಕಾರ್ಡಿಂಗ್ ಟು ಇವಾಗ ನಮ್ಮ ಸ್ಕಿನ್ ಕಲರ್ಗೆ ಯೂಸ್ ಮಾಡಬೇಕಂದ್ರೆ ನಾವು ಇವಾಗ ಎಕ್ಸಾಂಪಲ್ ಡಾರ್ಕ್ ಸರ್ಕಲ್ಸ್ಗೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಸ್ಕಿನ್ ಟೋನ್ ಏನಿದೆ ಆ ಸ್ಕಿನ್ ಟೋನ್ಗಿಂತ 2 ಶೇಡ್ ಬ್ರೈಟರ್ ತೊಗೊಬೇಕಾಗುತ್ತೆ. ಯಾಕಂದರೆ ನಮ್ಮ ಡಾರ್ಕ್ ಸರ್ಕಲ್ನ ಹೈಲೈಟ್ ಮಾಡೋದಕ್ಕೋಸ್ಕರ, ಅಂದರೆ ಅದನ್ನ ನಾವು ಒಳಗಡೆ ಕಳಿಸಿ ನಮ್ಮ ಸ್ಕಿನ್ ಕಲರ್ನ ಹೊರಗಡೆ ತರೋದಕ್ಕೋಸ್ಕರ ಹೆಲ್ಪ್ ಮಾಡ್ತೀವಿ. ಸೊ ಆರೆಂಜ್ ಕರೆಕ್ಟರ್ ಆದಮೇಲೆ ನಮ್ಮ ಸ್ಕಿನ್ ಶೇಡ್ಗಿಂತ 1 ಶೇಡ್ ಬ್ರೈಟರ್ ತೊಗೊಬೇಕು ಡಾರ್ಕ್ ಸರ್ಕಲ್ಗೆ. ಮಮತಾ ಮ್ಯಾಮ್ ಮೇಕಪ್ ಬೈ ಹಾಯ್ ಮೇಡಮ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ಮೇಕೋರ್ ಬೈ ತನು ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹೆಲೋ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ದೀರಾ. ಶಕುಂತಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ಯಾಕ್ ಬೆಸ್ಟಾ ಮ್ಯಾಮ್ ಬ್ರೈಡ್ಗೆ? ಮ್ಯಾಮ್ ಪ್ಯಾಕ್ ಬೆಸ್ಟ್ ಇದೆ, ಬಟ್ ಅಕಾರ್ಡಿಂಗ್ ಟು ಯುವರ್ ಬಜೆಟ್. ಯಾಕಂದರೆ ನೀವು ಹೈ ಎಂಡ್ ಮಾಡ್ತೀನಿ ಪ್ರಾಡಕ್ಟ್ ಅಂದರೆ ಉಡಾ ಬ್ಯೂಟಿ ಇದೆ, ನಾರ್ಸ್ ಇದೆ, ಮ್ಯಾಕ್ ಇದೆ, ಅದೆಲ್ಲ ನಿಮಗೆ ತುಂಬ ಹೈ ಎಂಡಲ್ಲಿ ಇರುತ್ತೆ. ಬಟ್ ಅದು ನಮಗೆ ಟಾಪ್ ಮೋಸ್ಟ್ ಪ್ರಾಡಕ್ಟು. ಸೊ ಅದಕ್ಕೆ ಈಕ್ವಲೆಂಟ್ ನೆಕ್ಸ್ಟಲ್ಲಿ ಯಾವುದಾದ್ರೆ ಬರುತ್ತೆ ಹೇಳಿ ಅಂತ ಕೇಳಿದ್ರೆ 100% ಪ್ಯಾಕ್ಗೂ ಹೇಳ್ತೀನಿ. ಆರೆಲ್ಸ್ ಜಸ್ಟ್ ಗೋಲ್ಡ್ ಬರುತ್ತೆ, ಶಾಪೆರಲ್ ಇದೆ, ಆರೆಲ್ಸ್ ಮೆಕಝಮಿಯಾ ಇದೆ, ವೆಟ್ ಅಂಡ್ ವೈಲ್ಡ್ ಇದೆ, ಎಲೆಗಲ್ ಇದೆ, ತುಂಬ ಬ್ರ್ಯಾಂಡ್ಸ್ ಇದೆ. ಅದಕ್ಕೆ ನೆಕ್ಸ್ಟ್ ಈಕ್ವಲೆಂಟ್ ಬೇಕಂದರೆ ಇಷ್ಟೊಂದು ಬ್ರ್ಯಾಂಡ್ಸ್ ಇರುತ್ತೆ ನಿಮಗೆ. ಐ ಕವರೇಜ್ ಫೌಂಡೇಶನ್ ಯಾವುದು ಮ್ಯಾಮ್ ಅಂತ ಕೇಳಿದ್ದೀರಾ. 100% ಉಡಾ ಬ್ಯೂಟಿ ಫೌಂಡೇಶನ್ ಇಸ್ ಹೈ ಕವರೇಜ್ ಮ್ಯಾಮ್. ಯಾಕಂದರೆ ಅದರಲ್ಲೇ ನಿಮಗೆ ತುಂಬ ಕವರೇಜ್ ಕೊಡೋ ಥರ ಪ್ರಾಡಕ್ಟ್ ಇರೋದು. ಮ್ಯಾಮ್ ನ್ಯೂ ಏರ್ ಡಮ್ಮಿ ಪ್ರೈಸ್ ಹೇಳಿ. 2500 ಇದೆ ಮ್ಯಾಮ್. ಭಾರತಿ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹೆಲೋ. ತೇಜು ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹೆಲೋ. ಸೊ ಏರ್ ಡಮ್ಮಿ ಮ್ಯಾಕ್ಸ್ ಇವಾಗ ಹೊಸದು ಬಂದಿರೋದು 1500 ಇದೆ. ಸೊ ನಾರ್ಮಲ್ ಫಸ್ಟ್ ಇದ್ದಿದ್ದು 2500 ಇದೆ, ಎರಡೂ ಇದೆ. ಇವಾಗ ಬಂದಿರೋದು 1500. ಮೇಡಮ್ ಆಲ್ ಸ್ಕಿನ್ ಟೈಪ್ಗೆ ಬೆಸ್ಟ್ ಫೌಂಡೇಶನ್ ಹೇಳಿ. ಮ್ಯಾಮ್ ನಿಮಗೆ ಪ್ರೊಫೆಷ್ನಲ್ ಬೇಕಾ ಇಲ್ಲ ರೆಗ್ಯುಲರ್ ಬೇಕಾ ಅಂತ ಮೆನ್ಷನ್ ಮಾಡಿ 100% ಹೇಳ್ತೀನಿ ಮ್ಯಾಮ್. ಮ್ಯಾಮ್ ಪ್ರಾಡಕ್ಟ್ ಹೋಮ್ ಡೆಲಿವರಿ ಇದೆಯಾ ಅಂತ ಕೇಳಿದ್ದೀರಾ. ಎಸ್ ಮ್ಯಾಮ್, 100% ಇದೆ ಹೋಮ್ ಡೆಲಿವರಿ. ಸೊ ಹೋಮ್ ಡೆಲಿವರಿಗೆ ನಿಮಗೆ ಏನಂದರೆ ನಾನು ನಿಮಗೆ ಹೇಳ್ತೀನಿ, www.vaibhavstoreonline.in ಅಂತ ಮೆಸೇಜ್ ಇದೆ. ಅದನ್ನು ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಅದು ಬಂದಾಗ ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ನಾನು ಪ್ರಾಡಕ್ಟ್ಸ್ ನೋಡಿ ತೊಗೊಳ್ತೀನಿ ಅಂದರೆ ವೈಭವ್ ಸ್ಟೋರ್ಗೆ ಕಾಲ್ ಮಾಡಿ, ನಮ್ಮ ಹುಡುಗಿರು ಇರ್ತಾರೆ, ಅವ್ರು ನಿಮಗೆ ಅಪ್ಡೇಟ್ ಮಾಡ್ತಾರೆ ಯಾವ್ಯಾವ ಪ್ರಾಡಕ್ಟು ಯಾವ ಥರ ಇದೆ ಅಂತ ಫೋಟೋಸ್ ಕಳಿಸ್ತಾರೆ. ಅದು ನೋಡಿ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಫಾರೆವರ್ 52. ಸೊ ಇವಾಗ ಯೂಸ್ ಮಾಡ್ತಾ ಇರೋ ಕನ್ಸೀಲರ್ ಪ್ಯಾಲೆಟ್ ತೋರಿಸ್ತೀನಿ ನೋಡಿ. ಇದು ಫಾರೆವರ್ 52 ಕನ್ಸೀಲರ್ ಪ್ಯಾಲೆಟು. ಇದು ಪ್ರೋ ಆರ್ಟಿಸ್ಟ್ ಮಲ್ಟಿ ಟಾಸ್ಕರ್ ಕನ್ಸೀಲರ್ ಪ್ಯಾಲೆಟ್ ಫ್ರಮ್ ಫಾರೆವರ್ 52. ಸೊ ಇದರಲ್ಲಿ ನಿಮಗೆ ಆರೆಂಜ್ ಕರೆಕ್ಷನು ಇದೆ, ಗ್ರೀನ್ ಇದೆ, ಸ್ಕಿನ್ ಕಲರ್ ಇದೆ, ಹೈಲೈಟಿಂಗ್ ಇದೆ. ಸೊ ಒನ್ ಪ್ಯಾಲೆಟಲ್ಲಿ ಎಲ್ಲ ಶೇಡ್ಸು ಬರುತ್ತೆ. ಸೊ ಸ್ವಲ್ಪ ಅವ್ರಿಗೆ ಮಾರ್ಕ್ಸ್ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕನ್ಸೀಲಿಂಗ್ ಮಾಡ್ತಾ ಇದ್ದಾರೆ ವಿತ್ ಆರೆಂಜ್ ಕರೆಕ್ಟರ್. ಬಿಂದು ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹೆಲೋ. ನಾಗವಿನಿ ಮ್ಯಾಮ್ ಹಾಯ್. ಸೊ ಮೇಕ್ ಓವರ್ ಬೈ ಭಾಗ್ಯ ಹಾಯ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ಆನ್ಲೈನ್ ಶಾಪಿಂಗ್ ಇದೆಯಾ ಮ್ಯಾಮ್ ಅಂತ ಕೇಳಿದ್ದೀರಾ. ಖಂಡಿತ ಇದೆ ಮೇಡಮ್. ಹಾಯ್ ಅಂತ ಹೇಳಿದ್ದೀರಾ. ಅಗೇನ್ ಹಾಯ್. ಡರ್ಮಾ ಸ್ಮಾಲ್ ಪ್ಯಾಲೆಟ್ 2300 ಇದೆ ಮ್ಯಾಮ್. ಕನ್ಸೀಲರ್ ಎಸ್ ಮ್ಯಾಮ್, ಕನ್ಸೀಲರ್ ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಹಾಯ್ ಮೇಡಮ್, ಕವಿತಾ ಮೇಡಮ್ ಹೇಗಿದ್ದೀರಾ. ಉಡಾ ಬ್ಯೂಟಿ ಸ್ವಲ್ಪ ಎಲ್ಲೋ ಆಗುತ್ತೆ ಮ್ಯಾಮ್ ಅಕಾರ್ಡಿಂಗ್ ಟು ದ ಸ್ಕಿನ್ ಟೋನ್ ತೊಗೊಂಡ್ರೆ ಎಲ್ಲೋ ಆಗಲ್ಲ. ಸೊ ನೀವು ಕರೆಕ್ಷನಲ್ಲಿ ಮಾಡಬೇಕಾದ್ರೆ ಎಲ್ಲೋ ಕಲರ್ ತೊಗೊಂಡ್ರೆ ಅದು ನಿಮಗೆ ಕಾಣಿಸುತ್ತೆ. ಇವಾಗ ನನ್ನ ಸ್ಕಿನ್ ಟೋನ್ ಬಂದು ನ್ಯೂಟ್ರಲ್ ಇರುತ್ತೆ, ಎಲ್ಲೋ ಹಾಕಿದ್ರೆ ಹೈಲೈಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಎಲ್ಲೋ ಹಾಕಿದ್ರೆ ಹೈಲೈಟ್ ಆಗಲ್ಲ, ಎಲ್ಲೋ ಇಶಾಗಿ ಟರ್ನೇ ಆಗೋಗುತ್ತೆ. ಸೊ ಅದಕ್ಕೆ ನ್ಯೂಟ್ರಲ್ ಅಂದರೆ ನ್ಯೂಟ್ರಲ್ ಅಂಡರ್ ಟೋನೇ ತೊಗೊಳ್ಳಿ, ಕೂಲ್ ಅಂಡರ್ ಟೋನ್ ಅಂದರೆ ಕೂಲ್ ಅಂಡರ್ ಟೋನ್, ವಾರ್ಮ್ ಅಂಡರ್ ಟೋನ್ ಅಂದರೆ ವಾರ್ಮ್ ಅಂಡರ್ ಟೋನ್. ಅಕಾರ್ಡಿಂಗ್ ಟು ದ ಅಂಡರ್ ಟೋನ್ ತೊಗೊಂಡ್ರೆ ಏನೂ ಚೇಂಜಸ್ ಆಗಲ್ಲ. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಮೇಕೋರ್ ಬೈ ಪವಿತ್ರ ಶ್ರೀಕಾಂತ್. ಹಲೋ ಮ್ಯಾಮ್. ಎನಿ ಒನ್ ಸ್ಕಿನ್ ಟೋನ್ ಆ್ಯಂಡ್ ಬ್ಲ್ಯಾಕ್ ಸ್ಕಿನ್ ಟೋನ್ ಮೇಕಪ್ ತೋರಿಸ್ತೀವಿ ಮ್ಯಾಮ್. ಖಂಡಿತ ತೋರಿಸ್ತೀವಿ ಮ್ಯಾಮ್. ನೆಕ್ಸ್ಟ್ ಟೈಮ್ 100% ತೋರಿಸ್ತೀವಿ ಬ್ಲ್ಯಾಕ್ ಸ್ಕಿನ್ ಟೋನ್ ಮೇಲೆ.
ಸೊ ನಿಮಗೆ ಸ್ಪೆಷಲಿ ನಿಮಗೆ ಆ ಥರ ಡಾರ್ಕ್ ಸ್ಕಿನ್ ಟೋನ್ ಮೇಲೆ ತೋರಿಸ್ಬೇಕಂದ್ರೆ ಇವಾಗ ಮಾಸ್ಟರ್ ಕ್ಲಾಸು ನಡೀತಾ ಇದೆ. ಸೊ ಇದೇ ಮಂತ್ 24th ಇದೆ. ಸೊ ಆ 24th ಏನಿದೆ ಅಂದರೆ ನಿಮಗೆ 2 ವೇರಿಯಂಟ್ ಆಫ್ ಮೇಕಪ್ ಕ್ಲಾಸಸ್ ಹೇಳ್ಕೊಡ್ತಾರೆ. ಸೊ ಅದ್ರ ಜೊತೆ ನಿಮಗೆ ಸರ್ಟಿಫಿಕೇಟ್ಸ್ ಇರುತ್ತೆ, ಆಸ್ ವೆಲ್ ಆಸ್ ನಿಮಗೆ ಪರ್ಚೇಸ್ 1500ಗೆ ಗೂಡೀಸ್ ಬ್ಯಾಗೂ ಇರುತ್ತೆ. ಟಿಕೆಟ್ ಬಂದು 2000 ಇರುತ್ತೆ, ಬಟ್ ಇಟ್ ಇಸ್ ಅ ವರ್ತ್ ಫಾರ್ ಯು. ಯಾಕಂದರೆ 2000 ನೀವೇನು ಪೇ ಮಾಡ್ತೀರಾ ಅದಕ್ಕೆ 1500ಗೆ ನಿಮಗೆ ಪ್ರಾಡಕ್ಟೇ ಫ್ರೀ ಬಂದುಬಿಡುತ್ತೆ. ಸೊ ಲಂಚೂ ಫ್ರೀ ಇರುತ್ತೆ. ಇಲ್ಲೇನೆ ನಿಮಗೆ VT ಪ್ಯಾರಡೈಸ್ ಹೋಟ್ಲಲ್ಲಿ ಇರುತ್ತೆ. ಸೊ ಯಾರ್ಯಾರಿಗೆ ಬುಕ್ಕಿಂಗ್ ಬೇಕು ವೈಭವ್ ಸ್ಟೋರ್ಗೆ ಕಾಲ್ ಮಾಡಿ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಟಿಕೆಟ್ಸ್ ಲಿಮಿಟೆಡ್ ಮಾತ್ರ ಇದೆ. ಸೊ ಬುಕ್ ಮಾಡಿಕೊಂಡ್ರೆ ನೀವು ಅಲ್ಲಿನೂ ಮೇಕಪ್ಸ್ ನೋಡ್ಬೋದು, ಯಾಕಂದರೆ ವಿತ್ ಸರ್ಟಿಫಿಕೇಟ್ ಬರುತ್ತಲ್ಲ. ಸೊ ಅಲ್ಲಿನೂ ಟ್ರೈ ಮಾಡ್ಬೋದು ನೀವು. ಪ್ರೊಫೆಷ್ನಲ್ಗೆ ಬೆಸ್ಟ್ ಆಲ್ ಸ್ಕಿನ್ ಟೈಪ್ಗೆ ಫೌಂಡೇಶನ್ ಹೇಳಿ ಮ್ಯಾಮ್. ಪ್ರೊಫೆಷ್ನಲ್ಗೆ ಆಲ್ ಸ್ಕಿನ್ ಟೈಪ್ ಅಂದರೆ ನಿಮಗೆ ಮ್ಯಾಕ್ ಬರುತ್ತೆ, ಆರೆಲ್ಸ್ ನಾರ್ಸ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಕ್ಯಾರೆಕ್ಟರ್ ಬರುತ್ತೆ, ಶಾಪಿರಲ್ ಬರುತ್ತೆ, ಮಿಲಾನಿ ಇದೆ. ಸೊ ಎಲ್ಲ ಬ್ರ್ಯಾಂಡ್ಸೂ ಇದೆ. HD ಮೇಕಪ್ಗೆ ಬೆಸ್ಟ್ ಫೌಂಡೇಶನ್ ಹೇಳಿ ಮ್ಯಾಮ್ ಅಂತ ಕೇಳಿದ್ದಾರೆ. HDಗೆ ಬಂದು ಉಡಾ ಬ್ಯೂಟಿ, ಆರೆಲ್ಸ್ ಮೆಕಝೆಮಿಯಾ, ಶಾಪೆರಲ್ಲೂ ನಿಮಗೆ HD ಫಿನಿಶಿಂಗ್ ಸಿಗುತ್ತೆ, ಎಲೆಗಲ್ಲೂ HD ಫೌಂಡೇಶನ್ ಸಿಗುತ್ತೆ. ರೆಗ್ಯುಲರ್ ಆ್ಯಂಡ್ ಪ್ರೊಫೆಷ್ನಲ್ಗೆ ಗುಡ್ ಫೌಂಡೇಶನ್ ಹೇಳಿ ರೂಪಾ ಮ್ಯಾಮ್ ಅಂತ ಕೇಳಿದ್ದೀರಾ. ಸೊ ರೆಗ್ಯುಲರ್ಗೆ ಅಂತ ಬಂದರೆ ನಿಮಗೆ ನ್ಯಾಚುರಲ್ ಆಗಿ ಬೇಕು, ಬಟ್ ರೆಗ್ಯುಲರ್ ಪ್ರೈಸಲ್ಲಿ ಬೇಕು ಅಂದರೆ ಐ ಸಜೆಸ್ಟ್ ಟು ಗೋ ವಿತ್ PAC ಮ್ಯಾಮ್. PAC ನಿಮಗೆ ರೆಗ್ಯುಲರ್ ಬಜೆಟಲ್ಲೇ ಸಿಗುತ್ತೆ. ಅದು ನೀವು ನಿಮ್ಮ ಬ್ರೈಡ್ಸ್ಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಹೈ ಎಂಡ್ ಬಜೆಟ್ ಅಂತ ಬಂದಾಗ ಅದಕ್ಕೆ ಬೇರೆ ಯೂಸ್ ಮಾಡಿ. ನಾರ್ಮಲ್ ಬಜೆಟ್ ಅಂದರೆ PAC ವಿಲ್ ವರ್ಕೌಟ್ ಮ್ಯಾಮ್. ಲೋ ಬಜೆಟಲ್ಲಿ ರೆಗ್ಯುಲರ್ ಯೂಸ್ಗೆ ಫೌಂಡೇಶನ್ ಹೇಳಿ. ಲೋ ಬಜೆಟಲ್ಲಿ ನಿಮಗೆ ಫ್ಯಾಷನ್ ಕಲರ್ ಇದೆ, ಯುರೋಪ್ ಗರ್ಲ್ ಇದೆ, ಜಸ್ಟ್ ಗೋಲ್ಡ್ ಇದೆ, ಆರೆಲ್ಸ್ ತುಂಬ ಬ್ರ್ಯಾಂಡ್ಸ್ ಇದೆ. ಅದ್ರ ಜೊತೆ ನಿಮಗೆ ಪ್ಯಾಲೆಟಲ್ಲಿ ಬೇಕಂದ್ರೆ ನೀವು ಗೆಟ್ ಇಟ್ ಅನ್ನ ಡರ್ಮಾ ಬೇಸ್. ಸೊ ಕನ್ಸೀಲಿಂಗ್ ಆಯಿತು. ಸೊ ನೆಕ್ಸ್ಟು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಮೇಕಪ್ ಬಗ್ಗೆ ಏನಂತ ಹೇಳಿದ್ದೀವಿ ಆಲ್ರೆಡಿ, ಸಮ್ಮರ್ ಲುಕ್ಗೆ ರಿವಲೆಂಟ್ ಮಾಡ್ತಾ ಇದ್ದೀವಿ. ಸೊ ಸ್ವೆಟ್ ಪ್ರೂಫ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇರೋದು ಮೆಕೆಝೆಮಿಯಾ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಮ್ಯಾಜಿಕ್ ಡ್ರಾಪ್ ಯೂಸ್ ಮಾಡ್ತಾ ಇದ್ದೀವಿ, ಐ ಮೀನ್ ಗ್ರಿಪ್ ಪ್ರೈಮರ್. ಸೊ ಅದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಮೆಕೆಝೆಮಿಯಾ ಫೌಂಡೇಶನ್ನು. ಸೊ ವೆಲ್ವೆಟ್ ಮ್ಯಾಟ್ ಫೌಂಡೇಶನ್ ಬರುತ್ತೆ, ಫಿನಿಶಿಂಗ್ ಹೈ ಕವರೇಜ್ ಇರುತ್ತೆ. ಸೊ ಇದು ಬಂದು ರೀಕೋಡ್ ಪರ್ಫೆಕ್ಟ್ ಗ್ರಿಪ್ ವಾಟರ್ ಪ್ರೂಫ್ ಪ್ರೈಮರ್ ಅಂತ. ಸೊ ಇದರಲ್ಲೇ ಪ್ರಾಡಕ್ಟಲ್ಲೇ ಮೆನ್ಷನ್ ಆಗಿಬಿಟ್ಟಿದೆ, ನಿಮಗೆ ವಾಟರ್ ಪ್ರೂಫ್ ಆಗಿ ಮಾಡುತ್ತೆ ನಿಮಗೆ ಈ ಪ್ರೈಮರ್ ಅಂತ ತೋರಿಸ್ತಾ ಇದ್ದೀವಿ. ಸೊ ಇದನ್ನು ಯೂಸ್ ಮಾಡಿ ಆದಮೇಲೆ ಫೌಂಡೇಶನ್ ಯೂಸ್ ಮಾಡಿದಾಗ 100% ನಿಮಗೆ ಸ್ವೆಟ್ ಆ್ಯಂಡ್ ಆಯಿಲ್ನೂ ಕಂಟ್ರೋಲ್ ಆಗುತ್ತೆ, ಮೇಕಪ್ಪು ನಿಮಗೆ ವಾಟರ್ ಪ್ರೂಫ್ ಆಗಿ ಇರೋದಕ್ಕೆ ಹೆಲ್ಪ್ ಔಟ್ ಮಾಡುತ್ತೆ. ಸೊ ನಾವು ಅದನ್ನು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೀವಿ. ಸೊ 2 ಥರನೂ ನೀವು ಮಾಡ್ಬೋದು. ಒಂದು ಡೈರೆಕ್ಟಾಗಿನೂ ಯೂಸ್ ಮಾಡ್ಬೋದು, ಅದ್ರ ಜೊತೆ ಇನ್ನೊಂದು ಏನಂದರೆ ಇಲ್ಲ ಫೌಂಡೇಶನ್ಗೆ ಮುಂಚೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಮ್ಯಾಮ್ ನಾರ್ಸ್ ಫೌಂಡೇಶನ್ ಸ್ಮಾಲ್ ಸೈಜ್ ಇದೆಯಾ ಅಂತ ಕೇಳಿದ್ದೀರಾ. ಸಾರಿ ಮ್ಯಾಮ್, ಇಲ್ಲ. ಪ್ಯಾಕ್ ಫೌಂಡೇಶನ್ 3.5 ಶೇಡ್ ಯಾವ ಸ್ಕಿನ್ಗೆ ಕರೆಕ್ಟಾಗಿ ಇರುತ್ತೆ? ಮೀಡಿಯಮ್ ಸ್ಕಿನ್ ಅಂಡರ್ ಟೋನ್ಗೆ ಮ್ಯಾಮ್. ವಿಚ್ ಪ್ರೈಮರ್ ಡಿಡ್ ಯು ಯೂಸ್? 1 ನಿಮಿಷ ತೋರಿಸ್ತೀನಿ ಮ್ಯಾಮ್. ಸೊ ಈ ಪ್ರೈಮರೇ ನಾವು ಯೂಸ್ ಮಾಡಿದ್ದು. ಇದು ಮಿಲಾನಿದು ಬರುತ್ತೆ, ಮಿಲಾನಿ ನೋ ಪೋರ್ ಝೋನ್ ಅಂತ. ಇದು ಮ್ಯಾಟಿಫೈಯಿಂಗ್ ಪ್ರೈಮರ್. ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಮ್ಯಾಟಿಫೈಯಿಂಗ್ ಅಂತ ನಿಮಗೆ ಗೊತ್ತಿದೆ. ಸೊ ಸಮ್ಮರ್ಗೆ ಕಂಪ್ಲೀಟ್ಲಿ ನಮಗೆ ಸ್ವೆಟ್ ಆಗಬಾರ್ದು ಅಂದರೆ ಮ್ಯಾಟಿಫೈಯಿಂಗ್ ಆಗಬೇಕು ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಆಸ್ ವಿತ್ ಲಿಲ್ಲಿ ಪ್ಲಸ್ ಬ್ಯಾಂಬೂ ಎಕ್ಸ್ಟ್ರಾಕ್ಟ್ ಇದೆ. ಸೊ ಈ ಪ್ರೈಮರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮ್ಯಾಟಿಫೈ ಮಾಡೋದಕ್ಕೆ. ಶಿವಗಂಗಾ ಮೇಡಮ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್. ಅಂಬಿ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ನೀವು ಹೇಳಿದ್ದು ಡಮ್ಮಿ ಹೇರ್ ಸ್ಟೈಲ್ಗೆ ಆರ್ ಹೇರ್ ಕಟ್ಗಾ ಮ್ಯಾಮ್ ಅಂತ ಕೇಳಿದ್ದೀರಾ. ಮ್ಯಾಮ್ ಡಮ್ಮಿ ಹೇರ್ ಸ್ಟೈಲ್ ಬಗ್ಗೆನೇ ನೀವು ಕೇಳಿದ್ದು. ಸೊ ಡಮ್ಮಿ ಹೇರ್ ಸ್ಟೈಲ್ ಇವಾಗ ಹೊಸದು ಬಂದಿರೋದು 1500. ಹಳೇದಿತ್ತು ಅದು ನಾವು ಮಿಷಿನೆಲ್ಲ ಯೂಸ್ ಮಾಡ್ತಾ ಇದ್ದು, ಅದು 2500. ರಮ್ಯಾ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್. ಪ್ಲೀಸ್ ಫಸ್ಟಿಂದ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಪ್ರಾಡಕ್ಟು. ಶೋರ್ ತೋರಿಸ್ತೀವಿ ಗಾಯತ್ರಿ ಮ್ಯಾಮ್. ಉಡಾ ಬ್ಯೂಟಿಗಿಂತ ಸ್ಕಿನ್ ಟೋನ್ ಮೇಕಪ್ ಫೌಂಡೇಶನ್ ಹೇಳಿ ಮ್ಯಾಮ್. ಉಡಾ ಬ್ಯೂಟಿಗಿಂತ ಆ್ಯಂಡ್ ಐ ಪ್ಯಾಲೆಟ್ ಸಾಫ್ಟ್ಗೆ ಇರೋದು ಹೇಳಿ ಮ್ಯಾಮ್. ಮ್ಯಾಮ್ ಉಡಾ ಬ್ಯೂಟಿ ಥರ ಫೌಂಡೇಶನ್ ನಿಮಗೆ ಬೇರೆ ಬ್ರ್ಯಾಂಡ್ಸಲ್ಲಿ ಬೇಕಂದರೆ HD ಕವರೇಜ್ ಬೇಕಂದರೆ ಲಾರಿಯಲಲ್ಲಿ ಸಿಗುತ್ತೆ, ಐ ಮೀನ್ ಸಾರಿ ಶಾಪೆರಲ್ಲಲ್ಲಿ ಸಿಗುತ್ತೆ, ಆರೆಲ್ಸ್ ನಿಮಗೆ ಜಸ್ಟ್ ಗೋಲ್ಡಲ್ಲಿ ಸಿಗುತ್ತೆ. ಯಾಕಂದರೆ HD ಫಿನಿಶಿಂಗ್ ಪರ್ಟಿಕ್ಯುಲರ್ ನೀವು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಕ್ಯಾರೆಕ್ಟರಲ್ಲಿನೂ ಸಿಗುತ್ತೆ, ಮೆಕೆಝೆಮಿಯಾದಲ್ಲೂ ಸಿಗುತ್ತೆ,
ಫ್ಯಾಷನ್ ಕಲರಲ್ಲೂ ಸಿಗುತ್ತೆ. ಅದ್ರ ಜೊತೆಗೆ ನೀವು ಐ ಶ್ಯಾಡೋಸ್ ಕೇಳಿದ್ದೀರಾ. ಐ ಶ್ಯಾಡೋಸ್ ಪ್ಯಾಲೆಟ್ ನಿಮಗೆ ನಾರ್ಮಲ್ ರೇಂಜಲ್ಲಿ ಬೇಕಂದರೆ ಸೇಮ್ ಫ್ಯಾಷನ್ ಕಲರಲ್ಲಿದೆ, ಮೆಕೆಸೆಮಿಯಾದಲ್ಲಿ ಇದೆ, ಶಾಪೆರಲ್ಲಿದೆ, ರೆವಲ್ಯೂಷನಲ್ಲಿದೆ, ತುಂಬ ಬ್ರ್ಯಾಂಡ್ಸ್ ಇದೆ. ಸೊ ತುಂಬ ಮೇಕಪ್ಸ್ಗೆ ನಿಮಗೆ ಎಷ್ಟು ವೇರಿಯಂಟ್ ಕಲೆಕ್ಷನ್ ಇದೆ ಅಂದರೆ ದಯವಿಟ್ಟು ಒಂದು ಸಲ ನಮಗೋಸ್ಕರ ಬಂದು ವಿಸಿಟ್ ಮಾಡಿ. 100% ನೀವು ಬಂದಿರೋದಕ್ಕೆ ನಿಮಗೆ ಅದು ಬೆನಿಫಿಟ್ ಆಗುತ್ತೆ ಅಂತ 100% ಹೇಳ್ತೀನಿ. ಯಾಕಂದರೆ ಕಲೆಕ್ಷನ್ಸ್ ಅಷ್ಟೊಂದು ಇದೆ ನೀವು ನೋಡೋಷ್ಟು. ಸೊ ಒನ್ಸ್ ವಿಸಿಟ್ ಮಾಡಿ ದಯವಿಟ್ಟು ವೈಭವ್ ಸ್ಟೋರ್ಗೆ. HD ಮೇಕಪ್ಗೆ ಫೌಂಡೇಶನ್ ಹೇಳಿ ಅಂತ ಹೇಳಿದ್ರಿ. ಸೊ ಆಬ್ವಿಯಸ್ಲಿ ಪ್ರೊಫೆಷ್ನಲ್ ಅಂತ ಬಂದರೆ ಉಡಾ ಬ್ಯೂಟಿನೇ ಹೇಳ್ತೀವಿ. ಇಲ್ಲ ನಾರ್ಮಲಲ್ಲಿ ಬೇಕಂದರೆ ನಿಮಗೆ ಅಗೇನ್ ಸೇಮ್ ಮೆಕೆಸೆಮಿಯಾ ಆರ್ ಎಲ್ಸ್ ಯುವರ್ ಗೆಟ್ ಇಟ್ ವೆಟ್ ಆ್ಯಂಡ್ ವೈಲ್ಡ್ ಬರುತ್ತೆ, ಮಿಲಾನಿಯಲ್ಲಿ ಇದೆ, ಶಾಪೆರಲ್ಲಿದೆ. ಮ್ಯಾಮ್ ಓಝೋನ್ದು ಡಿ ಟ್ಯಾನ್ ಫೇಶಿಯಲ್ ಬಂತಾ ಅಂತ ಕೇಳಿದ್ದೀರಾ, ಚೆಕ್ ಮಾಡಿ ಹೇಳ್ತೀನಿ ಮ್ಯಾಮ್. ದಿವ್ಯಾ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ, ಹಲೋ ಮ್ಯಾಮ್. ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ವಿಚ್ ಇಸ್ ದ ಬೆಸ್ಟ್ ಒನ್, ಬ್ಲೆಂಡರ್ ಆರ್ ಬ್ರಷ್? ಮ್ಯಾಮ್ ಬ್ಲೆಂಡರ್ ಆರ್ ಬ್ರಷ್ ಅಂತ ಕೇಳಿದ್ದೀರಾ. ಬ್ರಷ್ ಬಂದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಬ್ಲೆಂಡಿಂಗ್ ಬ್ರಷ್ ಅಂತ. ಬ್ಲೆಂಡಿಂಗ್ ಬ್ರಷ್ ಸೊ ಬ್ಲೆಂಡರ್ ಅಂತ ಬಂದರೆ ನಿಮಗೆ ಬ್ಲೆಂಡರ್ PSCದು ಚೆನ್ನಾಗಿದೆ, ಬ್ಯೂಟಿಲಿಷಿಯಸ್ದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬ್ಯೂಟಿಲಿಷಿಯಸ್ಸು, PSC ಆರೆಲ್ಸ್ ಇನ್ನೊಂದು ಬ್ರ್ಯಾಂಡ್ ರೆಗ್ಯುಲರ್ ರೇಂಜಲ್ಲಿ ಬೇಕಂದರೆ ಜಸ್ಟ್ ಗೋಲ್ಡಲ್ಲೂ ಬಂದಿದೆ, ಕ್ಯಾರೆಕ್ಟ್ರಲ್ಲೂ ಇದೆ. ಸೊ 4 ಬ್ಲೆಂಡರು ತುಂಬ ಚೆನ್ನಾಗಿದೆ. ಸೊ ಬ್ರಷ್ ನೋಡಿ, ಸೊ ಜಸ್ಟ್ ಗೋಲ್ಡ್ದೇ ಇವಾಗ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದಾರೆ, ಅದು ವಿತ್ ವೆಡ್ಜಸ್ ಫಾರ್ಮೆಟಲ್ಲಿದೆ. ಸೊ ನೋಡಿ ಫೌಂಡೇಶನ್ ಬ್ರಷ್, ಇದು ಬ್ಲೆಂಡಿಂಗ್ ಬ್ರಷ್ ಬರುತ್ತೆ. ಸೊ ಬೌನ್ಸಿ ಇರುತ್ತೆ, ಈ ಥರ ಇರುತ್ತೆ, ನಿಮಗೆ ಕರೆಕ್ಟಾಗಿ ಲೆವೆಲ್ಡ್ ಇರುತ್ತೆ. ಸೊ ಬ್ಲೆಂಡ್ ಮಾಡಿದಾಗ ಈಸಿಯಾಗಿ ಬ್ಲೆಂಡ್ ಮಾಡೋದಕ್ಕೆ, ಪ್ರಾಡಕ್ಟ್ನ ಡೆಪಾಸಿಟ್ ಮಾಡೋದಕ್ಕೆ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ ಈ ಬ್ರಷ್. ಕನ್ಸೀಲರ್ ಪ್ಯಾಲೆಟ್ ಅಮೌಂಟ್ ಎಷ್ಟು ಅಂತ ಕೇಳಿದ್ದೀರಾ. ಕನ್ಸೀಲರ್ ಪ್ಯಾಲೆಟ್ ಅಮೌಂಟ್ 2499 ಇದೆ. ಸೊ ಅದ್ರ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ ನಿಮಗೆ. ಪಿಂಕಿ ಮ್ಯಾಮ್ Hey ma'am, hope you doing well. Full vanity price items. I'll tell you in the last ma'am. ಇಲ್ಲಾಂದರೆ ನಾವು ಸ್ಟೋರಿಯಲ್ಲಿ ಹಾಕ್ತೀವಿ, ಅದರಲ್ಲೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವಾರ್ಮ್ ಅಂಡರ್ಟೋನ್ ಆ್ಯಂಡ್ ಕೂಲ್ ಅಂಡರ್ಟೋನ್ ಹೇಗೆ ಐಡೆಂಟಿಫೈ ಮಾಡೋದು ಹೇಳಿ ಪ್ಲೀಸ್ ಅಂತ ಕೇಳಿದ್ದೀರಾ. ಖಂಡಿತ ಹೇಳ್ತೀನಿ. ವಾರ್ಮ್ ಅಂಡರ್ಟೋನ್ ಅಂತ ಬಂದರೆ ನೀವು ಅವ್ರ ಫೇಸ್ನ ನೋಡಿದಾಗ ಟಿಂಚ್ ಆಫ್ ಎಲ್ಲೋ ಬೇಸ್ ಕಾಣುತ್ತೆ, ಅದಕ್ಕೆ ವಾರ್ಮ್ ಅಂಡರ್ಟೋನ್ ಅಂತ ಹೇಳ್ತೀವಿ. ಸೊ ಅಂಥ ಸ್ಕಿನ್ ಇರೋರಿಗೆ ಸ್ವಲ್ಪ ಎಲ್ಲೋ ಟಿಂಚ್ ಫೌಂಡೇಶನ್ನ ಯೂಸ್ ಮಾಡ್ತೀವಿ. ಕೂಲ್ ಅಂಡರ್ಟೋನ್ ಅಂತ ಬಂದಾಗ ಪಿಂಕಿಶ್ ಕಾಣ್ತಾರೆ, ಲೈಟ್ ಪಿಂಕಿಶ್ ಇರುತ್ತೆ. ಆರೆಲ್ಸ್ ಅದರಲ್ಲೂ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಕೈಯಿನ ವೇನ್ ಅಂತ ಹೇಳ್ತೀವಿ, ಐ ಮೀನ್ ನರ್ವ್ಸ್, ಅದನ್ನ ಚೆಕ್ ಮಾಡಿದ್ರೇನು ನಿಮಗೆ ಗೊತ್ತಾಗುತ್ತೆ. ಬ್ಲೂಯಿಶ್ ನರ್ವ್ ಇದ್ದರೆ ಅದು ಪಿಂಕ್ ಅಂಡರ್ಟೋನ್ಗೆ ಹೋಗುತ್ತೆ. ಆರೆಲ್ಸ್ ಅವ್ರ ಸ್ಕಿನ್ನಲ್ಲೇ ಪಿಂಕ್ ಟಿಂಚ್ ಕಾಣ್ತಂದ್ರೆ ಅದನ್ನು ಪಿಂಕ್ ಅಂಡರ್ಟೋನ್ ಆಗುತ್ತೆ. ಸೊ ನ್ಯೂಟ್ರಲ್ ಅಂಡರ್ಟೋನ್ ಇದೆರಡು ಮಿಕ್ಸಪ್ ಆಗಿರುತ್ತೆ. ಎಲ್ಲೋ ಸ್ವಲ್ಪ, ಐ ಮೀನ್ ಪಿಂಕ್ ಸ್ವಲ್ಪ, ಎರಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗಿರೋದಕ್ಕೆ ನ್ಯೂಟ್ರಲ್ ಅಂಡರ್ಟೋನ್ ಅಂತ ಹೇಳ್ತೀವಿ. ಸೊ ಹೈಲೈಟಿಂಗ್ಗೋಸ್ಕರ ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀವಿ. ಅದು ಬಂದು ಫ್ರಮ್ ಕೆ ಬ್ಯೂಟಿ ಕನ್ಸೀಲರ್. ಸೊ ದಿಸ್ ಇಸ್ ವಾಟ್ ದ ಬ್ರ್ಯಾಂಡ್. ಇವಾಗ ಅವರು ಹೈಲೈಟ್ ಮಾಡ್ತಾ ಇರೋದಕ್ಕೆ ಯೂಸ್ ಮಾಡ್ತಾ ಇರೋ ಕನ್ಸೀಲರ್ ಕೆ ಬ್ಯೂಟಿ ಕನ್ಸೀಲರ್. ಶೈನ್ಸ್ ಬೈ ರಂಜಿತಾ ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹಾಯ್. ಸಿಂಧುಶ್ರೀ ಮೇಕಪ್ ಹೇರ್ ಆ್ಯಂಡ್ ಆರ್ಟಿಸ್ಟ್ ಹಾಯ್ ಅಂತ ಹೇಳಿದ್ದೀರಾ. ಹಲೋ ಮ್ಯಾಮ್. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹುಗರ್ ವಿಜು ಹಾಯ್. ಸಜೆಸ್ಟ್ ಮಿ ಗುಡ್ ಮಾಯಿಶ್ಚರೈಸರ್ ಪ್ಲೀಸ್ ಅಂತ ಕೇಳಿದ್ದೀರಾ. ಮ್ಯಾಮ್ ಸೆಲ್ಫ್ಗೇನಾ ಅಥವಾ ಇಲ್ಲ ಬ್ರೈಸ್ಗೇನಾ ಅಂತ ಕೇಳಿ ಹೇಳ್ತೀನಿ. ಬೆಲ್ಲಿ ಬ್ರಷ್ ಪ್ರೈಸ್ ಹೇಳಿ ಮ್ಯಾಮ್ ಅಂತ ಕೇಳಿದ್ದೀರಾ. ಸೊ 20 ಬ್ರಷಸ್ಗೆ ಬಂದುಬಿಟ್ಟು ಕಾಸ್ಟ್ ಯು 2000. ಸೊ ಆನ್ ದಾಟ್ ಯು ವಿಲ್ ಗೆಟ್ ಅ ಡಿಸ್ಕೌಂಟ್ 20%. 30 ಬ್ರಷಸ್ಗೆ 3500, ಅಗೇನ್ 20% ಡಿಸ್ಕೌಂಟ್. ಫುಲ್ ಕವರೇಜ್ ಫೌಂಡೇಶನ್ ಹೇಳಿ ಬ್ರೈಡಲ್ಗೆ. HD ಫೌಂಡೇಶನ್ ಫುಲ್ ಕವರೇಜ್ ಬೇಕಂದರೆ ಉಡಾ ಬ್ಯೂಟಿ ಆರೆಲ್ಸ್, ಅದು ಹೈ ಬಜೆಟ್ ಇದೆ ಅಂತ ಕೇಳಿದೆ. ನಾರ್ಮಲ್ ಬಜೆಟ್ಗೆ ಬಂದರೆ PSC ಇದೆ, ಜಸ್ಟ್ ಗೋಲ್ಡ್ ಇದೆ, ಶಾಪೆರಲ್ ಇದೆ, ಕ್ಯಾರೆಕ್ಟರ್ ಇದೆ, ಮೆಕೆಸೆಮಿಯಾ ಇದೆ, ಎಲೆಗಲ್ ಇದೆ, ವೆಟ್ ಆ್ಯಂಡ್ ವೈಲ್ಡ್ ಇದೆ. ಯಾವ ಲುಕ್ ಮ್ಯಾಮ್ ಇದು ಅಂತ ಕೇಳ್ತಾ ಇದ್ದೀರಾ. ಸೊ ಸಮ್ಮರ್ಗೆ ರೆವೆಲೆಂಟ್ ಮಾಡಿ ತೋರಿಸ್ತಾ ಇರೋದು ವಾಟರ್ ಪ್ರೂಫ್ ಮೇಕಪ್. ಸೊ ಸ್ವೆಟ್ ಆ್ಯಂಡ್ ಆಯಿಲ್ ಕಂಟ್ರೋಲ್ ಮಾಡಿ ವಾಟರ್ ಪ್ರೂಫ್ ಆಗಿರಬೇಕು ಮೇಕಪ್ ಅಂತ ತೋರಿಸ್ತಾ ಇದ್ದೀವಿ ಮ್ಯಾಮ್. ಎಕ್ಸ್ಟ್ರೀಮ್ ಡ್ರೈಗೆ ಎಕ್ಸ್ಫಾಲಿಯೇಟರ್ ಮಾಯಿಶ್ಚರೈಸರ್ ಹೇಳಿ ಮ್ಯಾಮ್. ಮ್ಯಾಮ್ ಎಕ್ಸ್ಫಾಲಿಯೇಟರ್ ಮಾಯಿಶ್ಚರೈಸರ್ ಅಂತ ಕೇಳಿದ್ರೆ ನಿಮಗೆ ಎಕ್ಸ್ಟ್ರೀಮ್ ಡ್ರೈಗೆ ಜೆಲ್ ಫಾರ್ಮೆಟು, ಲೈಕ್ ಎಕ್ಸಾಂಪಲ್ ನೀವು ಬ್ರೈಡ್ಗೆ ಯೂಸ್ ಮಾಡ್ತೀರಾ ಅಂದರೆ ಐ ವಿಲ್ ಸಜೆಸ್ಟ್ ಯು ಟು ಗೋ ವಿತ್ ಎಂಬ್ರಾಲಿಸ್ ಮಾಯಿಶ್ಚರೈಸರ್.
ಸೊ ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಫ್ರಮ್ ಕ್ಯೂಟಿ ಬ್ಯೂಟಿ ಸೆಟ್ಟಿಂಗ್ ಪೌಡರ್ ಅಂತ ಇದೆ ನೋಡಿ. ಸೊ ಈ ಪೌಡರ್ನ ನಾವು ಸೆಟ್ ಮಾಡ್ಕೊತಾ ಇದ್ದೀವಿ. ಸಜೆಸ್ಟ್ ಗುಡ್ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಪ್ಲೀಸ್ ಅಂತ ಕೇಳಿದ್ದೀರಾ ಮ್ಯಾಮ್. ಅದು ನಿಮಗೆ ಸೆಲ್ಫ್ಗೆ ಅಂದರೆ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಏನಿದೆ ಕನ್ಸರ್ನ್ ಅದ್ರ ಮೇಲೆ ಸಜೆಸ್ಟ್ ಮಾಡ್ತೀನಿ. ಸೊ ಸ್ಕಿನ್ ಕನ್ಸರ್ನ್ ಏನಿದೆ ಅಂತ ಹೇಳಿ ಅದ್ರ ಮೇಲೆ ಹೇಳ್ತೀನಿ. ಮ್ಯಾಮ್ ಮಾಡೆಲ್ ಸ್ಕಿನ್ ಆಯಿಲಿ ಆರ್ ಡ್ರೈಯಾ ಅಂತ ಕೇಳಿದ್ದೀರಾ. ಕಾಂಬಿನೇಷನ್ ಸ್ಕಿನ್ ಮೇಡಮ್ ಅವ್ರದ್ದು. ಇವಾಗ ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಪ್ರೈಸ್ ಹೇಳಿ ಅಂತ ಕೇಳಿದ್ದೀರಾ. 1950 ಫ್ರಮ್ ಮೆಕೆಸಿಮಿಯಾ. ಲಾಂಗ್ ಲಾಸ್ಟಿಂಗ್ ಲ್ಯಾಶಸ್ ರೆಕಮೆಂಡೆಡ್ ಅಂತ ಕೇಳಿದ್ದೀರಾ. ಲಾಂಗ್ ಲಾಸ್ಟಿಂಗ್ ಲ್ಯಾಶಸ್ ಅಂದರೆ ಯೂರೋ ಪ್ಯಾರಿಸ್ ಇಸ್ ವೆರಿ ಗುಡ್ ಮ್ಯಾಮ್. ಆ್ಯಕ್ಚುಲಿ ಡೂಯಿಂಗ್ ಗುಡ್ ಅಂದರೆ ಯೂರೋ ಪ್ಯಾರಿಸ್ ತುಂಬ ಚೆನ್ನಾಗಿದೆ. ದಿನೇಶ್ ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹಾಯ್. ಐ ಆಮ್ ಸ್ವೀಟ್ ಪ್ರಿನ್ಸಸ್ ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹಾಯ್ ಹಲೋ ಮೇಡಮ್. ಬೆಸ್ಟ್ ಗ್ಲಿಟರ್ ಪ್ಯಾಲೆಟ್ ಹೇಳಿ ಅಂತ ಕೇಳಿದ್ದೀರಾ. ಗ್ಲಿಟರ್ ಪ್ಯಾಲೆಟ್ ಬಂದು ನಿಮಗೆ ರೆವಲ್ಯೂಷನ್ ಬ್ರ್ಯಾಂಡಲ್ಲಿದೆ, ಯೂರೋಪ್ ಗರ್ಲಲ್ಲಿದೆ, ಯೂರೋಪ್ ಗರ್ಲಲ್ಲೂ ಇದೆ. ಸೇವಂತಿ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಲೋ. ಸ್ನೇಹ ಮ್ಯಾಮ್ ಹಾಯ್. HD ಮೇಕಪ್ ವಿಡಿಯೋಸ್ ಮಾಡಿ ಮ್ಯಾಮ್ ಅಂತ ಕೇಳಿದ್ದೀರಾ. ಖಂಡಿತ ಮಾಡ್ತೀವಿ ಮ್ಯಾಮ್. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಮೇಕ್ ಓವರ್ ಬೈ ಶ್ವೇತಾ ಸತೀಶ್ ಬೆಳ್ಳೂರ್. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಮೇಕ್ ಓವರ್ ಬೈ ವೇಣಿ. ಹಾಯ್. ಪ್ರೈಮರ್ ಪ್ರೈಸ್ ಹೇಳಿ ಅಂತ ಕೇಳಿದ್ದೀರಾ. ಪ್ರೈಮರ್ ಪ್ರೈಸ್ ಬಂದು 1650. ಪ್ರೈಮರ್ ಪ್ರೈಸ್ ಬಂದು 1650 ಇದೆ ಮ್ಯಾಮ್. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಪೂಜಾ ಮ್ಯಾಮ್. ಡಮ್ಮಿಗೆ ಸ್ಟ್ರೈಟ್ನರ್ ಕರ್ಲಿಂಗ್ ಯೂಸ್ ಮಾಡ್ಬೋದು ಅಂತ ಕೇಳಿದ್ದೀರಾ. ಮಾಡ್ಬೋದು ಮ್ಯಾಮ್. ಮಿಲಾನಿ ಬಗ್ಗೆ ಕೇಳ್ತಾ ಇದ್ದೀರಾ ಇಲ್ಲ ಮಲಿಯೋ ಅಂತ ಕೇಳ್ತಾ ಇದ್ದೀರಾ ಮ್ಯಾಮ್. ಸೊ ಮಿಲಾನಿ ಅಂದರೆ 100% ತುಂಬ ಚೆನ್ನಾಗಿದೆ. ಸೊ ಅದರಲ್ಲೂ ನಿಮಗೆ HD ಫಿನಿಶಿಂಗ್ ಫೌಂಡೇಶನ್ಸು ಎಲ್ಲ ಎಂಟೈರ್ ಪ್ರಾಡಕ್ಟ್ ಅದರಲ್ಲೂ ಸಿಗುತ್ತೆ ಮ್ಯಾಮ್. ಮ್ಯಾಮ್ ಏರ್ ಸ್ಟ್ರೈಟ್ನಿಂಗ್ ಕ್ರೀಮ್ ಸ್ಪಾಸ್ ಕ್ರೀಮ್ಸ್ ಬಂದಿದೆಯಾ ಅಂತ ಕೇಳಿದ್ದೀರಾ. ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್ ಪ್ರೆಸೆಂಟ್ ಸ್ಟಾಕ್ ಇಲ್ಲ. ಇದು ಸ್ಪಾ ಕ್ರೀಮ್ಸ್ ಬಂದಿದೆ ಮ್ಯಾಮ್. ಮೇಕ್ ಓವರ್ ಬೈ ನಲ್ಲಿನ ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹಲೋ. ಲಾಂಗ್ ಲಾಸ್ಟಿಂಗ್ ಲ್ಯಾಶಸ್ ಯಾವುದು ಅಂತ ಕೇಳಿದ್ದೀರಾ. ಸೊ ಲಾಂಗ್ ಲಾಸ್ಟಿಂಗ್ ಲ್ಯಾಶಸ್ ಅವಾಗಲೇ ಹೇಳಿದೆ ನಾನು ನಿಮಗೆ. ಯೂರೋ ಪ್ಯಾರಿಸ್ದು ಚೆನ್ನಾಗಿದೆ, ಶಿಲ್ಸ್ ಬಂದಿದೆ, ಶಿಲ್ಸು ಚೆನ್ನಾಗಿದೆ. ಟ್ರೈ ವಿತ್ ಬೋತ್ ಬ್ರ್ಯಾಂಡ್. ರೀಕೋಡ್ ಕನ್ಸೀಲರ್ 09 ಯಾವ ಸ್ಕಿನ್ದು ಅಂತ ಕೇಳಿದ್ದೀರಾ. ರೀಕೋಡ್ ಕನ್ಸೀಲರ್ 09 ವಿಚ್ ಶೇಡ್ ವಿಚ್ ಸೊ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಬಂದು ಶಿಲ್ಸ್ ಬ್ರ್ಯಾಂಡಿಂದ ಯೂಸ್ ಮಾಡ್ತಾ ಇರೋದು. ಸೊ ನೀವು ನೋಡ್ಬೋದು ತುಂಬ ನ್ಯಾಚುರಲ್ ಶೇಡ್ಸ್ ಇದೆ. ಬ್ರೈಡ್ಸ್ಗೆ ಸೂಟ್ ಆಗೋ ಶೇಡ್ಸ್ ಇರುತ್ತೆ ಅದರಲ್ಲಿ. ಶಿಲ್ಸ್ ಎಕ್ಸ್ಕ್ಲೂಸಿವ್ ಅಂತ. ಸೊ ಬ್ರೈಡಲ್ ಸರ್ಪ್ರೈಸ್ ಅಂತ. ಸೊ ಇದರಲ್ಲಿ ನಿಮಗೆ ನ್ಯಾಚುರಲ್ ನ್ಯೂಡ್ಸ್ ಅಂತಾನೆ ಶೇಡ್ ಬಂದಿದೆ. ಚಾಯ್ಸ್ ಟು ಕ್ರಿಯೇಟ್ ಅ ಟೈಮ್ಲೆಸ್ ಬ್ರೈಡಲ್ ಲುಕ್. ಸೊ ಇದು ಬಂದು ನಿಮಗೆ ಐ ಶ್ಯಾಡೋದು ನೀವು ಯಾವ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊತೀರಾ ಅದ್ರ ಮೇಲೆ ಯೂಸ್ ಮಾಡ್ಕೊಬೋದು. ಸೊ ಕನ್ಸೀಲರ್ 09 ಶೇಡ್ ನಂಬರ್ ರೀಕೋಡ್ ಯಾರಿಗೆ ಅಂತ ಕೇಳಿದ್ರಿ. ಸೊ ಮೀಡಿಯಮ್ ಸ್ಕಿನ್ ಟೋನ್ಗೆ ಎಕ್ಸಾಕ್ಟಾಗಿ ಆಗುತ್ತೆ. ಬೆಸ್ಟ್ ಕನ್ಸೀಲರ್ ಪ್ಯಾಲೆಟ್ ಹೇಳಿ ಮ್ಯಾಮ್ ಅಂತ ಕೇಳಿದ್ದೀರಾ. ಬೆಸ್ಟ್ ಕನ್ಸೀಲರ್ ಪ್ಯಾಲೆಟ್ ಬಂದು ನಿಮಗೆ ಡರ್ಮಾ ಇದೆ, ಆರೆಲ್ಸ್ ಕ್ರೈಲಾನ್ ಇದೆ, ಶಾಪೆರಲ್ ಇದೆ, ಕ್ಯೂಟಿ ಬ್ಯೂಟಿ ಕನ್ಸೀಲರ್ ಇದೆ, ಎಲೆಗಲ್ ಕನ್ಸೀಲರ್ ಇದೆ. ಇದೆಲ್ಲನೂ ತುಂಬ ಚೆನ್ನಾಗಿದೆ. ಒನ್ಸ್ ಬಂದು ಟೆಕ್ಸ್ಚರ್ ಫೀಲ್ ಮಾಡಿ. ರೀಕೋಡ್ ಗ್ರಿಪ್ ಪ್ರೈಮರ್ ಪ್ರೈಸ್ ಹೇಳಿ ಅಂತ ಕೇಳಿದ್ದೀರಾ. ಹೇಳ್ತಿದ್ದೆ ಮ್ಯಾಮ್. 699 ಇದೆ ಮ್ಯಾಮ್. ಟ್ರಾನ್ಸ್ಲ್ಯೂಷನ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಪೌಡರ್ ವಿಚ್ ಇಸ್ ಬೆಸ್ಟ್ ಅಂತ ಕೇಳಿದ್ದೀರಾ. ಅಬ್ಸಲ್ಯೂಟ್ಲಿ ಎರಡೂ ಯೂಸ್ ಮಾಡೋರು ಮಾಡ್ತಾರೆ. ಬಟ್ ನಮ್ಮ ಸೈಡಿಂದ ಕೇಳಿದ್ರೆ 100% ಟ್ರಾನ್ಸ್ಲ್ಯೂಷನ್ ಪೌಡರ್ ಬೆಸ್ಟ್ ಅಂತಲೇ ಹೇಳ್ತೀವಿ. ಯಾಕಂದರೆ ಮೇಕಪ್ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡೋದೇ ನಾವು ಸೆಟ್ಟಿಂಗ್ ಪೌಡರ್ ಆಲ್ಮೋಸ್ಟ್ ಅದರಲ್ಲೇ ಸೆಟ್ ಮಾಡ್ಕೊತೀವಿ. ಸೊ ಕಾಂಪ್ಯಾಕ್ಟ್ ಯೂಸ್ ಮಾಡಿ ಆದಮೇಲೂ ಯೂಸ್ ಮಾಡೋರು ಇದ್ದಾರೆ ಸೆಟ್ಟಿಂಗ್ ಪೌಡರ್ನ.
ಪ್ಯಾಕ್ ಎಚ್ ಡಿ ಫೌಂಡೇಶನ್ ಮೀಡಿಯಮ್ ಸ್ಕಿನ್ಗೆ ಯಾವ ಶೇಡ್ ಅಂತ ಕೇಳಿದ್ದೀರಾ? 3.5 ಕೊಡಿ ಮ್ಯಾಮ್. ಬೆಸ್ಟ್ ಐ ಗ್ಲಿಟರ್ ಪ್ಯಾಲೆಟ್ ಬಂದು ಯುರೋಪ್ ಗರ್ಲ್ ಅಂತ ಹೇಳಿದ್ದೀನಿ, ಮತ್ತು ರೆವಲ್ಯೂಷನಲ್ಲೂ ಇದೆ ಮ್ಯಾಮ್. ರೋಸ್ ವಾಟರ್ ಬಂತಾ 5 ಲೀಟರ್ಸ್ ಕೇಳ್ತೀನಿ ಮೇಡಮ್. ಮಾಡಲ್ ಸ್ಕಿನ್ ಟೈಪ್ ಹೇಳಿ ಮ್ಯಾಮ್. ಕಾಂಬಿನೇಷನ್ ಸ್ಕಿನ್ ಇದೆ ಮ್ಯಾಮ್ ಅವ್ರದ್ದು. ಡಸ್ಕಿ ಸ್ಕಿನ್ಗೆ ಯೂಸ್ ಮಾಡೋ ಫೌಂಡೇಶನ್ನ ಏನು ಮ್ಯಾಮ್ ಅಂತ ಕೇಳಿದ್ದೀರಾ? ಸೊ ಮೆಕಝೆಮಿಯಾ ಅಲ್ಲಿ ನಿಮಗೆ 303 ಬರುತ್ತೆ, ಶಾಪೆರಲ್ ಇದೆ ನಂಬರ್ 11 ಬರುತ್ತೆ. ಎಲೆಗಲಲ್ಲಿ ಬ್ಯೂಟಿ ಬ್ರಾನ್ಸರ್ ಅಂತ ಬರುತ್ತೆ. ಸೊ ಬ್ರಷ್ ನಾವು ಯೂಸ್ ಮಾಡ್ತಾ ಇರೋದು ಬಂದು ಇವಾಗ ರೆನಿ ಬ್ರಷಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬ್ಲೆಂಡಿಂಗ್ ಐ ಶಾಡೋ ಬ್ಲೆಂಡಿಂಗ್ ಬ್ರಷಸ್ ಮಾಡ್ತಾ ಇದ್ದಾರೆ ನೋಡಿ. ಏನು ಬಂದಿಲ್ಲ. ರೋಸ್ ವಾಟರ್ 5 ಲೀಟರ್ ಬಂದಿಲ್ಲ ಪ್ರೆಸೆಂಟ್, ಸಾರಿ ಮ್ಯಾಮ್. ಆಯ್ತು ಲಂಚ್ ಆಯ್ತಾ ಮ್ಯಾಮ್ ಅಂತ ಕೇಳಿದ್ದೀರಾ? ಥ್ಯಾಂಕ್ ಯು ಮ್ಯಾಮ್, ಇಷ್ಟು ಒಳ್ಳೆ ಆನ್ಸರಿಂದ ಕೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಆಗಿಲ್ಲ, ಹೋಗಬೇಕು ಮ್ಯಾಮ್, ಮೇಕಪ್ ಮುಗಿದ್ಮೇಲೆ ಹೋಗಬೇಕು. ನಿಮ್ದು ಆಯ್ತಾ ಮ್ಯಾಮ್? ಡಸ್ಕಿ ಸ್ಕಿನ್ಗೆ ಹೇಳಿ ಮ್ಯಾಮ್. ಡಸ್ಕಿ ಸ್ಕಿನ್ಗೆ ಮೇಕಪ್ ಹೇಳಬೇಕಾ ಅಥವಾ ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಹೇಳ್ಬೇಕಾ ಸಲ್ಮಾ ಮ್ಯಾಮ್? ಡೈಲಿ ಯೂಸ್ ಸೆಲ್ಫ್ BB ಕ್ರೀಮ್ ಆರ್ ಫೌಂಡೇಶನ್ ಹೇಳಿ. ಡೈಲಿ ಯೂಸ್ಗೆ ತುಂಬ ಬ್ರ್ಯಾಂಡ್ಸ್ ಇದೆ ಮ್ಯಾಮ್. BB ಇದೆ, CC ಇದೆ, ಎಕ್ಸಾಂಪಲ್ ನೈಕಾದಲ್ಲಿದೆ, ಲ್ಯಾಕ್ಮಿಯಲ್ಲಿದೆ, ಫೇಸಸ್ ಕೆನಡಾದಲ್ಲಿದೆ, ಕೆ ಬ್ಯೂಟಿಯಲ್ಲಿದೆ, QT ಬ್ಯೂಟಿಯಲ್ಲಿ ಇದೆ, ತುಂಬ ಬ್ರ್ಯಾಂಡ್ಸ್ ಇದೆ ಮ್ಯಾಮ್. ಹಲೋ ಮ್ಯಾಮ್, ರೀಕೋರ್ಡ್ ಪ್ರಾಡಕ್ಟ್ ಕೇಳ್ತಾ ಇದ್ದೀರಾ ಅನ್ಸುತ್ತೆ. ಚೆನ್ನಾಗಿದೆ ಮ್ಯಾಮ್, ರೀಕೋರ್ಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಧನ್ಯಾ ಬ್ಯೂಟಿ ಝೋನ್ ಹಾಯ್ ಅಂತ ಹೇಳಿದ್ದೀರಾ. ಹಲೋ ಮ್ಯಾಮ್. ನಂದಿನಿ ಮ್ಯಾಮ್ ಹಾಯ್ ಮ್ಯಾಮ್. ಮೇಕಪ್ ಕಂಪ್ಲೀಟ್ ಆದಮೇಲೆ ಸ್ಕಿನ್ ಎಲ್ಲ ಶ್ರಿಂಕ್ ಆಗುತ್ತಲ್ಲ, ಏನು ಮಾಡಬೇಕು ಮ್ಯಾಮ್? ಅರ್ಥ ಆಗಿಲ್ಲ. ಶ್ರಿಂಕ್ ಆಗುತ್ತೆ ಅಂದರೆ ಮ್ಯಾಮ್ ಅಂದರೆ ರಿಂಕಲ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಮೇಕಪ್ ಮಾಡಿದಾಗ ಆ ಥರ ಎಲ್ಲ ಆಗಲ್ಲ ಮ್ಯಾಮ್. ಯಾಕಂದ್ರೆ ಮೇಕಪ್ ಬಂದು ಇನ್ಸ್ಟೆಂಟ್ ಒನ್ಲಿ ಟಾಪಲ್ಲಿ ಮಾತ್ರ ಮಾಡ್ತೀವಿ ನಾವು. ಸ್ಕಿನ್ಗೆ ಏನು ಮಾಯಿಶ್ಚರೈಸರ್ ಬೇಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೇ ನಮ್ಮ ಮೇಕಪ್ ನಿಂತ್ಕೊಳ್ಳೋದು ಮ್ಯಾಮ್. ಹಲೋ ರೇಖಾ ಮ್ಯಾಮ್. ರಂಜಿತಾ ಮೇಕಪ್ ಆರ್ಟಿಸ್ಟ್ ಮೇಡಮ್. ಫುಲ್ ಬ್ಲ್ಯಾಕ್ ಸ್ಕಿನ್ಗೆ ಡೈಲಿ ಯೂಸ್ ಬೆಸ್ಟ್ ಕ್ರೀಮ್ ಹೇಳಿ ಮೇಡಮ್. ಸ್ಕಿನ್ ಕನ್ಸರ್ನ್ ಇರುತ್ತೆ ಅವ್ರಿಗೆ. ಸೊ ಅವ್ರ ಸ್ಕಿನ್ ಬಂದು ಡ್ರೈ ಇರುತ್ತಾ, ಕಾಂಬಿನೇಷನ್ ಇರುತ್ತಾ, ಸ್ಕಿನ್ ಟೈಪ್ ಹೇಳಿ ನನಗೆ. ಸೊ ಅವ್ರ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಎಕ್ಸಾಂಪಲ್ ಅವ್ರಿಗೆ ಪಿಗ್ಮೆಂಟೇಷನ್ ಆಗಲಿ ಅಥವಾ ಪಿಂಪಲ್ ಮಾರ್ಕ್ಸ್ ಆಗಲಿ, ಆಯಿಲಿ ಸ್ಕಿನ್, ಅದೆಲ್ಲ ಹೇಳಿದ್ರೆ 100% ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಮ್ಯಾಮ್. ಸೆಂಡ್ ಮಿ ಮ್ಯಾಮ್ ಪ್ಲೀಸ್ ಅಂತ ಕೇಳಿದ್ದೀರಾ ಶಾರದಾರ್ ಮ್ಯಾಮ್. ಸೊ ಏನಂತ ಅರ್ಥ ಆಗಿಲ್ಲ, ಏನು ಸೆಂಡ್ ಮಾಡಬೇಕು ಮ್ಯಾಮ್? ಹಾಯ್ ಅಂತ ಹೇಳಿದ್ದೀರಾ ಡಿಂಪು ಮ್ಯಾಮ್ ಹಾಯ್. ರಮ್ಯಾ ಆರ್ಟಿಸ್ಟ್ರಿ ಹಾಯ್ ಅಂತ ಹೇಳಿದ್ದೀರಾ. ಹಲೋ ಮ್ಯಾಮ್. ಆಲ್ ಸ್ಕಿನ್ ಟೈಪ್ ಸೆಟ್ಟಿಂಗ್ ಪೌಡರ್ ನೇಮ್ ಲೋ ಬಜೆಟ್. ರೆವಲ್ಯೂಷನಲ್ಲಿದೆ 699 ಇದೆ. ಫ್ಯಾಷನ್ ಕಲರಲ್ಲಿದೆ 699 ಅಗೇನ್. ಮೆಕೆಝೆಮಿಯಾ ಫೌಂಡೇಶನ್ 2 ಶೇಡ್ಸ್ ಡಾರ್ಕ್ ಲೈಟ್ ಶೇಡ್ ಹೇಳಿ ಫಾರ್ ವ್ಯಾನಿಟಿ ಮ್ಯಾಮ್. ಮ್ಯಾಮ್ 201 ತಗೊಳ್ಳಿ, ದಟ್ ಈಸ್ ಫಾರ್ ಫೇರ್ ಆ್ಯಂಡ್ ಡಾರ್ಕ್ ಇಸ್ ಫಾರ್ 303. ನಾಗಮೂರ್ತಿ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಲೋ. ರೆಗ್ಯುಲರ್ ಯೂಸ್ ಡ್ರೈ ಸ್ಕಿನ್ಗೆ ಮಾಯಿಶ್ಚರೈಸರ್ ಸಜೆಸ್ಟ್ ಮಾಡಿ. ರೆಗ್ಯುಲರ್ಗೆ ಅಂದರೆ ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಸೊ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಂತ ಇರೋದು ವಿಚ್ ಹ್ಯಾಸ್ ವಿತ್ ಹೈಲ್ಯೂರಾನಿಕ್ ಆ್ಯಸಿಡ್ ಇಂಗ್ರೀಡಿಯೆಂಟ್ ಇರೋದನ್ನ ಯೂಸ್ ಮಾಡಿ. ಸೊ ಅದು ಬಂದು 100% ನಿಮಗೆ ನ್ಯಾಚುರಲ್ ಆಗಿ ಜೆಲ್ ಫಾರ್ಮೆಟ್ ಇರೋದ್ರಿಂದ ಹೈಡ್ರೇಷನ್ನು ಕೊಡುತ್ತೆ, ವಾಟರ್ ಇರೋದನ್ನ ನಿಮಗೆ ರಿಟೈನ್ ಮಾಡುತ್ತೆ ಸ್ಕಿನ್ ಜೊತೆ, ಅದ್ರ ಹಂಗೆ ಇಟ್ಕೊಳ್ಳುತ್ತೆ, ಡ್ರೈ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಸ್ಕಿನ್ನ. ಆಯಿಲಿ ಸ್ಕಿನ್ಗೆ ಮಾಯಿಶ್ಚರೈಸರ್ ಪ್ಲೀಸ್ ಅಂತ ಕೇಳಿದ್ದೀರಾ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇರೋ ಮಾಯಿಶ್ಚರೈಸರ್ ಯಾವ್ದು ಬೇಕಾದರೂ ಯೂಸ್ ಮಾಡಿ. ಸೊ ದಾಟ್ ಕಂಟ್ರೋಲ್ಸ್ ಯುವರ್ ಆಯಿಲ್ ಸ್ಕಿನ್. ಮ್ಯಾಮ್ ಬೆಸ್ಟ್ ಲಿಕ್ವಿಡ್ ಕರೆಕ್ಟರ್ ಆ್ಯಂಡ್ ಕನ್ಸೀಲರ್ ವಿತ್ ಶೇಡ್ಸ್ ಫಾರ್ ಬ್ರೈಡ್ ಅಂತ ಕೇಳಿದ್ದೀರಾ. ಬೆಸ್ಟ್ ಅಂದರೆ 100% ಟಾಟೆ ಹೇಳ್ತೀನಿ ಮೇಡಮ್. ಟಾಟೆ ಕನ್ಸೀಲರ್ ಇಸ್ ಒನ್ ಆಫ್ ದ ಬೆಸ್ಟ್ ಕನ್ಸೀಲರ್. ಅದರಲ್ಲಿ ಬಂದು ನಿಮಗೆ ಲಿಕ್ವಿಡ್ ಕರೆಕ್ಟರ್ ಆಗು ಯೂಸ್ ಮಾಡ್ಬೋದು, ಕನ್ಸೀಲರ್ ಆಗು ಯೂಸ್ ಮಾಡ್ಬೋದು. ಸೊ ಶೇಡ್ ಬಂದು ಅದರಲ್ಲಿ ನಿಮಗೆ ಟ್ಯಾನ್ ಬರುತ್ತೆ, ಡಾರ್ಕ್ ಶೇಡ್ಗೆ ಮೀಡಿಯಮ್ ಬರುತ್ತೆ, ಮೀಡಿಯಮ್ ಸ್ಯಾಂಡ್ ಬರುತ್ತೆ, ಅದು ಮೀಡಿಯಮ್ ಸ್ಕಿನ್ಗೆ. ಫೇರ್ಗೆ ಬಂದು ಐವರಿ ಸಿಗುತ್ತೆ. ಬಜೆಟ್ ಫ್ರೆಂಡ್ಲಿ ಮೇಕಪ್ ಬ್ರಷಸ್ ಹೇಳಿ ಅಂತ ಕೇಳಿದ್ದೀರಾ. ನಾರ್ಮಲ್ ನಿಮಗೆ ಸೆಲ್ಫ್ಗೆ ಯೂಸ್ ಮಾಡ್ಕೊಳ್ಳೋದಂದರೆ BH ಬ್ರಷಸ್ ಬರುತ್ತೆ. ಇಲ್ಲ ನನಗೆ ಸ್ವಲ್ಪ ಚೆನ್ನಾಗಿರೋದು ಬೇಕಂದರೆ ಬೆಲ್ಲಿ ಬ್ರಷಸ್ ಬರುತ್ತೆ, 30 ಬ್ರಷಸ್ ಬರುತ್ತೆ 3500, 20 ಬ್ರಷಸ್ ಬರುತ್ತೆ 2000 ಇದೆ. ಸೊ ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಬ್ಲೂಮ್ ಸಲೂನ್ ಹಾಯ್ ಅಂತ ಹೇಳಿದ್ದೀರಾ. ಹಾಯ್ ಮ್ಯಾಮ್. ಫುಲ್ ಬ್ಲ್ಯಾಕ್ ಇರೋರಿಗೆ ಡೈಲಿ ಕ್ರೀಮ್ ಹೇಳಿ ಆಯಿಲಿ ಸ್ಕಿನ್. ಓಕೆ, ಆಯಿಲಿ ಸ್ಕಿನ್ ಅಂತ ಬಂದರೆ ಅವ್ರಿಗೆ ಮ್ಯಾಟಿಫೈಯಿಂಗೇ ಬೇಕು.
ಸೊ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇರೋದು ಯೂಸ್ ಮಾಡಿ. ಸೊ ವಿತ್ ನಿಮಗೆ ಫೇರ್ನೆಸ್ ಇರೋದು ವಿಟಮಿನ್ B3 ಇರೋ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಪಿಲಿಗ್ರಿಮಲ್ಲಿ ಇರುತ್ತೆ ಮಾಯಿಶ್ಚರೈಸರು, ವಿಚ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಫೇರ್ನೆಸ್ ಬರುತ್ತೆ, ವಿಚ್ ಆಯಿಲ್ ಕಂಟ್ರೋಲ್ ಬರುತ್ತೆ, ಅದು ಟ್ರೈ ಮಾಡಿ. ಬೆಸ್ಟ್ ಲಿಕ್ವಿಡ್ ಐಲೈಟರ್ ಆ್ಯಂಡ್ ಬ್ಲಷ್ ಅಂತ ಕೇಳಿದ್ದೀರಾ. ಸೊ ಲಿಕ್ವಿಡ್ ಐಲೈಟರ್ ಬಂದು ನಿಮಗೆ ಲಿಕ್ವಿಡ್ ರೆವಲ್ಯೂಷನಲ್ಲಿದೆ, ಎಲೆಗಲ್ಲಿದೆ. ಬ್ಲಷ್ ಬಂದು ಲಿಕ್ವಿಡು, ಬ್ಲಷ್ ಬಂದು ಎಲೆಗಲ್ಲು, ಸೊ ಲಿಕ್ವಿಡ್ ಬ್ಲಷ್ ಬಂದು ನಿಮಗೆ ಶಿಲ್ಸಲ್ಲಿದೆ, ರೀಕೋಡಲ್ಲಿದೆ, ಎಲೆಗಲಲ್ಲಿದೆ, ಕ್ಯೂಟಿ ಬ್ಯೂಟಿಯಲ್ಲಿದೆ, ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸಲ್ಲಿದೆ. ವಿಡಿಯೋ ಸೆಂಡ್ ಮಿ ಮ್ಯಾಮ್ ಅಂತ ಕೇಳಿದ್ದೀರಾ. ಖಂಡಿತ ಲಾಸ್ಟಲ್ಲಿ ವಿಡಿಯೋ ಸೇವ್ ಮಾಡಿ ನಾವು ಇದರಲ್ಲಿ ಹಾಕ್ತೀವಿ ಮ್ಯಾಮ್, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಬೋದು ನೀವು. ಪೌಡರ್ ಬ್ರಷ್ ತೋರಿಸಿ ಮ್ಯಾಮ್ ಅಂತ ಕೇಳಿದ್ದೀರಾ. ಖಂಡಿತ ತೋರಿಸ್ತೀನಿ. ಅಫೋರ್ಡಬಲ್ ಲಿಕ್ವಿಡ್ ಐಲೈಟರ್ ಹೇಳಿ ಮ್ಯಾಮ್ ಅಂತ ಕೇಳಿದ್ದೀರಾ. ಅಫೋರ್ಡಬಲ್ ಲಿಕ್ವಿಡ್ ಐಲೈಟರ್ ಬಂದು ನಿಮಗೆ ಎಲೆಗಲ್, ರೀಕೋಡ್, ಮೈ ಗ್ಲಾಮ್, ಆರೆಲ್ಸ್ ಫ್ಯಾಷನ್ ಕಲರ್, ತುಂಬ ಬ್ರ್ಯಾಂಡ್ಸ್ ಇದೆ ಮ್ಯಾಮ್. ರೇಖಾ ಕಿರಣ್ ಹೆಲೋ ಮ್ಯಾಮ್ ಅಂತ ಹೇಳಿದ್ದೀರಾ. ಹೆಲೋ. ಎಸ್ಟಿ ಲಾಡರ್ ಫೌಂಡೇಶನ್ ಫೇರ್ ಮೀಡಿಯಂ ಡಸ್ಕಿ ಪ್ರೊಫೆಷನಲ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಖಂಡಿತ ಹೇಳ್ತೀನಿ ಮ್ಯಾಮ್. ಸೌಮ್ಯ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹೆಲೋ. ಕ್ರೈಲಾನ್ FS27 FS24 ಸೆಪ್ರೇಟಾಗಿ ಸಿಗುತ್ತಾ, ಪ್ರೈಸ್ ಎಷ್ಟು ಅಂತ ಕೇಳಿದ್ದೀರಾ. ಖಂಡಿತ ಸಿಗುತ್ತೆ ಮ್ಯಾಮ್. ಸೊ ಪೌಡರ್ ಬ್ರಷು ಇದೇ ಪೌಡರ್ ಬ್ರಷ್ ನೋಡಿ, ಈ ಥರ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇದು ಮೀಡಿಯಮ್ ಸೈಜ್ ತೋರಿಸ್ತಾ ಇದ್ದೀನಿ, ಇದರಲ್ಲಿ ದೊಡ್ಡದು ಬರುತ್ತೆ ಪೌಡರ್ ಬ್ರಷ್. ಗಾರ್ಜಸ್ ತೇಜು ಮ್ಯಾಮ್, ಆಲ್ ಟೈಪ್ ಸ್ಕಿನ್ಗೆ ಯೂಸ್ ಮಾಡೋ ಬೆಸ್ಟ್ ಫೌಂಡೇಶನ್ ಹೇಳಿ ಮ್ಯಾಮ್ ಪ್ಲೀಸ್ ಅಂತ ಕೇಳಿದ್ದೀರಾ. ಸೊ ಎಲ್ಲ ಫೌಂಡೇಶನ್ಸೂ ಆಲ್ಮೋಸ್ಟ್ ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ, ಬಟ್ ಸ್ಪೆಸಿಫಿಕ್ ಬೇರೆ ಸ್ಕಿನ್ ಕನ್ಸರ್ನ್ ಅಂತ ಬಂದಾಗ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಆಲ್ ಸ್ಕಿನ್ ಟೈಪ್ಗೆ ಎಲ್ಲ ಫೌಂಡೇಶನ್ HD ಫಿನಿಶಿಂಗ್ ಆಗಲಿ ಅಥವಾ ರೆಗ್ಯುಲರ್ ಫಿನಿಶಿಂಗ್ ಆಗಲಿ ಸೂಟ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಹೇಳಿ ಅಂತ ಕೇಳಿದರೆ 100% ಮ್ಯಾಕ್ ಇದೆ, ಪ್ಯಾಕ್ ಇದೆ, ಹುಡಾ ಬ್ಯೂಟಿ ಇದೆ, ನಾರ್ಸ್ ಇದೆ, ಶಾಪರಲ್ ಇದೆ, ಯುರೋಪ್ ಗರ್ಲ್ ಇದೆ, ಫ್ಯಾಷನ್ ಕಲರ್ ಇದೆ, ತುಂಬ ಬ್ರ್ಯಾಂಡ್ಸ್ ಇದೆ ಮ್ಯಾಮ್. ಆಯಿಲ್ ಸ್ಕಿನ್ಗೆ ಬೆಸ್ಟ್ ಸನ್ಸ್ಕ್ರೀನ್ ಯಾವುದು ಅಂತ ಕೇಳಿದ್ದೀರಾ. ಸೊ ಬೆಸ್ಟ್ ಸನ್ಸ್ಕ್ರೀನ್ ಆಯಿಲ್ಗೆ ಅಂದರೆ ಅದು ಪರ್ಟಿಕ್ಯುಲರ್ ನಿಮಗೆ ಲಾರಿಯಲ್ ಬರುತ್ತೆ, ಲ್ಯಾಕ್ಮೆ ಬರುತ್ತೆ, ಇಲ್ಲ ಇದು ಲೋಟಸಲ್ಲಿ ಬರುತ್ತೆ, ತುಂಬ ಬ್ರ್ಯಾಂಡ್ಸ್ ಇದೆ ಮ್ಯಾಮ್. ಅದರಲ್ಲೂ ಬೆಸ್ಟ್ ಲ್ಯಾಶಸ್ ಸೆಟ್ ಯಾವುದು ಅಂತ ಕೇಳಿದ್ದೀರಾ. ಇವಾಗ ಯುರೋಪ್ ಗರ್ಲಲ್ಲೂ ನಿಮಗೆ ಬೆಸ್ಟ್ ಲ್ಯಾಶಸ್ ಸೆಟ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಶಿಲ್ಸೂ ಕೊಟ್ಟಿದ್ದಾರೆ. ಪ್ರೊಫೆಷ್ನಲ್ ಶೇಡ್ಸ್ ಹೇಳಿ ಮ್ಯಾಮ್. ಫೌಂಡೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ ಮ್ಯಾಮ್. ಮೇಕಪ್ ಬೈ ಕಾವ್ಯ ಶವಂತ್. ಏನು ಬಗ್ಗೆ ಕೇಳ್ತಾ ಇದ್ದೀರಾ. ಪ್ರೊಫೆಷ್ನಲ್ ಶೇಡ್ ಹೇಳಿ ಅಂತ. ರೆಗ್ಯುಲರ್ ಯೂಸ್ ಡ್ರೈ ಸ್ಕಿನ್ಗೆ ಲೋ ಬಡ್ಜೆಟ್ ಫೌಂಡೇಶನ್ ಹೇಳಿ. ರೆಗ್ಯುಲರ್ ಯೂಸ್ಗೆ ಅಂತ ಬಂದರೆ ನಿಮಗೆ ಲೋ ಬಜೆಟಲ್ಲಿ ಬೇಕಂದರೆ ಜಸ್ಟ್ ಗೋಲ್ಡಲ್ಲಿ ಸಿಗುತ್ತೆ, ಮಿಲಾನಿಯಲ್ಲಿ ಸಿಗುತ್ತೆ, ಆರೆಲ್ಸ್ ಫ್ಯಾಷನ್ ಕಲರಲ್ಲೂ ಸಿಗುತ್ತೆ, ಯುರೋಪ್ ಗರ್ಲಲ್ಲಿದೆ, ಕೆ ಬ್ಯೂಟಿ ಇದೆ, ಕ್ಯೂಟಿ ಬ್ಯೂಟಿ ಇದೆ. ಬೆಸ್ಟ್ ಐಲೈಟರ್ ಪ್ಯಾಲೆಟ್ ಪ್ಲೀಸ್ ಹೇಳಿ ಮ್ಯಾಮ್. ಬೆಸ್ಟ್ ಐಲೈಟರ್ ಪ್ಯಾಲೆಟ್ ಇಸ್ ಓಫ್ರಾ, ಒನ್ ಆಫ್ ದ ಬೆಸ್ಟ್ ಐಲೈಟರ್ ಪ್ಯಾಲೆಟ್ ಅಂದರೆ ಅದೇ ಮ್ಯಾಮ್. ಫಾರ್ ಸಮ್ಮರ್ ವಿಚ್ ಬ್ರ್ಯಾಂಡ್ ಫೌಂಡೇಶನ್ ಇಸ್ ಗುಡ್. HD ಫಿನಿಶಿಂಗ್ ಯಾವುದೇ ಫೌಂಡೇಶನ್ ತೊಗೊಂಡ್ರೆ ಗುಡ್ಡೆ ಮ್ಯಾಮ್. ವಿಚ್ ಐಲೈಟರ್ ಐ ಗ್ಲಿಟರ್ ಇಸ್ ಬೆಸ್ಟ್ ಫಾರ್ ಬ್ರೈಡ್ ಅಂತ ಕೇಳಿದ್ದೀರಾ. ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಯುರೋಪ್ ಗರ್ಲ್, ಆರೆಲ್ಸ್, ರೆವಲ್ಯೂಷನ್ ಬ್ರ್ಯಾಂಡ್. ಬೆಸ್ಟ್ ಸನ್ಸ್ಕ್ರೀನ್ ಪ್ಲೀಸ್ ಅಂತ ಕೇಳಿದ್ದೀರಾ. ಪಿಲಿಗ್ರಿಮ್ ಚೆನ್ನಾಗಿದೆ, ಆರೆಲ್ಸ್ ಲೋಟಸ್ ಚೆನ್ನಾಗಿದೆ, ಜೋವಿಸು ಚೆನ್ನಾಗಿದೆ. ಯಾವಾಗ ಬರುತ್ತೆ ಮ್ಯಾಮ್ ಕ್ರೀಮ್. ಮ್ಯಾಮ್ ಅದ್ರ ಬಗ್ಗೆ ಐಡಿಯಾ ಇಲ್ಲ, ವಿತಿನ್ 1 ವೀಕಲ್ಲಿ ಬರ್ಬೋದು. ಸೊ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಎಲೆಗಲ್ದು ಐಬ್ರೋ ಪ್ಯಾಲೆಟ್ಟು. ಸೊ ಐಬ್ರೋ ಡಿಫೈನಿಂಗ್ ಮಾಡ್ಕೊತಾ ಇದ್ದಾರೆ. ಐ ಶ್ಯಾಡೋ ಪ್ರೈಸ್ ಹೇಳಿ ಮ್ಯಾಮ್ ಅಂತ ಕೇಳಿದ್ದೀರಾ. ಐ ಶ್ಯಾಡೋ ಪ್ರೈಸ್ ಬಂದು ಇಟ್ ಕಾಸ್ಟ್ ಯು 2999 ಇದೆ. ಸೊ ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಅಮೌಂಟ್ ಅಂತ ಕೇಳಿದ್ದೀರಾ ಶ್ರುತಿ ಮ್ಯಾಮ್. ಯಾವುದ್ರದ್ದು ಅಮೌಂಟ್ ಕೇಳ್ತಾ ಇದ್ದೀರಾ. ಐ ಶ್ಯಾಡೋ ಅಮೌಂಟು 2999 ಮ್ಯಾಮ್.
ಮ್ಯಾಮ್ ಅರ್ಥ ಆಗಿಲ್ಲ ಸಲ್ಮಾ ಮ್ಯಾಮ್, ಏನೋ ಹಾಕಿದ್ದೀರಾ. ಆಯಿಲ್ ಸ್ಕಿನ್ಗೆ ಡೈಲಿ ಕ್ರೀಮ್ ಹೇಳಿ, ಬ್ಲ್ಯಾಕ್ ಸ್ಕಿನ್ ಅಂತ ಕೇಳಿದ್ದೀರಾ. ನಾನು ಹೇಳಿದೆ ಆಲ್ರೆಡಿ, ಆಯಿಲಿ ಸ್ಕಿನ್ಗೆ ಪರ್ಟಿಕ್ಯುಲರ್ ಆಗಬೇಕಂದ್ರೆ ನಿಮಗೆ ಪಿಲಿಗ್ರಿಮಲ್ಲೂ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಆರೆಲ್ಸ್ ಪ್ಲಮ್ಮಲ್ಲೂ ಸಿಗುತ್ತೆ. ಶಿಲ್ಸ್ ಐ ಶಾಡೋ ಪ್ರೈಸ್ ಎಷ್ಟು ಅಂತ ಕೇಳಿದ್ದೀರಾ. 2999. ಆಯ್ ಮ್ಯಾಮ್ ಗುಡ್ ಐಲೈಟಿಂಗ್ ಪ್ಯಾಲೆಟ್ ಹೇಳಿ ಅಂತ ಹೇಳಿದ್ದೀರಾ. ಸೊ ಐಲೈಟಿಂಗ್ ಪ್ಯಾಲೆಟ್ ಓಫ್ರಾ ಇಸ್ ಒನ್ ಆಫ್ ದ ಬೆಸ್ಟ್ ಐಲೈಟರ್ ಪ್ಯಾಲೆಟ್. ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಹೇಳಿ ಮ್ಯಾಮ್ ಪ್ಲೀಸ್ ಅಂತ ಕೇಳಿದ್ದೀರಾ. 100% ವಾಟರ್ ಪ್ರೂಫ್ ಬೇಕಂದರೆ ದಯವಿಟ್ಟು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ತೊಗೊಳ್ಳಿ. ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಲಿಕ್ವಿಡ್ ಮ್ಯಾಟ್ ವಾಟರ್ ಪ್ರೂಫ್ ಇದ್ದೇ ಇರುತ್ತೆ. ಅಂಜಲಿ ಶಿಬಾ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಲೋ. ಫೌಂಡೇಶನ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ ಸಲ್ಮಾ ಮ್ಯಾಮ್. ಸೊ ಡಸ್ಕಿ ಸ್ಕಿನ್ಗೆ ಫೌಂಡೇಶನ್ ಬಂದು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಜಸ್ಟ್ ಗೋಲ್ಡಲ್ಲಿ ಸಿಗುತ್ತೆ. ಆರೆಲ್ಸ್ ನಿಮಗೆ ರೆವಲ್ಯೂಷನ್ ಎಲೆಗಲಲ್ಲಿ ಬರುತ್ತೆ. ಎಲೆಗಲಲ್ಲಿ ಬಂದು ಬ್ಯೂಟಿಫುಲ್ ಬ್ರಾನ್ಸ್ ಅಂತ ಬರುತ್ತೆ. ಜಸ್ಟ್ ಗೋಲ್ಡಲ್ಲಿ ನಂಬರ್ 11 ಬರುತ್ತೆ. ಆರೆಲ್ಸ್ ನಿಮಗೆ ಫ್ಯಾಷನ್ ಕಲರಲ್ಲೂ ನಿಮಗೆ ಡಾರ್ಕ್ ಶೇಡ್ ಸಿಗುತ್ತೆ. ಮಹಾರಾಷ್ಟ್ರ ವಿಚ್ ಬ್ರ್ಯಾಂಡ್ ಗುಡ್. ತೇಜಸ್ವಿನಿ ಮ್ಯಾಮ್ ಮಹಾರಾಷ್ಟ್ರ ವಿಚ್ ಬ್ರ್ಯಾಂಡ್ ಗುಡ್ ಅಂತ ಕೇಳಿದ್ದೀರಾ. ಅರ್ಥ ಆಗಿಲ್ಲ, ಐ ಆಮ್ ಸಾರಿ. ಉಷಾ ಸುರೇಶ್ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹೆಲೋ. ಶ್ರುತಿ ಮ್ಯಾಮ್ ಐ ಶಾಡೋ ಪ್ಯಾಲೆಟ್ ಅಮೌಂಟ್ ಬಂದು 2999 ಇದೆ. ಪಿಗ್ಮೆಂಟೇಷನ್ ಪಿಂಪಲ್ ಮಾರ್ಕ್ಸ್ಗೆ ಏನು ಬೇಕು, ಮಾಯ್ಶ್ಚರೈಸರ್ ಹೇಳಬೇಕಾ. ಸೊ ರೆಟಿನಾಲ್ ಬೂಸ್ಟಿಂಗ್ ಇರೋ ಕ್ರೀಮ್ ಬಂದು ಏಜಿಂಗ್ ಯೂಸ್ ಮಾಡ್ತೀವಿ. ಪಿಗ್ಮೆಂಟೇಷನ್ಗೆ ಬಂದು ವಿಟಮಿನ್ B3 ಆರೆಲ್ಸ್ ನಿಮಗೆ ವಿತ್ ದ ಮಾಯ್ಶ್ಚರೈಸರ್ ಆಫ್ ಫೇರ್ನೆಸ್ ವಿಟಮಿನ್ B3 ಇರೋಂಥದ್ದು ಯೂಸ್ ಮಾಡಿದ್ರೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಔಟ್ ಆಗುತ್ತೆ. ಪಿಂಪಲ್ಸ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಅಂದರೆ ನಿಮಗೆ ಪಿಲಿಗ್ರಿಮಲ್ಲಿ ತುಂಬ ಚೆನ್ನಾಗಿದೆ. ಒನ್ಸ್ ಟ್ರೈ ವಿತ್ ಪಿಲಿಗ್ರಿಮ್ ಪ್ರಾಡಕ್ಟ್. ಶ್ರುತಿ ಮ್ಯಾಮ್ ಪ್ಲೀಸ್ ಟೆಲ್ ಮಿ ಅಂತ ಕೇಳಿದ್ದೀರಾ. ಒಂದು ನಿಮಿಷ, ಏನು ಕೇಳಿದ್ರಿ. ಶ್ರುತಿ ಶ್ರುತಿ ಮ್ಯಾಮ್ ನಿಮ್ಮ ಕ್ವೆಶ್ಚನ್ ನನಗೆ ಬಂದಿಲ್ಲ, ಐ ಆಮ್ ಸಾರಿ ಮ್ಯಾಮ್. ಮತ್ತೆ ಇನ್ನೊಂದು ಸಲ ಕ್ವೆಶ್ಚನ್ ಕೇಳಿ ಪ್ಲೀಸ್, ಏನು ಅಂದ್ಕೊಳ್ಬೇಡಿ. ಅದು 2999 ಹೇಳಿಬಿಟ್ಟೆ ಆಲ್ರೆಡಿ ಪ್ರೈಸ್ ನಿಮಗೆ. ಮ್ಯಾಮ್ ಐ ಶ್ಯಾಡೋ ಡಾರ್ಕ್ ಮಾಡಿದಾಗ ಫೇಸ್ ಮೇಕಪ್ ಲೈಟ್ ಇರಬೇಕಾ ಮ್ಯಾಮ್. ಐ ಶ್ಯಾಡೋ ನೀವು ಡಾರ್ಕ್ ಮಾಡಿದಾಗ ಅಫ್ಕೋರ್ಸ್ ನೀವು ಲೈಟೇ ಮಾಡಬೇಕಾಗತ್ತೆ. ಲಿಪ್ಸ್ಟಿಕ್ಕೂ ಅಷ್ಟೇ, ಫೌಂಡೇಶನ್ ಅಷ್ಟೇ, ಎರಡೂ ಲೈಟಲ್ಲೇ ಇರಬೇಕು ನಿಮಗೆ. ಹಾಯ್ ಮ್ಯಾಮ್ ಗುಡ್ ಆಫ್ಟರ್ನೂನ್ ಅಂತ ಹೇಳಿದ್ದೀರಾ. ಹಂಸ ಮ್ಯಾಮ್ ಹಲೋ. ವಿಚ್ ಬ್ರ್ಯಾಂಡ್ ಇಸ್ ಗುಡ್ ಮಸ್ಕರಾ ಅಂತ ಕೇಳಿದ್ದೀರಾ. ಫ್ಯಾಷನ್ ಕಲರ್ ಇಸ್ ಒನ್ ಆಫ್ ದ ಗುಡ್ ಬ್ರ್ಯಾಂಡ್. ಯಾಕಂದರೆ ಅದು ಎರಡು ಸೈಡ್ ಬರುತ್ತೆ ನಿಮಗೆ. ಒಂದು ಸೈಡ್ ವಾಲ್ಯೂಮೈಸಿಂಗ್ ಬರುತ್ತೆ, ಒಂದು ಲೋ ಲ್ಯಾಶಸ್ಗೆ ಬರುತ್ತೆ. ಸೊ ಎರಡೂ ನಿಮಗೆ ಯೂಸ್ ಆಗುತ್ತೆ. ವಾಟರ್ ಪ್ರೂಫ್ ಕಾಜಲ್ ಕೇಳಿದ್ದೀರಾ. 100% ವಾಟರ್ ಪ್ರೂಫ್ ಅಂದರೆ ಇಂಗ್ಲಾಡ್ ತೊಗೊಳ್ಳಿ. ಇಟ್ ಇಸ್ ಅ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಸ್ಮಾಚ್ ಪ್ರೂಫ್. ಐ ಪಿಗ್ಮೆಂಟ್ ಇರೋ ಬೆಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ನೇಮ್ ಪ್ಲೀಸ್ ಅಂತ ಕೇಳಿದ್ದೀರಾ. ಮೆಕೆಝೆಮಿಯಾ, ಶಾಪೆರಲ್, ಶಿಲ್ಸ್, ಫ್ಯಾಷನ್ ಕಲರ್, ಯುರೋಪ್ ಗರ್ಲ್, ಕಾರ್ನಿವಲ್ ಐ ಶ್ಯಾಡೋ ಪ್ಯಾಲೆಟ್. ಇದೆಲ್ಲ ನಿಮಗೆ ಐ ಶ್ಯಾಡೋ ಪಿಗ್ಮೆಂಟೆಡ್ ತುಂಬ ಚೆನ್ನಾಗಿ ಬರುತ್ತೆ. ಗಾಯತ್ರಿ ಮ್ಯಾಮ್ ಹಾಯ್ ಅಂತ ಹೇಳಿದ್ದೀರಾ. ಹಲೋ. ಮೆಲಿಜಾ ಖಾನಾ ಹಾಯ್ ಮ್ಯಾಮ್ ಅವರ್ ಯು ಅಂತ ಕೇಳಿದ್ದೀರಾ. ಎಸ್ ಮ್ಯಾಮ್ ಐ ಫೈನ್. ಅಬೌಟ್ ಯು ಮ್ಯಾಮ್. ಮ್ಯಾಜಿಕ್ ಡ್ರಾಪ್ಸ್ ಹೌ ಟು ವರ್ಕ್. Magic drop is before the primer you can use it, either after the primer you can use it. That will gives you like makeup becomes waterproof when you use that product. Regular use dry skin ಗೆ low budget foundation ಹೇಳಿ ಮ್ಯಾಮ್. ರೆಗ್ಯುಲರ್ ಯೂಸ್ಗೆ ಅಂತ ಬಂದರೆ ನಿಮಗೆ ಮಿಲಾನಿ ತುಂಬ ಚೆನ್ನಾಗಿದೆ. ಆರೆಲ್ಸ್ ನಿಮಗೆ ಇನ್ನೂ ಡ್ರೈ ಸ್ಕಿನ್ಗೆ ಅಂದರೆ ಕ್ರೈಲಾನ್ ಪ್ರಾಡಕ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಸ್ಕಿನ್ಗೆ ಮಾಯಿಶ್ಚರೈಸರ್, ಪ್ರೈಮರ್, ಕರೆಕ್ಟರ್, ಕನ್ಸೀಲರ್, ಫೌಂಡೇಶನ್ ಹೇಳಿ. ನಾರ್ಮಲ್ ಸ್ಕಿನ್ಗೆ ಅಂದರೆ ಎಲ್ಲ ಫೌಂಡೇಶನು ಸೂಟ್ ಆಗುತ್ತೆ ಮ್ಯಾಮ್. ಇದೇ ಪರ್ಟಿಕ್ಯುಲರ್ ಏನು ಸ್ಕಿನ್ ಕನ್ಸರ್ನ್ ಇದ್ದರೆ ಮಾತ್ರನೇ ಬೇರೆ ಬೇರೆ ಬೇಕಾಗುತ್ತೆ. ನಾರ್ಮಲ್ ಸ್ಕಿನ್ ಇರೋರಿಗೆ ಏನು ಹಾಕಿದ್ರೂ ಎಲ್ಲನೂ ಸೂಟ್ ಆಗುತ್ತೆ, ಏನು ಭಯ ಇರಲ್ಲ ಅವ್ರದ್ದು. ಡೀಪ್ ಸ್ಕಿನ್ಗೆ ಲಿಪ್ಸ್ಟಿಕ್ ಶೇಡ್ ಹೇಳಿ ಮ್ಯಾಮ್. ಡೀಪ್ ಸ್ಕಿನ್ಗೆ ಅಂದರೆ ತೀರಾ ಡಾರ್ಕ್ಗೆ ಹೋಗಬೇಡಿ, ಸ್ವಲ್ಪ ಮಿಡಲ್ ಟಿಂಟ್ ಆಫ್ ರೆಡ್ ಮರೂನ್ಗೆ ಹೋಗಿ, ಇಲ್ಲ ಪರ್ಪಲ್ ಟಿಂಟ್ ಆಫ್ ಮರೂನ್ಗೆ ಹೋಗಿ, ಐದರ್ ಟಿಂಟ್ ಆಫ್ ರೆಡಿಶ್ ಮರೂನ್ಗೆ ಹೋಗಿ. ಡೀಪೇ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ತೀರಾ ಡಾರ್ಕ್ ಕಾಣ್ತಾರೆ. ಪ್ಲೀಸ್ ವಿಡಿಯೋ ಸೆಂಡ್ ಮಾಡಿ ಅಂತ ಕೇಳಿದ್ದೀರಾ. ಖಂಡಿತ ನಾವು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀವಿ ಮ್ಯಾಮ್. ಮ್ಯಾಮ್ ಬೆಸ್ಟ್ ಸೆಟ್ಟಿಂಗ್ ಸ್ಪ್ರೇ ಹೇಳಿ ಅಂತ ಕೇಳಿದ್ದೀರಾ. ಪ್ರೊಫೆಷ್ನಲ್ ಬೇಕಂದರೆ ಯು ವಿಲ್ ಗೋ ವಿತ್ ಅರ್ಬನ್ ಡಿಕೆ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ ಕೇಳಿದ್ರೆ ಅದು ಬಿಟ್ಟರೆ ನಿಮಗೆ ಮ್ಯಾಕೂ ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ. ನಾರ್ಮಲ್ ಬಜೆಟ್ ಫ್ರೆಂಡ್ಲಿಯಲ್ಲಿ ಬೇಕಂದರೆ ನಿಮಗೆ ಕ್ರೈಲಾನ್ ಬರುತ್ತೆ, ಡರ್ಮಾ ಬರುತ್ತೆ. ಆರೆಲ್ಸ್ ವಿಲ್ ಗೆಟ್ ಇಟ್ ಇನ್
ಎಲೆಗಲಲ್ಲೂ ಬರುತ್ತೆ, ಶಾಪರಲ್ಲಿ ಬರುತ್ತೆ. ಮೇಡಮ್ ಮೇಕಪ್ ಮಾಡಿದ್ಮೇಲೆ ಫೌಂಡೇಶನ್ ಹಾಕಿದ್ಮೇಲೆ 1 ಅವರ್ಗೆ ಸ್ಕಿನ್ ಬ್ಲ್ಯಾಕ್ ಟರ್ನ್ ಆಗುತ್ತೆ, ಯಾಕೆ ಪ್ಲೀಸ್ ಲೆಟ್ ಮೀ ನೋ. ಮೇಡಮ್ ನಾನು ಅವಾಗಲೇ ಹೇಳಿದೆ ಇದ್ರ ಬಗ್ಗೆ. ಏನು ಗೊತ್ತಾ, 1 ಶೇಡ್ ಬ್ರೈಟರ್ ಯೂಸ್ ಮಾಡ್ತೀನಿ ಅಂತ ಮಾಡಿದ್ರೆ 100% ಮೇಕಪ್ ಆಕ್ಸಿಡೈಸ್ ಆಗೇ ಆಗುತ್ತೆ. ನಾವು ತಗೊಂಡಿರೋ ಫೌಂಡೇಶನ್ ನಮ್ಮ ಸ್ಕಿನ್ ಕಲರ್ಗೆ ಎಕ್ಸಾಕ್ಟಾಗಿ ತೊಗೊಂಡ್ರೆ 100% ಆಕ್ಸಿಡೈಸ್ ಆಗಲ್ಲ. ಆಮೇಲೆ ಫೌಂಡೇಶನ್ ಕ್ವಾಂಟಿಟಿನೂ ಅಷ್ಟೇ, ಲಿಮಿಟೆಡ್ ಆಗಿ ನಾವು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಮಾಡಬೇಕು. ಅಲ್ಲಿ ಇವಾಗ ಎಲ್ಲೋ ಕವರೇಜ್ ಮಾಡೋಕ್ಕಾಗಲಿಲ್ಲ ಅಂತ ಮತ್ತೆ ಇನ್ನೊಂದ್ಸಲ ಫೌಂಡೇಶನ್ ಅದ್ರ ಮೇಲೆ ತಿರ್ಗಿ ಅಪ್ಲೈ ಮಾಡಿ ಅದನ್ನ ಕನ್ಸೀಲ್ ಮಾಡ್ತೀನಿ ಅಂತ ಹೋಗೋದಾಗಲಿ, ಪ್ಯಾಚಪ್ ಮಾಡೋದಾಗಲಿ ಮಾಡಿದಾಗ ಆ ಥರ ಆಗುತ್ತೆ. ಇನ್ನು ಡ್ರೈ ಸ್ಕಿನ್ ಇರುತ್ತೆ, ಸೊ ಹೈಡ್ರೇಷನ್ ಅವ್ರಿಗೆ ಫಸ್ಟೇ ಪೆಪ್ ಮಾಡಿರಲ್ಲ, ನೀವು ಡೈರೆಕ್ಟಾಗಿ ಮೇಕಪ್ ಮಾಡಿದ್ರೂ ಮೇಕಪ್ ನಿಮ್ಗೆ ಏನಾಗುತ್ತೆ ಪ್ಯಾಚಪ್ ಆಗಿ ಅದನ್ನು ನಿಮಗೆ ಗ್ರೇಗೆ ಟರ್ನ್ ಆಗುತ್ತೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಅಕಾರ್ಡಿಂಗ್ ಟು ಸ್ಕಿನ್ ಟೋನ್, ಸ್ಕಿನ್ ಕಲರ್, ಯಾವ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅದು ಬೇಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವ್ರು ಯಾವ ಅಂಡರ್ ಟೋನ್ ಇದ್ದಾರೆ ಅದರ ಮೇಲೆ ನೀವು ಸ್ಕಿನ್ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 100% ಗ್ರೇ ಆಗಲ್ಲ. ಪೌಡರ್ ಬ್ರಷ್ ಅಮೌಂಟ್ ಎಷ್ಟು ಅಂತ ಕೇಳಿದ್ದೀರಾ? $750 ಇದೆ ಪೌಡರ್ ಬ್ರಷ್ ಅಮೌಂಟು. ಹಾಯ್ ಮ್ಯಾಮ್, ಫ್ಯಾಷನ್ ಕಲರ್ ಗ್ಲೋ ಸೆಟ್ಟಿಂಗ್ ಸ್ಪ್ರೇ ಹೇಗಿದೆ ಅಂತ ಹೇಳಿ. ಬ್ರೈಡ್ಗೆ ಯೂಸ್ ಮಾಡ್ಬೋದು, ಬಟ್ ದ ಥಿಂಗ್ ಹೈ ಎಂಡ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅದೇ ಥರ ಫೌಂಡೇಶನ್ಗೆ ಅದೇ ಥರ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ. ಆರ್ ಎಲ್ಸ್ ಇಫ್ ಯು ಆರ್ ಯೂಸಿಂಗ್ ಇನ್ ಅ ಲೋ ಬಜೆಟ್ ದೆನ್ ಯು ಕ್ಯಾನ್ ಟ್ರೈ ವಿತ್ ದ ಯುರೋಪ್ ಗರ್ಲ್, ಐದರ್ ಯು ಕ್ಯಾನ್ ಯೂಸ್ ಇಟ್ ವಿತ್ ದ ಫ್ಯಾಷನ್ ಕಲರ್. ವರ್ಕ್ ಆಗುತ್ತೆ ಇಲ್ಲ ಅಂತ ಇಲ್ಲ, ಬಟ್ ಫೌಂಡೇಶನ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ಯೂಸ್ ಮಾಡಿ ಮ್ಯಾಮ್. ಬಟ್ ಪ್ರಾಡಕ್ಟ್ ಇಸ್ ಗುಡ್, ರೆಗ್ಯುಲರ್ಗೆ ಬೇಕಾದ್ರೆ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಡಸ್ಕಿ ಸ್ಕಿನ್ಗೆ ಫೌಂಡೇಶನ್ ಹೇಳಿ. ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಮೆಕಝೆಮಿ ಅದರಲ್ಲಿ 303 ಫೌಂಡೇಶನ್, ಆರೆಲ್ಸ್ ನಿಮಗೆ ಜಸ್ಟ್ ಗೋಲ್ಡಲ್ಲಿ ಬರುತ್ತೆ, ನಂಬರ್ 11 ಇದರಲ್ಲಿ ಬರುತ್ತೆ, ಎಲೆಗಲಲ್ಲಿ ಬರುತ್ತೆ. ಸೊ ಎಲೆಗಲಲ್ಲಿ ಜಸ್ಟ್ ಬ್ರಾನ್ಸ್, ಬ್ಯೂಟಿಫುಲ್ ಬ್ರಾನ್ಸ್ ಅಂತ ಬರುತ್ತೆ. ಇದು ಮೂರೂ ನಿಮಗೆ ಡಸ್ಕಿ ಸ್ಕಿನ್ ಟೋನ್ಗೆ ವರ್ಕೌಟ್ ಆಗುತ್ತೆ. ಹೌ ಮಚ್ ಆಫರ್ ಹೈಲೈಟರ್ ಪ್ಯಾಲೆಟ್ ಅಂತ ಕೇಳಿದ್ದೀರಾ? 3500 ಇದೆ ಮ್ಯಾಮ್, ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಸೊ ಬೆಸ್ಟ್ 3 ಫೌಂಡೇಶನ್ ಫಾರ್ ಬ್ರೈಡಲ್ ಮೇಕಪ್ ಅಂತ ಕೇಳಿದ್ದೀರಾ? 100% ಮ್ಯಾಕು, ಹುಡಾ ಬ್ಯೂಟಿ, ನಾರ್ಸು, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್. ಗ್ಲಾಸಿ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಯಾವುದು ಹೇಳಿ? ಗ್ಲಾಸಿ ಲಿಪ್ಸ್ಟಿಕ್ ಬಂದು ಮ್ಯಾಮ್, ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಗ್ಲಾಸಿ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಯಾವುದೂ ಇರಲ್ಲ. ಯಾಕಂದರೆ ಗ್ಲಾಸಿ ಅಂತ ಬಂದ್ರೆ ಅದು ಆಟೋಮೆಟಿಕ್ ಹೋಗ್ಬಿಡುತ್ತೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿ, ಅದ್ರ ಮೇಲೆ ಗ್ಲಾಸ್ ಟಚ್ ಕೊಡಿ, ಸೊ ಇಟ್ ವಿಲ್ ಸ್ಟೇಸ್ ಲೈಕ್ ಎ ಗ್ಲಾಸಿ ಲಿಪ್ಸ್ಟಿಕ್. ಹಾಯ್ ಮ್ಯಾಮ್, ಫ್ಯಾಷನ್ ಕಲರ್ ಗ್ಲೋ ಸೆಟ್ಟಿಂಗ್ ಸ್ಪ್ರೇ ಹೇಗಿದೆ? ಮೆಕಝೆಮಿಯಾ ಫೌಂಡೇಶನ್ ವಿತ್ ಸ್ಕಿನ್ ಟೈಪ್ಗೆ ಅಂತ ಕೇಳಿದ್ದೀರಾ? ವಿತ್ ಸೂಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ ಮ್ಯಾಮ್, ಇಟ್ ಇಸ್ ನಾಟ್ ಪರ್ಟಿಕ್ಯುಲರ್ಲಿ ಕನ್ಸರ್ನ್ ಅಬೌಟ್ ದ ಸ್ಕಿನ್, ಎಲ್ಲರಿಗೂ ಸೂಟ್ ಆಗುತ್ತೆ. ವಿ ಕ್ಯಾನ್ ಮಿಕ್ಸ್ ಮ್ಯಾಜಿಕ್ ಡ್ರಾಪ್ ಇನ್ ಫೌಂಡೇಶನ್ ರೈಟ್? ಎಸ್ ಮ್ಯಾಮ್, ಯು ಕ್ಯಾನ್. ಬಟ್ ದ ಥಿಂಗ್, ಅದು ಏನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಸ್ಕಿನ್ ಡ್ರೈ ಇದ್ದಾಗ ನಾನು ಸ್ವಲ್ಪ ಅದನ್ನ ಗ್ಲಾಸಿ ಲುಕ್ಗೆ ಟರ್ನ್ ಅಪ್ ಮಾಡ್ತೀನಿ ಅಂದರೆ ಆ ಥರ ಇದ್ದಾಗ ನೀವು ಯೂಸ್ ಮಾಡ್ಕೊಬೇಕು. ವಾಟರ್ ಪ್ರೂಫ್ ಮೇಕಪ್ ಮಾಡಬೇಕಂದಾಗ ಬಿಫೋರೇ ಯೂಸ್ ಮಾಡಬೇಕು. ವಿಚ್ ಐಬ್ರೋ ಪ್ರಾಡಕ್ಟ್ ಯು ಯೂಸಿಂಗ್ ಅಂತ ಕೇಳಿದ್ದೀರಾ? ಎಲೆಗಲ್ ಐಬ್ರೋ ಪ್ಯಾಲೆಟ್ ಇವಾಗ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇರೋದು, ತೋರಿಸ್ತೀನಿ ಒಂದು ನಿಮಿಷ. ಸೊ ಇದೇ ಐಬ್ರೋ ಪ್ಯಾಲೆಟ್ ನಾವು ಯೂಸ್ ಮಾಡ್ತಾ ಇರೋದು, ಇನ್ಸ್ಪೈರಿಂಗ್ ಎಲೆಗಲ್ ಬ್ರೋ ಕಿಟ್ ಅಂತ. ಸೊ ಇದರಲ್ಲಿ ಬಂದು ನಿಮಗೆ ಶೇಡ್ಸ್ ತೋರಿಸ್ತೀನಿ ನೋಡಿ. ಸೊ 3 ಶೇಡ್ಸ್ ಬರುತ್ತೆ, 1 ಹೈಲೈಟಿಂಗ್, 1 ಲೈಟ್ ಬ್ರೌನ್, 1 ಡಾರ್ಕ್ ಬ್ರೌನ್ ಆ್ಯಂಡ್ 1 ಇಸ್ ವ್ಯಾಕ್ಸ್. ಇದು ವ್ಯಾಕ್ಸ್ ಬರುತ್ತೆ, ವೈಟ್ ಇದೆ ಅಲ್ಲ, ಇದು ಬಂದು ವ್ಯಾಕ್ಸ್. ಇದು ಸೊ ವಾಟರ್ ಪ್ರೂಫ್ ಆಗೋದಕ್ಕೆ ಅದು ಹೆಲ್ಪ್ ಔಟ್ ಮಾಡುತ್ತೆ ನಿಮಗೆ. ಸೊ ಅದ್ರ ಜೊತೆ ಬ್ರಷು ಬರುತ್ತೆ, ಅದ್ರ ಜೊತೆ ನಿಮಗೆ ಪ್ಲಕ್ಕರು ಬರುತ್ತೆ. ಪ್ಲೀಸ್ ಟೆಲ್ ಮಿ ಬೆಸ್ಟ್ ಲ್ಯಾಶ್ ಗ್ಲೂ ಅಂತ ಕೇಳಿದ್ದೀರಾ? PSC ಚೆನ್ನಾಗಿದೆ, ಯೂರೋ ಪ್ಯಾರಿಸ್ ಚೆನ್ನಾಗಿದೆ, ಡಿಯೋ ಆ ಬ್ರ್ಯಾಂಡು ಚೆನ್ನಾಗಿದೆ, ಶಿಲ್ಸ್ ಬಂದಿದೆ ಅದು ಚೆನ್ನಾಗಿದೆ. ಇಲ್ಲ, ಇವಾಗ ಲಿಕ್ವಿಡ್ ಲೈನರ್ ಯೂಸ್ ಮಾಡ್ಕೋತಾ ಇದ್ದೀನಿ ಫ್ರಮ್ ಕೆ ಬ್ಯೂಟಿ. ಸೊ ಲಿಕ್ವಿಡ್ ಲೈನರ್ ಕೆ ಬ್ಯೂಟಿಯಿಂದ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬಾಕ್ಸ್ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಫ್ರಮ್ ಕೆ ಬ್ಯೂಟಿ, ವಿಚ್ ಇಸ್ ಅ ಕಂಪ್ಲೀಟ್ಲಿ ಲಿಕ್ವಿಡ್ ಲೈನರ್, ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್.
ಹಾಯ್ ಮ್ಯಾಮ್, ವೆನ್ ವಿಲ್ ಯು ಕಂಡಕ್ಟ್ ಮಾಸ್ಟರ್ ಕ್ಲಾಸ್ ವಿತ್ ಆ್ಯಂಡ್ಸ್ ಸಮ್ ಪ್ರಾಕ್ಟೀಸ್? ಮ್ಯಾಮ್ ಇವಾಗ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬಟ್ ನಾಟ್ ಆನ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್, ಒನ್ಲಿ ಅದನ್ನ ನೋಡಿ ಕಲಿಯೋದು ಮಾತ್ರ ಇವಾಗಿದೆ ಪ್ರೆಸೆಂಟು, ವಿಚ್ ಇಸ್ ಆನ್ 24th ಮಾರ್ಚ್ ಇದೆ. ಸೊ ಅದರಲ್ಲಿ ನಿಮಗೆ ಏನಿದೆ ಅಂದರೆ, ಬರ್ತಾ ಇರೋರು ಬಂದು ಸೆಲೆಬ್ರಿಟಿ ಆರ್ಟಿಸ್ಟ್ ಬರ್ತಾ ಇದ್ದಾರೆ ಹೇಳ್ಕೊಡೋದಕ್ಕೆ. ಸೊ 24th ಕ್ಲಾಸಸ್ ಇರುತ್ತೆ, 2 ಕ್ಲಾಸಸ್ ಹೇಳ್ಕೊಡ್ತಾರೆ, ಸರ್ಟಿಫಿಕೇಟ್ಸ್ ಇರುತ್ತೆ, ಸೊ ಗೂಡೀಸ್ ಇರುತ್ತೆ ವರ್ತ್ ಆಫ್ 1500ಗೆ. ನೀವೇನು 2000 ಪೇ ಮಾಡ್ತೀರಾ ಆ 1500ಗೆ ಗೂಡೀಸ್ ಬ್ಯಾಗೆ ಕೊಟ್ಬಿಡ್ತಾರೆ. ಸೊ ಕಂಪ್ಲೀಟ್ಲಿ ನಿಮಗೆ ಲಂಚ್ ಫ್ರೀ ಇರುತ್ತೆ. ಸೊ ಇಲ್ಲೇ ವಿ ಟಿ ಪ್ಯಾರಡೈಸ್ ಹೋಟ್ಲಲ್ಲಿ ಇರುತ್ತೆ. ಸೊ ಟಿಕೆಟ್ ಬುಕ್ ಮಾಡಬೇಕನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ, ಆದಷ್ಟು ಬೇಗ, ಯಾಕಂದರೆ ಲಿಮಿಟೆಡ್ ಸೀಟ್ಸ್ ಮಾತ್ರನೇ ಇರೋದು. ಹಾಯ್ ಮ್ಯಾಮ್, ಮೇಕ್ ಓವರ್ ಬೈ ಕವಿತಾ ಗೌಡ. ಹಾಯ್ ಮ್ಯಾಮ್ ಅಂತ ಹೇಳಿದ್ದೀರಾ. ಹಲೋ ಮ್ಯಾಮ್. ಮ್ಯಾಮ್ ಪ್ರಾಡಕ್ಟ್ ನೀವೇ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್? ಖಂಡಿತ ಸಜೆಸ್ಟ್ ಮಾಡ್ತೀನಿ, ಬನ್ನಿ ಮ್ಯಾಮ್. ಮೇಕ್ ಓವರ್ ಬೈ ವಿದ್ಯಾಸ್ ಮ್ಯಾಮ್. ಟೆಲ್ ಮಿ ಆನ್ಸರ್ ಮ್ಯಾಮ್. ರೆಗ್ಯುಲರ್ ಕ್ರೀಮ್ ಮ್ಯಾಮ್, ರೆಗ್ಯುಲರ್ ಕ್ರೀಮು ನಿಮಗೆ ಸೆಲ್ಫ್ಗೆ ಬೇಕಂದರೆ, ನಿಮಗೆ ಫೇರ್ನೆಸ್ಗೆ ಬೇಕಾ ಅಥವಾ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಬೇಕಾ, ಹೈಡ್ರೇಷನ್ಗೆ ಬೇಕಾ, ಅದು ಹೇಳಿ, ಖಂಡಿತ ನಾನು ಹೇಳ್ತೀನಿ ಅದಕ್ಕೆ ಆನ್ಸರು. ಹಾಯ್ ಮ್ಯಾಮ್, ನಾರ್ಮಲ್ ಪ್ರೈಸ್ ಹೇಳಿ. ಫೌಂಡೇಶನ್ ಬ್ರೈಡ್ಗೆ ಯಾವುದು ತಗೋಬೇಕು? ಪ್ಯಾಕ್ ತಗೊಳ್ಳಿ ಮೇಡಮ್. 995 ಇರುತ್ತೆ ನಾರ್ಮಲ್ ಬಜೆಟಲ್ಲಿ. ಅಂದರೆ ಫ್ರೆಂಡ್ಲಿ ಬಜೆಟ್ ಬರುತ್ತೆ ನಿಮಗೆ. ಇನ್ನೂ ಸ್ವಲ್ಪ ಹೈ ಎಂಡಲ್ಲಿ ಬೇಕಂದರೆ ಮೆಕೆಝಮಿಯಾ ಬರುತ್ತೆ, 1950 ಬರುತ್ತೆ. ಎಲೆಗಲ್ದು ಬರುತ್ತೆ, 1250 ಬರುತ್ತೆ. ಕೆ ಬ್ಯೂಟಿ ಬರುತ್ತೆ, 1299 ಬರುತ್ತೆ. ಮ್ಯಾಕ್ ಫೌಂಡೇಶನ್ ಪ್ರೈಸು 3600 ಇದೆ ಮೇಡಮ್. ಕ್ಲಾಸ್ ಯಾರು ಹೇಳಿ ಕೊಡ್ತಾ ಇದ್ದಾರೆ? ಕ್ಲಾಸ್ ಬಂದು ನಿಮಗೆ ಮೈಮಾ ಬಜಾಜ್ ಅಂತ ಬರ್ತಾ ಇದ್ದಾರೆ. ಅವರು ಬಂದು ಸೆಲೆಬ್ರಿಟಿ ಆರ್ಟಿಸ್ಟ್. ಸೊ ಅವ್ರು ನಿಮಗೆ 2 ಕ್ಲಾಸಸ್ ಹೇಳ್ಕೊಡ್ತಾ ಇದ್ದಾರೆ. ಬೆಸ್ಟ್ ಕಾಂಟ್ರಿಂಗ್ ಪ್ಯಾಲೆಟ್ ಹೇಳಿ ಅಂತ ಕೇಳಿದ್ದೀರಾ. ಕಾಂಟ್ರಿಂಗ್ ಪ್ಯಾಲೆಟ್ ಬಂದು ನಿಮಗೆ ಎಲೆಗಲಲ್ಲಿ ಸಿಗುತ್ತೆ, ಇಂಡಿವಿಜುವಲ್ ಬೇಕಂದರೆ ಮೈಗ್ಲಾಮಲ್ಲಿ ಸಿಗುತ್ತೆ, ಅದು ಬಿಟ್ಟರೆ ನಿಮಗೆ ಕ್ಯಾರೆಕ್ಟರ್ ಬ್ರ್ಯಾಂಡಲ್ಲೂ ಸಿಗುತ್ತೆ. ಆಯಿಲಿ ಸ್ಕಿನ್ಗೆ ಕಾವ್ಯ ಮ್ಯಾಮ್, ಆಯಿಲಿ ಸ್ಕಿನ್ಗೆ ಮಾಯಿಶ್ಚರೈಸರ್ ಕೇಳ್ತಾ ಇದ್ದೀರಾ. ಆಯಿಲಿ ಸ್ಕಿನ್ಗೆ ಮಾಯಿಶ್ಚರೈಸರ್ ನಾನು ಆವಾಗಲೇ ಹೇಳಿದೆ ನಿಮಗೆ. ಸೊ ಏನೂ ಇಲ್ಲ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇರೋದು ಯಾವ್ದು ಬೇಕಾದ್ರೂ ಯೂಸ್ ಮಾಡಿ, ಇಲ್ಲ ಪಿಲಿಗ್ರಿಮಲ್ಲಿನೂ ತುಂಬ ಚೆನ್ನಾಗಿದೆ ಮಾಯಿಶ್ಚರೈಸರ್, ಅದನ್ನು ಟ್ರೈ ಮಾಡಿ. ಮೇಡಮ್ ಆನ್ಸರ್ ಹೇಳಿ ಅಂತ ಕೇಳಿದ್ದೀರಾ ದಕ್ಷ ಮ್ಯಾಮ್. ಒಂದು ನಿಮಿಷ, ನಾನು ನಿಮ್ಮ ಕ್ವೆಶ್ಚನ್ ನೋಡಿಲ್ಲ, ಒಂದು ನಿಮಿಷ. ಸೊ ಕಾಜಲ್ ಯೂಸ್ ಮಾಡ್ತಾ ಇರೋದು ಕೆ ಬ್ಯೂಟಿ ಕಾಜಲ್, ವಿಚ್ ಇಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಸ್ಮಚ್ ಪ್ರೂಫ್. 1 ಸ್ಟ್ರೋಕ್ ಅಪ್ಲಿಕೇಶನಲ್ಲಿ ನಿಮಗೆ ಜೆಟ್ ಬ್ಲ್ಯಾಕ್ ಬರುತ್ತೆ. ಸೊ ಇದು ನೀವು ನೋಡ್ಬೋದು, ಅದರಲ್ಲೇ ಪ್ರಾಡಕ್ಟಲ್ಲೇ ಮೆನ್ಷನ್ ಆಗಿ ಬಂದುಬಿಟ್ಟಿದೆ ನಿಮಗೆ. ಮ್ಯಾಮ್ ರೆಗ್ಯುಲರ್ ಯೂಸ್ ಕ್ರೀಮ್ ನೀವು ಕೇಳ್ತಾ ಇದ್ದೀರಾ. ಸೊ ರೆಗ್ಯುಲರ್ ಯೂಸ್ಗೆ ಬಂದು ಏನಿಲ್ಲ, ಡೈಲಿ ಮಾಯಿಶ್ಚರೈಸರ್ ಅಂತ ಬಂದರೆ ನಿಮಗೆ ಫೇರ್ನೆಸ್ಗೆ ಬೇಕಂದರೆ ವಿಟಮಿನ್ B3 ಯೂಸ್ ಮಾಡಿ, ಇಲ್ಲ ಹೈಡ್ರೇಷನ್ಗೆ ಲೆವೆಲ್ ಬೇಕು ಅಂದರೆ ನಿಮಗೆ ಹೈಲ್ಯೂರಾನಿಕ್ ಆ್ಯಸಿಡ್ ಇರೋದು ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿ. ನಿಮಗೆ ಸೆಲ್ಫ್ಗೆ ಏನು ನನ್ನ ಸ್ಕಿನ್ ಕನ್ಸರ್ನ್ ಇಲ್ಲ, ನ್ಯಾಚುರಲ್ ಆಗಿದೆ, ಬಟ್ ನನಗೆ ಮಾಯಿಶ್ಚರೈಸರ್ ಬೇಕಂದರೆ ಅಕಾರ್ಡಿಂಗ್ ಟು ದ ಏಜ್ ಮೇಲೇನು ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಿಮ್ಮ ಒಂದು 25+ ಇದ್ದರೆ ರೆಟಿನಾಲ್ ಬೂಸ್ಟಿಂಗ್ ಇರೋ ಕ್ರೀಮ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ಮ್ಯಾಮ್. ಬೆಸ್ಟ್ ನೈಟ್ ಕ್ರೀಮ್ ಇಸ್ ಫಾರ್ ಡ್ರೈ ಸ್ಕಿನ್ ಅಂತ ಕೇಳಿದ್ದೀರಾ. ಮ್ಯಾಮ್ ಡ್ರೈ ಸ್ಕಿನ್ಗೆ ಅಂದರೆ ವಿತ್ ದ ಆರ್ಗನ್ ಆಯಿಲ್ ಬೇಸ್ಡ್ ಇರೋದು ಯೂಸ್ ಮಾಡಿ. ಸೊ ಅದು ಬಂದು ನಿಮಗೆ ಮಾಯಿಶ್ಚರ್ ಲೆವೆಲ್ ಹೈ ಮಾಡುತ್ತೆ. ಸೊ ವಾಟ್ ಎವರ್ ಡ್ಯಾಮೇಜಸ್ ಹ್ಯಾಪನ್ ಇನ್ ದ ಮಾರ್ನಿಂಗ್ ಟೈಮ್, that it will be ರೀಕರೆಕ್ಟಬಲ್ ಇನ್ ದ ನೈಟ್ ಟೈಮ್. ಸೊ ಏನೇ ಡ್ಯಾಮೇಜಸ್ ಮಾರ್ನಿಂಗ್ ಆಗಿದ್ರೇನು ಅದನ್ನ ನೈಟ್ ರೀಕರೆಕ್ಟ್ ಮಾಡಿ ಸೆಲ್ಸ್ನ ರಿಜಿನೇಟ್ ಮಾಡುತ್ತೆ ನೈಟ್ ಕ್ರೀಮು. ಸೊ ಆ ಥರ ಕ್ರೀಮ್ಸು ನಿಮಗೆ ತುಂಬಾ ನೈಟ್ ಕ್ರೀಮ್ಸಲ್ಲಿ ಹೆಲ್ಪ್ ಔಟ್ ಮಾಡುತ್ತೆ. ರಿಪ್ಲೈ ಮಾಡಿ. ಬದ್ರಿ ಮಂಜುಳಾ ಕ್ವೆಶ್ಚನ್ ಏನು? ಒಂದು ನಿಮಿಷ ಚೆಕ್ ಮಾಡ್ತೀನಿ. ಮ್ಯಾಮ್ ಬದ್ರಿ ಮಂಜುಳಾ, ನನಗೆ ಕ್ವೆಶ್ಚನ್ ಬಂದಿಲ್ಲ. ಐ ಆಮ್ ವೆರಿ ಸಾರಿ. ಪ್ಲೀಸ್ ಏನು ಅಂದ್ಕೊಳ್ಬೇಡಿ, ಕ್ವೆಶ್ಚನ್ನ ಫಾರ್ವರ್ಡ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಖಂಡಿತ.
ಹಾಯ್ ಮ್ಯಾಮ್, ಇನ್ಗ್ಲಾಟ್ ಡ್ಯೂರಾಲೈನ್ ಫೌಂಡೇಶನ್ನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದಾ? ಖಂಡಿತ ಮಾಡಬೇಡಿ ಮೇಡಮ್. ಮೇಕಪ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಮ್ಯಾಮ್, ಲೈಕ್ ಮೇಕಪ್ ಬ್ಲ್ಯಾಕ್ ಆರ್ ಪ್ಯಾಚಸ್? ಮ್ಯಾಮ್ ನಾನು ಹೇಳೋದೇನೆಂದರೆ ಅದು ಬಂದು ಎಸ್ಪೆಷಲಿ ಡ್ಯೂರಾಲೈನ್ ಬಂದು ಐಲೈನರ್, ಕಾಜಲ್, ಮಸ್ಕರಾ ಡ್ರೈ ಆದಾಗ ಮಾತ್ರ ಅದನ್ನ ಮಿಕ್ಸ್ ಮಾಡೋದಕ್ಕೇನೆ ನಾವು ಯೂಸ್ ಮಾಡೋದು ಇನ್ಗ್ಲಾಟ್ ಡ್ಯೂರಾಲೈನ್. ಸೊ ನಿಮಗೆ ಮೇಕಪ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಮೇಕಪ್ ಬ್ಲೆಂಡ್ ಅಂತ ಬರುತ್ತೆ, ಆ ಬ್ಲೆಂಡ್ನ ಯೂಸ್ ಮಾಡಿದ್ರೆ ಮೇಕಪ್ ಏನು ಹಾಳಾಗಲ್ಲ. ಡ್ಯೂರಾಲೈನ್ ಯೂಸ್ ಮಾಡಿದ್ರೆ ಅದು ಪ್ಯಾಚಪ್ ಆಗುತ್ತೆ ಮೇಕಪ್. ಸಿಸ್ ನೈಟ್ ಕ್ರೀಮ್ ನೇಮ್ ಹೇಳಿ ಪ್ಲೀಸ್. ನೈಟ್ ಕ್ರೀಮಲ್ಲಿ ತುಂಬ ವೇರಿಯಂಟ್ ಇದೆ ಮ್ಯಾಮ್. ಎಕ್ಸಾಂಪಲ್ ಪರ್ಫೆಕ್ಟ್ ರೇಡಿಯನ್ಸ್ ಫ್ರಮ್ ಲ್ಯಾಕ್ಮೆ ಬರ್ಬೋದು, ಅಥವಾ ಪಿಲಿಗ್ರಿಮಲ್ಲಿ ನೈಟ್ ಕ್ರೀಮ್ ಸಿಗುತ್ತೆ, ಪ್ಲಮ್ಮಲ್ಲಿ ನೈಟ್ ಕ್ರೀಮ್ ಸಿಗುತ್ತೆ, ಶನಾಜಲ್ಲಿ ನೈಟ್ ಕ್ರೀಮ್ ಸಿಗುತ್ತೆ. ತುಂಬ ಕ್ರೀಮ್ಸ್ ಇದೆ. ನೈಟ್ ಕ್ರೀಮ್ಸ್ ಎವ್ರಿಥಿಂಗ್ ವಿಚ್ ಇಸ್ ವೆರಿ ಗುಡ್ ಒನ್ಲಿ. ಬಟ್ ಸಜೆಸ್ಟ್ ಮಾಡಿ ಅಂದರೆ ಈ 4 ಬ್ರ್ಯಾಂಡು ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಬೆಸ್ಟ್ ಐಲೈಟರ್ ಸಜೆಸ್ಟ್ ಪ್ಲೀಸ್ ಅಂತ ಕೇಳಿದ್ದೀರಾ. ಆಫ್ರಾ ಐಲೈಟರ್ ಪ್ಯಾಲೆಟ್ ಇಸ್ ಒನ್ ಆಫ್ ದ ಗುಡ್ ಪ್ಯಾಲೆಟ್. ಅದು ತುಂಬ ಚೆನ್ನಾಗಿದೆ. ಯುರೋಪ್ಗಳಲ್ಲೂ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಮ್ಯಾಮ್ ನಾನು ಉಡಾ ಫೌಂಡೇಶನ್ ಯೂಸ್ ಮಾಡ್ತೀನಿ, ಫುಲ್ ಸ್ವೆಟ್ ಆಗಿ ಮೇಕಪ್ ಹೋಯ್ತು, ಯಾಕೆ ಮ್ಯಾಮ್ ಅಂದರೆ ಅವ್ರ ಸ್ಕಿನ್ ಆಯಿಲಿ ಇರುತ್ತೆ. ಮ್ಯಾಜಿಕ್ ಡ್ರಾಪ್ ಯೂಸ್ ಮಾಡಿದರೆ ಆ ಮೇಕಪ್ ನಿಮಗೆ ಹಾಳಾಗ್ತಾ ಇರಲಿಲ್ಲ ಮ್ಯಾಮ್. ಆಯಿಲಿ ಸ್ಕಿನ್ ಇರೋರಿಗೆ ದಯವಿಟ್ಟು ನಾನು ನಿಮಗೆ ರೆಕಮೆಂಡ್ ಮಾಡೋದು, ಪ್ಲೀಸ್ ಗೋ ವಿತ್ ಮ್ಯಾಜಿಕ್ ಡ್ರಾಪ್ಸ್. ಮ್ಯಾಟ್ ಲಿಪ್ಸ್ಟಿಕ್ ಮೇಲೆ ಯಾವ ಲಿಪ್ ಗ್ಲಾಸ್ ಯೂಸ್ ಮಾಡಬೇಕು ಮ್ಯಾಮ್? ನಿಮಗೆ ಶೈನ್ ಲುಕ್ ಬೇಕು ಅಂದರೆ ಶಿಮರ್ ಗ್ಲಾಸ್ಡ್ ಬರುತ್ತೆ, ಶಿಮರ್ ಬೇಸ್ಡ್ ಗ್ಲಾಸ್ಡು. ಎಕ್ಸಾಂಪಲ್ ಲ್ಯಾಕ್ಮೇಲ್ ಬರುತ್ತೆ, ಲಾರಿಯಲಲ್ಲಿದೆ, ಮೆಬ್ಲಿನಲ್ಲಿದೆ, ಆರೆಲ್ಸ್ ಕೆ ಬ್ಯೂಟಿಯಲ್ಲಿದೆ. ಅಂಥ ಗ್ಲಾಸಸ್ ಬಂದು ನಿಮಗೆ ವಿತ್ ಶೈನ್ ಇರುತ್ತೆ, ಸ್ಪಾರ್ಕ್ಲಿಂಗ್ ಆಫ್ ಶೈನು. ಇಲ್ಲ ಬೇರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯೂಸ್ ಮಾಡ್ತೀನಿ ಅಂದರೆ ಯುಲ್ ಗೆಟ್ ಆಲ್ ದ ಬ್ರ್ಯಾಂಡ್ಸ್ ಟ್ರಾನ್ಸ್ಪರೆಂಟ್ ಗ್ಲಾಸಸ್. ಶಾಪೆರಲ್ ಆಗಲಿ, ಕೆ ಬ್ಯೂಟಿ ಆಗಲಿ, ಲಾರಿಯಲ್ ಆಗಲಿ, ಮೆಬ್ಲಿನ್ ಆಗಲಿ, ಆ ಬ್ರ್ಯಾಂಡ್ಸಲ್ಲೂ ಸಿಗುತ್ತೆ. ಸೊ ಮ್ಯಾಟ್ ಲಿಪ್ಸ್ಟಿಕ್ ಮೇಲೆ ನಿಮಗೆ ಯಾವ ಥರ ಬೇಕು, ಶೈನ್ ಬೇಕಾ ಇಲ್ಲ ಜಸ್ಟ್ ಗ್ಲಾಸ್ ಬೇಕಾ ಅನ್ನೋದು ನೀವು ಡಿಸೈಡ್ ಮಾಡಿ. ವಿಚ್ ಬೇಕಿಂಗ್ ಪೌಡರ್ ಯೂಸ್ಡ್ ಅಂತ ಕೇಳಿದ್ದೀರಾ. ಸೊ ನಾವು ಯೂಸ್ ಮಾಡಿರೋ ಬೇಕಿಂಗ್ ಪೌಡರ್ ಬಂದು ಕ್ಯೂಟಿ ಬ್ಯೂಟಿ. ಸೊ ಇದೇ ನಾವು ಇವಾಗ ಪ್ರೆಸೆಂಟ್ ಯೂಸ್ ಮಾಡಿರೋದು. ದಿಸ್ ಇಸ್ ವಾಟ್ ಕ್ಯೂಟಿ ಬ್ಯೂಟಿಯಿಂದ ಸೆಟ್ಟಿಂಗ್ ಪೌಡರ್ ವಿಚ್ ಇಸ್ ಬನಾನಾ ಪೌಡರ್. ಸೊ ಇದು ನಿಮಗೆ ಮೇಕಪ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಔಟ್ ಮಾಡುತ್ತೆ. ಮೇಕ್ ಓವರ್ ಬೈ ಲಕ್ಷ್ಮಿ ಮ್ಯಾಮ್ ಥ್ಯಾಂಕ್ ಯು ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ನಜರತ್ ಮ್ಯಾಮ್ ಆನ್ಸರ್ ಮಾಡಿ ಅಂತ ಕೇಳಿದ್ದೀರಾ. ಪ್ಲೀಸ್ ಕ್ವೆಶ್ಚನ್ ಫಾರ್ವರ್ಡ್ ಮಾಡಿ, 100% ಆನ್ಸರ್ ಮಾಡ್ತೀನಿ. ಮ್ಯಾಜಿಕ್ ಡ್ರಾಪ್ಸ್ ಪ್ರೈಸ್ ಹೇಳಿ ಅಂತ ಕೇಳಿದ್ದೀರಾ. ಅಫ್ರಲಿಸಾ ಬೇಕಂದರೆ 1950 ಇದೆ. ಶುಗರ್ದು ಮಸ್ಕರಾ ಯೂಸ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಇವಾಗ. ಸೊ ಮಸ್ಕರಾ ವಾಲ್ಯೂಮೈಸಿಂಗ್ ಮಾಡಿ ನಿಮಗೆ ಲ್ಯಾಶಸ್ನ ಕರ್ಲು ಮಾಡ್ಬೋದು, ಲೆಂತ್ನಿಂಗು ಮಾಡ್ಬೋದು ಅದರಲ್ಲಿ. ಸೊ ದಿಸ್ ಇಸ್ ವಾಟ್ ದ ಪ್ರಾಡಕ್ಟ್ ದೇ ಆರ್ ಯೂಸಿಂಗ್ ಫಾರ್ ಶುಗರ್ದು ಮಸ್ಕರಾ. ಲಿಮಿಟ್ಲೆಸ್ ಮಸ್ಕರಾ ಬ್ಲ್ಯಾಕ್ ವಿತ್ ಅ ಬ್ಯಾಂಗ್ ಅಂತ ಹೆಸರು. ಮ್ಯಾಮ್ ಐ ಶ್ಯಾಡೋ ಪ್ರೈಸ್ ಹೇಳಿ. 2999 ಮ್ಯಾಮ್. ಬೆಸ್ಟ್ ಫೌಂಡೇಶನ್ ಯಾವುದು ಅಂತ ಕೇಳಿದ್ದೀರಾ ಮ್ಯಾಮ್. ಬ್ರೈಡ್ಗೆ ಅಂದರೆ ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ ಆಲ್ರೆಡಿ, ಉಡಾ ಬ್ಯೂಟಿ, ನಾರ್ಸ್, ಮ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಫೇಸ್ ವಾಶ್ ಬೆಸ್ಟ್ ಅಂತ ಕೇಳಿದ್ದೀರಾ. ಎಸ್, ಸಿಂಪಲ್ ಫೇಸ್ ವಾಶ್ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ರಿವ್ಯೂ ಚೆನ್ನಾಗಿದೆ ಅದ್ರ ಬಗ್ಗೆ. ಸ್ವಲ್ಪ ಜನಕ್ಕೆ ಯಾರ್ದು ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ದೀರಾ. ಪ್ಲೀಸ್ ಡೋಂಟ್ ಮೈಂಡ್, ಐ ಆಮ್ ಸಾರಿ ಫಾರ್ ದಟ್. ಏನು ಕ್ವೆಶನ್ ಇದೆ ಮತ್ತೆ ಫಾರ್ವರ್ಡ್ ಮಾಡಿ, 100% ನಾನು ಆನ್ಸರ್ ಮಾಡ್ತೀನಿ. ಮತ್ತೆ ಸಾರಿ ಕೇಳ್ತಾ ಇದ್ದೀನಿ, ನಿಮ್ಮ ಕ್ವೆಶನ್ ನನಗೆ ಸಿಕ್ಕಿಲ್ಲ, ಸಾರಿ ಅಗೇನ್. ಕ್ವೆಶನ್ ಫಾರ್ವರ್ಡ್ ಮಾಡಿ ಮ್ಯಾಮ್. ಹಾಯ್ ಪಿಗ್ಮೆಂಟ್ ಯಾವುದು? ಐ ಪಿಗ್ಮೆಂಟ್ ಯಾವುದು? ಐ ಪಿಗ್ಮೆಂಟ್ ಯಾವ್ದು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೀರಾ. ಯುರೋಪ್ ಗರ್ಲ್ ಇಸ್ ಒನ್ ಆಫ್ ದ ವೆರಿ ಗುಡ್ ಮ್ಯಾಮ್.
ಮಸ್ಕರಾ ನೇಮ್ ಹೇಳಿ ಅಂತ ಕೇಳಿದ್ದೀರಾ. ಮಸ್ಕರಾ ಬಂದು ನಾವು ಯೂಸ್ ಮಾಡ್ತಾ ಇರೋದು ಶುಗರ್ ಬ್ರ್ಯಾಂಡದು. ಶುಗರಲ್ಲಿ ಲ್ಯಾಶ್ ಮಾಪ್ ಲಿಮಿಟ್ಲೆಸ್ ಮಸ್ಕರಾ ಅಂತ, ಬ್ಲ್ಯಾಕ್ ವಿತ್ ಅ ಬ್ಯಾಂಗ್ ಅಂತ ಹೆಸರು. ಮ್ಯಾಮ್ ಬೆಸ್ಟ್ ಫೌಂಡೇಶನ್ ಯಾವುದು ಫಾರ್ ಬ್ರೈಡ್ಸ್ ಅಂತ ಕೇಳಿದ್ರಿ. ಆಲ್ರೆಡಿ ಹೇಳಿದೆ, HD ಫೌಂಡೇಶನ್ನು ನಿಮಗೆ ಉಡಾ ಬ್ಯೂಟಿ ಬರುತ್ತೆ, ನ್ಯಾಚುರಲ್ ಬೇಕಂದರೆ ನಾರ್ಸು ಮ್ಯಾಕ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ ಫಾರ್ ಆಲ್ ಆನ್ಸರ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಕಾಂಪ್ಯಾಕ್ಟ್ ಪೌಡರ್ ಟಚಪ್ ಕೊಡ್ತಾ ಇದ್ದೀವಿ. ಇದು ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಸ್ಮೆಟಿಕ್ಸಿಂದ ನೋಡಿ, ಇದೇ ಕಾಂಪ್ಯಾಕ್ಟು. ಸೊ ಇದರಲ್ಲಿ ಬಂದು ನಿಮಗೆ ವೆಲ್ವೆಟ್ ಡ್ಯೂಯಲ್ ಫಿನಿಶ್ ಬರುತ್ತೆ. ಸೊ ಇದು ಪ್ರೊಫೆಷ್ನಲ್ ಕಾಸ್ಮೆಟಿಕ್ಸ್ ಏನೇ. ಸೊ ಪ್ರೋ ಕಾಸ್ಮೆಟಿಕ್ಸ್ ಅಂತ ಇದೆ, ರೆಡ್ ಆ್ಯಂಡ್ ಬ್ಲ್ಯಾಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೇಕಪ್ನ ಸೆಟ್ ಮಾಡ್ಕೊತಾ ಇದ್ದೀವಿ ಇವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆನ್ಸರ್ ಅಂತ ಹೇಳಿದ್ದೀರಾ ಕ್ಷತ್ರಿಯ ಮ್ಯಾಮ್, ತುಂಬ ಥ್ಯಾಂಕ್ ಯು. ವಾಟ್ ಮೇಕಪ್ ಲುಕ್ ಅಂತ ಕೇಳಿದ್ದೀರಾ. ದಿಸ್ ಇಸ್ ಫಾರ್ ದ ಸಮ್ಮರ್ ರೆವಿಲೆಂಟ್ ಲುಕ್ ಅಂತ. ಸೊ ಇದು ನಿಮಗೆ ವಾಟರ್ ಪ್ರೂಫ್ ಮಾಡೋದಕ್ಕೆ, ಮೇಕಪ್ನ ಸಮ್ಮರಲ್ಲಿ ಸ್ವೆಟ್ ಆ್ಯಂಡ್ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಔಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾರ್ಸ್ ಫೌಂಡೇಶನ್ ಶೇಡ್ಸ್ ಫೇರ್ ಆ್ಯಂಡ್ ಮೀಡಿಯಮ್ ಹೇಳಿ ಅಂತ ಕೇಳಿದ್ದೀರಾ. ಫೇರ್ ಬಂದುಬಿಟ್ಟು ನಿಮಗೆ ಅದರಲ್ಲಿ ಫಿಜಿ ಮತ್ತು ಪಂಜಾಬ್ ಎರಡು ಬರುತ್ತೆ. ಫೇರ್ ಬಂದು ಫಿಜಿ, ಮೀಡಿಯಮ್ ಬಂದುಬಿಟ್ಟು ಪಂಜಾಬ್, ಇಲ್ಲಾಂದರೆ ಬಾರ್ಸಿಲೋನಿಯಾ. ಸೊ ಶಾಪೆರಲ್ದು ಹೈಲೈಟರ್ ಬ್ಲಷ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲೇ ನಿಮಗೆ ಬ್ಲಷ್ ವಿತ್ ಹೈಲೈಟರ್ ಇದೆ. ಸೊ ದಟ್ ಇಸ್ ವಾಟ್ ವಿ ಆರ್ ಯೂಸಿಂಗ್ ಫಾರ್ ಇದಕ್ಕೆ ಇವಾಗ ಮಾಡೆಲ್ಗೆ ಅದು ಯೂಸ್ ಮಾಡ್ತಾ ಇದ್ದೀವಿ. ಬ್ರಷ್ ಬಂದು ರೈನಿದು ಬ್ರಷ್ ಯೂಸ್ ಮಾಡ್ತಾ ಇದ್ದೀವಿ. ಹಾಯ್ ಮ್ಯಾಮ್, ಉಡಾ ಬ್ಯೂಟಿ ಫೌಂಡೇಶನ್ ಥಿಕ್ ಇರುತ್ತೆ, ಬ್ಲೆಂಡಿಂಗ್ ಕಷ್ಟ ಆಗುತ್ತೆ ಮ್ಯಾಮ್. ಸೊ ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮೇಕಪ್ ಬ್ಲೆಂಡ್ ಯೂಸ್ ಮಾಡಿ ಮ್ಯಾಮ್. 1 ಡ್ರಾಪ್ ಮೇಕಪ್ ಬ್ಲೆಂಡ್ ಯೂಸ್ ಮಾಡಿ ಬ್ಲೆಂಡ್ ಮಾಡಿ. ಸೊ ಫೌಂಡೇಶನ್ ನಿಮಗೆ ಹೆವಿ ಅನ್ಸಲ್ಲ. HD ಫಿನಿಶಿಂಗ್ ಯಾಕೆ ಇದೆ ಅಂದರೆ ಕವರೇಜ್ ಜಾಸ್ತಿ ಬೇಕನ್ನೋರು ಅದು ಯೂಸ್ ಮಾಡ್ತಾರೆ. ನಿಮಗೆ ಸ್ವಲ್ಪ ಸಟಲ್ಡ್ ಬೇಕು ಬಟ್ ಅದೇ ಫೌಂಡೇಶನ್ ಬೇಕಂದರೆ ಮೇಕಪ್ ಬ್ಲೆಂಡ್ನ ಯೂಸ್ ಮಾಡಿ. ಡ್ಯೂರಿಂಗ್ ಸಮ್ಮರ್ ಬೆಸ್ಟ್ ಫೌಂಡೇಶನ್ ಅಂತ ಕೇಳಿದ್ದೀರಾ. HD ಫಿನಿಶಿಂಗ್ ಇರೋ ಫೌಂಡೇಶನ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ, 100% ವರ್ಕ್ ಆಗುತ್ತೆ. ಯಾಕಂದರೆ ನಿಮಗೆ ಸಮ್ಮರ್ಗೆ ನ್ಯಾಚುರಲ್ ಆಗಿ ಅದು ಮೇಕಪ್ ಸ್ವೆಟ್ ಆ್ಯಂಡ್ ಆಯಿಲ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಔಟ್ ಮಾಡುತ್ತೆ. ಬೆಸ್ಟ್ ಮೇಕಪ್ ಬ್ರಷ್ ಎಸ್ ಮ್ಯಾಮ್ ಅಂತ ಕೇಳಿದ್ದೀರಾ. ಬೆಸ್ಟ್ ಅಂದರೆ 100% PACಗೆ ಹೋಗಿ ಮ್ಯಾಮ್, 100% ತುಂಬ ಚೆನ್ನಾಗಿ ಬರುತ್ತೆ. ಅಫ್ರೋಲಿಸಾ ಫೌಂಡೇಶನ್ ಹೇಗಿದೆ ಅಂತ ಕೇಳಿದ್ದೀರಾ. ಕವರೇಜ್ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್. ಆಫ್ಟರ್ ಮೇಕಪ್ ಶಿ ಲುಕ್ಸ್ ಲೈಕ್ ಸಮಂತಾ. ಓ ಇಸ್ ಇಟ್? ಥ್ಯಾಂಕ್ ಯು ಮ್ಯಾಮ್. ಸಮಂತಾ ಥರ ಕಾಣ್ತಾ ಇದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಯಾರು ಬೇಜಾರು ಮಾಡ್ಕೊಬೇಡಿ. ಕ್ವೆಶನ್ಸ್ಗೆ ಆನ್ಸರ್ ಮಾಡಿಲ್ಲ ಅಂದರೆ ದಯವಿಟ್ಟು ಮತ್ತೆ ಕೇಳಿ. ಯಾಕಂದರೆ ತುಂಬ ಕ್ವೆಶನ್ಸ್ ಬರ್ತಾ ಇರೋದ್ರಿಂದ ನಾನು ಯಾವ್ದು ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಸಾರಿ ಫಾರ್ ದಟ್ ಅಗೇನ್. ಲಕ್ಷ್ಮಿ ಮ್ಯಾಮ್, ಪ್ಯಾಕ್ ಯಾವುದು ಅಂತ ಕೇಳಿದ್ದೀರಾ. ಪ್ಯಾಕಲ್ಲಿ ನಿಮಗೆ ರೆಗ್ಯುಲರ್ ಬೇಸಿಕ್ ಸೆಟ್ ಬೇಕಂದರೆ 14 ಬ್ರಷಸ್ ಇರೋದು ಇವಾಗ ನಿಮಗೆ 21 ಬ್ರಷಸ್ ಕೊಡ್ತಾ ಇದ್ದಾರೆ, ವಿಚ್ ಇಸ್ ಇನ್ ಸೇಮ್ ಪ್ರೈಸ್ ವರ್ತ್ ಆಫ್ 4995. ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಇಲ್ಲ ನನಗೆ ಎಲ್ಲ ಬ್ರಷಸ್ ಒಂದೇ ಸೆಟ್ಟಲ್ಲೇ ಬೇಕು ಅಂದರೆ ಪ್ಯಾಕಲ್ಲಿ ನಿಮಗೆ 25 ಇದೆ, 31 ಇದೆ. ಸೊ ಹೈಲೈಟರ್ ಬಂದು ನಾವು ಯೂಸ್ ಮಾಡ್ತಾ ಇರೋದು ಯುರೋಪ್ ಗರ್ಲ್ ಹೈಲೈಟರ್, ವಿಚ್ ಆಸ್ ವಿತ್ ದ ಟಿಂಟ್ ಆಫ್ ಯೆಲ್ಲೋ ಟೆಕ್ಸ್ಚರ್, ಗೋಲ್ಡ್ ಟೆಕ್ಸ್ಚರ್ ಬರುತ್ತೆ. ಈ ಹೈಲೈಟರೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಪ್ರೆಸೆಂಟ್. ಪ್ಯಾಕ್ ಮೇಕಪ್ ಬ್ರಷ್ ಪ್ರೈಸ್ ಹೇಳಿ. 21 ಬ್ರಷಸ್ ಬರುತ್ತೆ ಪ್ಯಾಕ್ದು. ದಟ್ ಕಾಸ್ಟ್ ಯು 4995. 25 ಬ್ರಷಸ್ ಬರುತ್ತೆ. 25 ಕಾಸ್ಟ್ 7995. 31 ಬ್ರಷಸ್ ಬರುತ್ತೆ 11995. ಮ್ಯಾಮ್, ನ್ಯಾಚುರಲ್ ಮೇಕಪ್ ಲುಕ್ಗೆ ಬೆಸ್ಟ್ ಫೌಂಡೇಶನ್ ಹೇಳಿ ಅಂತ ಕೇಳಿದ್ದೀರಾ. ನಾರ್ಸ್ಗೆ ಹೋಗಿ ಮ್ಯಾಮ್, 100% ನ್ಯಾಚುರಲ್ ಇರುತ್ತೆ. ಆರೆಲ್ಸ್ ಮ್ಯಾಕೂ ತುಂಬ ನ್ಯಾಚುರಲ್ ಆಗಿರುತ್ತೆ. ಹಾಯ್ ಮ್ಯಾಮ್, ವೈಟ್ ಬ್ರೈಡ್ ಏರ್ ಡಮ್ಮಿ ಇಸ್ ಅವೈಲೇಬಲ್. ಎಸ್, ಡಮ್ಮಿ ಇದೆ. ವಿಚ್ ಫೌಂಡೇಶನ್ ಯು ಯೂಸ್ ಇಟ್ ಫಾರ್ ದಿಸ್ ಮೇಕ್ ಓವರ್? ಮೆಕೆಜಮಿಯಾ ಫೌಂಡೇಶನ್. ಪ್ರೈಸ್ ಮ್ಯಾಮ್ ಹೇಳಿ ನನ್ನ ಕ್ವೆಶ್ಚನ್ಗೆ ಪ್ಲೀಸ್ ಮ್ಯಾಮ್. ನನಗೆ ಓಕೆ, ವಿದ್ಯಾಸ್ ಮೇಕ್ ಓವರ್ ಬೈ ವಿದ್ಯಾಸ್. ಒಂದು ನಿಮಿಷ ಮೇಡಮ್, ಕ್ವೆಶ್ಚನ್ ಚೆಕ್ ಮಾಡ್ತೀನಿ. ಇದೇ ಫೌಂಡೇಶನ್ ಇವಾಗ ಯೂಸ್ ಮಾಡಿರೋದು, ಮೆಕೆಜಮಿಯಾ. ಮೇಕ್ ಓವರ್ ಬೈ ವಿದ್ಯಾ ಬರ್ತಾ ಇದೆ ನೋಡು.
ಕ್ವೆಶನ್ಸ್ ಏನು ಬಂದಿಲ್ಲ ನಮಗೆ. ವಿದ್ಯಾ ಮ್ಯಾಮ್ ಕ್ವೆಶ್ಚನ್ ಬಂದಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಮತ್ತೆ ಕ್ವೆಶ್ಚನ್ ಕಳಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಡೋಂಟ್ ಮೈಂಡ್. ಮತ್ತೆ ಕಳಿಸಿ. ಎಸ್ಟೆ ಲಾಡರ್ ಫೌಂಡೇಶನ್ ರಿಸಲ್ಟ್ ಹೇಗಿದೆ? ತುಂಬ ಚೆನ್ನಾಗಿದೆ. ಡ್ಯೂವಿ ಫಿನಿಶ್ ಇದೆ. ಬೆಸ್ಟ್ ಮಾಯಿಶ್ಚರೈಸರ್ ಹೇಳಿ ಮ್ಯಾಮ್ ಆಯಿಲಿ ಸ್ಕಿನ್ಗೆ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ ಮಾಯಿಶ್ಚರೈಸರ್. ಯಾವ್ದು ಬೇಕಾದರೂ ಯೂಸ್ ಮಾಡಿ, ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಡ್ಯೂರಾಲೈನ್ ಯಾವುದು ಬೆಟರ್? ಡ್ಯೂರಾಲೈನ್ ನಿಮಗೆ ಇನ್ಲಾಡ್ದು ತುಂಬ ಚೆನ್ನಾಗಿದೆ. ಮ್ಯಾಮ್ ಪ್ಲೀಸ್ ಪೋಸ್ಟ್ ದಿಸ್ ವಿಡಿಯೋ, ಐ ಕಾಂಟ್ ವಾಚ್ ಇಟ್ ಫ್ರಮ್ ಫಸ್ಟ್. ಓಕೆ ಶ್ಯೂರ್ ಮ್ಯಾಮ್, ಡೆಫಿನೆಟ್ಲಿ ವಿಲ್ ಡೂ ದಟ್ ರಂಜಿತಾ ಮ್ಯಾಮ್. ಸೊ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ಫ್ರಮ್ ಕಲರ್ ಎಸೆನ್ಸ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಕು. ಸೊ ಅದು ನಾವು 2 ಕಲರ್ನ ಮಿಕ್ಸಪ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಇದೇನೇ ಪ್ಯಾಕ್ ಅದರದ್ದು. ಸೊ ನಾವು ಯೂಸ್ ಮಾಡ್ತಾ ಇರೋ ಶೇಡ್ OMK9 ಚೆರಿ ಸ್ಲಶ್ ಅಂತ, ಇನ್ನೊಂದು OMK5 ರೋಸ್ ಮಿಮಾಸೋ ಅಂತ ಹೆಸರು. ಸೊ ಎರಡೂ ಕಲರ್ ಎಸೆನ್ಸ್ ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. What are the best product to use in a Kerala humidity to stay longer? So all the product we are showing right now, we will put it in a post. So please have a look. So this all the products is 100% very good, which is for a humidity. Price for the foundation, ma'am, 1950 there, madam. Please tell me my question. Shruti MP, madam question. Please ಹೇಳಿ ಮ್ಯಾಮ್. ಶ್ರುತಿ ಮ್ಯಾಮ್ ಏನು ತಿಳ್ಕೊಂಡ್ಬೇಡಿ, ಕ್ವೆಶ್ಚನ್ ಫಾರ್ವರ್ಡ್ ಮಾಡಿ. ಹಾಯ್ ಮ್ಯಾಮ್, ಸೋ ನೈಸ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಹೇರ್ ಸ್ಟೈಲ್ ಡಮ್ಮಿ ಗುಡ್ ಒನ್ ಅಂತ ಕೇಳಿದ್ದೀರಾ. ವಿ ಹ್ಯಾವ್ ಸಮಥಿಂಗ್ ವಿಚ್ ಇಸ್ ಗುಡ್. 2500 ಇದೆ. ಸೊ ಮಿಷನ್ಸ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ಮಿಷಿನ್ ಯೂಸ್ ಮಾಡಿದಾಗಲೂ ಅದು ಹಾಳಾಗದೇ ಇರೋ ಥರ ನೋಡ್ಕೊಳ್ಬೋದು ನೀವು ಅದನ್ನ. ತುಂಬ ಚೆನ್ನಾಗಿ ಬರುತ್ತೆ ಆ ಡಮ್ಮಿ, ಟ್ರೈ ಮಾಡಿ. ಪ್ಲೀಸ್ ಶೇರ್ ದ ಶೇಡ್ಸ್ ಆಫ್ ಮೆಕೆಸಮಿಯಾ ಫೌಂಡೇಶನ್ ಫಾರ್ ಫೇರ್ ಆ್ಯಂಡ್ ಮೀಡಿಯಮ್. ಫೇರ್ ಇಸ್ ನಂಬರ್ 201 ಆ್ಯಂಡ್ ದ ಮೀಡಿಯಮ್ ಇಸ್ 302. ಮ್ಯಾಮ್ ಐ ಶ್ಯಾಡೋ ಡಾರ್ಕ್ ಮಾಡಿದಾಗ ಫೇಸ್ ಮೇಕಪ್ ಲೈಟ್ ಇರಬೇಕಾ? ವಿದ್ಯಾ ಮ್ಯಾಮ್ ನಾನು ಅವಾಗಲೇ ಹೇಳಿದೆ, ಹೌದು ಖಂಡಿತ. ಯಾಕಂದರೆ ಫೌಂಡೇಶನ್ ಇವಾಗ ನೀವು ಶ್ಯಾಡೋ ಬಂದು ಡಾರ್ಕ್ ಮಾಡಿರ್ತೀರಾ. ಸೊ ಮೇಕಪ್ಪು ನ್ಯಾಚುರಲ್ ಆಗಿರಬೇಕು, ಲಿಪ್ಸ್ಟಿಕ್ಕು ಲೈಟ್ ಆಗಿರಬೇಕು. ನಾನು ಅವಾಗಲೇ ಆನ್ಸರ್ ಮಾಡಿದೆ ಮ್ಯಾಮ್ ಇದಕ್ಕೆ. ಮೆಕೆಸಮಿಯಾ ಫೌಂಡೇಶನ್ ಮೀಡಿಯಮ್ ಫೇರ್ ಆ್ಯಂಡ್ ಡಾರ್ಕ್ ಶೇಡ್ ಹೇಳಿ. 201 ಇಸ್ ಫಾರ್ ಮೀಡಿಯಮ್, ಐ ಮೀನ್ ಫೇರ್, 301 ಫಾರ್ ಮೀಡಿಯಮ್ ಆ್ಯಂಡ್ 303 ಇಸ್ ಫಾರ್ ದ ಡಾರ್ಕ್. How to do drag proof makeup product and what to make stay longer in humidity like Kerala. That's what ma'am already I said you, which we can use it a magic drop kind of a product, so that will stays more longer time. Makeup glance please anta kelidira. Please forward the question. I also request you, please forward the question. Sunscreen ಹೇಳಿ ಮ್ಯಾಮ್ ಅಂತ ಕೇಳಿದ್ದೀರಾ. 100% ಲೋಟಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್. ಅದ್ರ ಜೊತೆ ಪಿಲಿಗ್ರಿಮ್ದು ಬಂದಿದೆ, ಪ್ಲಮ್ದು ಇದೆ. ಸೊ ಒನ್ಸ್ ಟ್ರೈ ವಿತ್ ದಾಟ್, ಇಟ್ ಇಸ್ ವೆರಿ ನೈಸ್. ಸೆಟ್ಟಿಂಗ್ ಸ್ಪ್ರೇ ಕೇಳಿದ್ದೀರಾ. ಸೆಟ್ಟಿಂಗ್ ಸ್ಪ್ರೇ ಬಂದುಬಿಟ್ಟು ತುಂಬ ಚೆನ್ನಾಗಿರೋದಂದರೆ ಅರ್ಬನ್ ಡಿಕೆ ಬರುತ್ತೆ. ಅದೇ ಥರ ನಿಮಗೆ ಸ್ವಲ್ಪ ನ್ಯಾಚುರಲ್ ಬಜೆಟಲ್ಲಿ ಬೇಕಂದರೆ ನಿಮಗೆ ಮೆಕೆಸಮಿಯಾ ಬರುತ್ತೆ. ಆರೆಲ್ಸ್ ಯು ವಿಲ್ ಗೆಟ್ ಇಟ್ ಇನ್ ಡರ್ಮಾದ್ರಲ್ಲಿ ಬರುತ್ತೆ, ಕ್ರೈಲಾನಲ್ಲಿ ಬರುತ್ತೆ. ಹೌ ಟು ಅವಾಯ್ಡ್ ಅಂಡರ್ ಐ ಕ್ರೀಸಸ್ ಅಂತ ಕೇಳಿದ್ದೀರಾ. ಅಂಡರ್ ಕ್ರೀಸಸ್ಗೆ ನೀವು ಕನ್ಸೀಲಿಂಗ್ ಮಾಡಿದಾಗಲೇ ನಿಮಗೆ ಕರೆಕ್ಟಾಗಿ ಕನ್ಸೀಲಿಂಗ್ ಮಾಡಿಕೊಂಡ್ರೆ ಆ ಕ್ರೀಸಸ್ ಬರಲ್ಲ. ಬ್ಲೆಂಡಿಂಗ್ ಪ್ರಾಪರ್ ಆಗಿರಬೇಕು. ಬೆಸ್ಟ್ ಹೈಲೈಟರ್ ಫಾರ್ ಪ್ರೊಫೆಷನಲ್ ಮೇಕಪ್ ಅಂತ ಕೇಳಿದ್ದೀರಾ. ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ಬೆಸ್ಟ್ ಹೈಲೈಟರ್ ಅಂದರೆ 100% ಓಫ್ರಾ ಪ್ಯಾಲೆಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಯಾಲೆಟ್. ಅದೇ ಥರ ನಿಮಗೆ ಸಿಮಿಲರ್ ಬೈ ಬೇರೆ ಯಾವುದ್ರಲ್ಲಾದರೆ ಬೇಕು ಅಂದರೆ ಫ್ಯಾಷನ್ ಕಲರಲ್ಲಿ ಸಿಗುತ್ತೆ, ಕ್ಯಾರೆಕ್ಟರಲ್ಲಿ ಸಿಗುತ್ತೆ, ಫಾರ್ 52 ಅಲ್ಲೂ ಸಿಗುತ್ತೆ. ಮಸ್ಕರಾ ನೇಮ್ ಆ್ಯಂಡ್ ಪ್ರೈಸ್ ಅಂತ ಕೇಳಿದ್ದೀರಾ. ಮಸ್ಕರಾ ಶುಗರ್ದು ಪ್ರೈಸ್ ಬಂದು 599. ವಾಟ್ ಈಸ್ ದ ಬೆಸ್ಟ್ ಮಾಯಿಶ್ಚರೈಸರ್ ಫಾರ್ ವೆರಿ ಡ್ರೈ ಸ್ಕಿನ್? ಮ್ಯಾಮ್ ನೀವು ಆರ್ಟಿಸ್ಟ್ಗೆ, ಐ ಮೀನ್ ಮೇಕಪ್ ಯೂಸ್ ಮಾಡ್ತೀನಿ ಡ್ರೈ ಸ್ಕಿನ್ಗೆ ಅಂದರೆ ಐ ಸಜೆಸ್ಟ್ ಟು ಗೋ ವಿತ್ ಎಂಬ್ರಾಲಿಸ್ ಮಾಯಿಶ್ಚರೈಸರ್. ದಟ್ ಈಸ್ ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್, ವಿಚ್ ಇಸ್ ವೆರಿ ಗುಡ್ ಮಾಯಿಶ್ಚರೈಸರ್ ವಿಚ್ ವಿಲ್ ಹೈಡ್ರೇಟ್ ಯರ್ ಸ್ಕಿನ್. ಆರೆಲ್ಸ್ ಸೆಲ್ಫ್ಗೆ ಯೂಸ್ ಮಾಡ್ತೀನಿ ಅಂದರೆ ಹೈಡ್ರಾ ರೇಂಜ್ ಯೂಸ್ ಮಾಡಿ. ಸೊ ವಿಚ್ ಆಸ್ ವಿತ್ ಹೈಲ್ಯೂರಾನಿಕ್ ಆಸಿಡ್. ಸೊ ಇಟ್ ಇಸ್ ಅ ಲಾರಿಯಲ್. ಸ್ವೆಟ್
ಆದರೂ ಮೇಕಪ್ ಹೋಗಬಾರ್ದು, ಅದಕ್ಕೆ ಏನು ಮಾಡಬೇಕು? ಪೆಪ್ಪಿಂಗು ಲಾಸ್ಟು ನೀವು ಫಿಕ್ಸಿಂಗು ಇದೆರಡು ಕರೆಕ್ಟಾಗಿ ಮಾಡಿಕೊಂಡ್ರೆ ಹೋಗಲ್ಲ ಮೇಡಮ್. ಅದ್ರ ಜೊತೆ ಮ್ಯಾಜಿಕ್ ಡ್ರಾಪ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಲಾಸ್ಟು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಫ್ರಮ್ ಫೇಸಸ್ ಕೆನಡಾ. ಸೊ ಇದು ಸೆಟ್ಟಿಂಗ್ ಸ್ಪ್ರೇ. ಸೊ ನಿಮಗೆ ಇದು ಬಂದು ಕಂಪ್ಲೀಟಾಗಿ ಮೇಕಪ್ನ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೈಡ್ರೇಟ್ ಮಾಡುತ್ತೆ, ರಿಫ್ರೆಶ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಮಸ್ಕರಾ ನೇಮ್ ಆ್ಯಂಡ್ ಪ್ರೈಸ್ ಮೇಡಮ್ ಆಲ್ರೆಡಿ ಹೇಳಿದೆ, ಶುಗರ್ ಬ್ರ್ಯಾಂಡ್ ಮಸ್ಕರಾ ಯೂಸ್ ಮಾಡ್ತಾ ಇದ್ದೀವಿ. ಪ್ರೈಸ್ ಬಂದು $5.99 ಇದೆ. ಮ್ಯಾಮ್ ಕಾಜಲ್ ಸ್ಪ್ರೆಡ್ ಆಗುತ್ತೆ, ಪ್ಲೀಸ್ ಹೇಳಿ ವಿಚ್ ಕಾಜಲ್ ಇಸ್ ಬೆಸ್ಟ್ ಅಂತ ಕೇಳಿದ್ದೀರಾ. ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದೆ ನಿಮಗೆ. ಇನ್ಗ್ಲಾಟಸ್ ನಂಬರ್ 1 ಕಾಜಲ್, ಅದು ಪಾಟ್ ಥರ ಬರುತ್ತೆ, ಜೆಲ್ ಬೇಸ್ಡು. ಅದು ಬೇಡ ಅಂತ ಅನಿಸ್ತು ಅಂದರೆ ನಿಮಗೆ, ಅದು ಬೇಡ ಅಂತ ಅನಿಸ್ತು ಅಂದರೆ ಪೆನ್ಸಿಲ್ ಫಾರ್ಮೆಟಲ್ಲಿ ಬೇಕು, ಇಲ್ಲ ಪಾಟಲ್ಲೇ ಬೇಕು ಅಂದರೆ ಲಾರಿಯಲಲ್ಲಿ ಬರುತ್ತೆ. ಆರೆಲ್ಸ್ ವಿಲ್ ಗೆಟ್ ಇಟ್ ಇನ್ ಶಾಪೆರಲ್ ಬ್ರ್ಯಾಂಡಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಕೆ ಬ್ಯೂಟಿ ಇದೆ, ಲ್ಯಾಕ್ಮಿ ಇದೆ, ತುಂಬ ಚೆನ್ನಾಗಿರೋ ಬ್ರ್ಯಾಂಡ್ಸ್ ತುಂಬ ಇದೆ. ಸೊ ಒನ್ಸ್ ಟ್ರೈ ಮಾಡಿಬಿಟ್ಟು ದೆನ್ ಯು ಕ್ಯಾನ್ ಬೈ ಇಟ್. ಮೆಕೆಜೆಮಿಯಾನಲ್ಲಿ ಆಯಿಲಿ ಸ್ಕಿನ್ಗೆ ಸಪ್ರೇಟ್ ಫೌಂಡೇಶನ್ ಏನಾದ್ರೂ ಸ್ಕಿನ್ಗೆ ಸಪ್ರೇಟ್ ಫೌಂಡೇಶನ್ ಇದೆಯಾ ಅಂತ ಕೇಳಿದ್ದೀರಾ. ಇಲ್ಲ, HD ಫೌಂಡೇಶನ್ನೇ ನಿಮಗೆ ಸ್ವೆಟ್ ಆ್ಯಂಡ್ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಔಟ್ ಮಾಡುತ್ತೆ ಮ್ಯಾಮ್. ಹಾಯ್ ಮ್ಯಾಮ್ ಅಂತ ವಿದ್ಯಾ ಮ್ಯಾಮ್ ಹೇಳಿದ್ದೀರಾ. ಹಾಯ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳಿದ್ದೀರಾ ವಿದ್ಯಾ ಮ್ಯಾಮ್, ಥ್ಯಾಂಕ್ ಯು ಅಗೇನ್. ಅಫ್ಲರಿಜಾ ಫೌಂಡೇಶನ್ ನಾರ್ಮಲ್ ಸ್ಕಿನ್ಗೆ ಯಾವ ನಂಬರ್ ತಗೋಬೇಕು ಮ್ಯಾಮ್? ಆ್ಯಕ್ಚುಲಿ ಪ್ಯಾಲೆಟಲ್ಲಿ ತೊಗೊಂಡ್ರೆ ನಿಮಗೆ ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ವೈ ಯು ವಾಂಟ್ ಟು ಗೋ ವಿತ್ ಇಂಡಿವಿಜುವಲ್ ಫೌಂಡೇಶನ್? ಯಾಕಂತ ಕೇಳಿದ್ರೆ ನೀವು ಎಲ್ಲನೂ ಒಂದೇ ಪ್ಯಾಲೆಟಲ್ಲಿ ಇರಬೇಕಾದ್ರೆ ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚಿ ಮಾಡಿ ಯೂಸ್ ಮಾಡ್ಕೊಬೋದು. ಸೊ ಆ ಪ್ರೈಸಲ್ಲಿ ನಿಮಗೆ ಫುಲ್ಲು ಕಿಟ್ಟೆ ಬರುತ್ತಂದ್ರೆ ಅದನ್ನೇ ಸಜೆಸ್ಟ್ ಮಾಡ್ತೀವಿ, ದಯವಿಟ್ಟು ಅದನ್ನೇ ತಗೊಳ್ಳಿ. ಕಾಂಪ್ಯಾಕ್ಟ್ ವಿಚ್ ಇಸ್ ದ ಬೆಸ್ಟ್ ಅಂತ ಕೇಳಿದ್ದೀರಾ. ಕಾಂಪ್ಯಾಕ್ಟ್ ಇವಾಗ ನಾವು ಪ್ರೆಸೆಂಟ್ ಯೂಸ್ ಮಾಡಿರೋದು ಬಂದು ಸೊ ಇವಾಗ ಯೂಸ್ ಮಾಡಿರೋದು ಬಂದು ನಿಮಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಸ್ಮೆಟಿಕ್ಸ್ ಇದೇನೆ. ಸೊ ದಿಸ್ ಇಸ್ ಅ ಪ್ರೋ ಕಾಸ್ಮೆಟಿಕ್ಸ್, ಇಟ್ ಈಸ್ ಅ ವೆಲ್ವೆಟ್ ಡ್ಯುಯಲ್ ಫಿನಿಶ್. ಸೊ ಇದು ತುಂಬ ಚೆನ್ನಾಗಿದೆ. ಇಲ್ಲ ನನಗೆ ಇನ್ನೂ ಬ್ರ್ಯಾಂಡ್ಸ್ ಹೇಳಿ ಅಂದರೆ ಮ್ಯಾಕು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಆರೆಲ್ಸ್ ಶಾಪೆರಲಲ್ಲಿದೆ, ಲಾರಿಯಲಲ್ಲಿದೆ, ಕಲರ್ ಬಾರಲ್ಲಿದೆ, ಕೆ ಬ್ಯೂಟಿಯಲ್ಲಿ ಇದೆ, ಕ್ಯಾರೆಕ್ಟರಲ್ಲಿದೆ, ತುಂಬ ಬ್ರ್ಯಾಂಡ್ಸ್ ಇದೆ ಮ್ಯಾಮ್. ವಿಚ್ ಲೂಸ್ ಪೌಡರ್ ಇಸ್ ಬೆಸ್ಟ್ ಫಾರ್ ಮೆಕೆಜೆಮಿಯಾ ಫೌಂಡೇಶನ್? ಎಲ್ಲ ಫೌಂಡೇಶನ್ಗೂ ಸೂಟ್ ಆಗೋ ಥರ ಅಂದರೆ ನಿಮಗೆ ಲಾರಾ ಮರ್ಸಿ ಇಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಮ್. ವಿಚ್ ಲಿಪ್ ಲೈನರ್ ಅಂತ ಕೇಳಿದ್ದೀರಾ. ಲಿಪ್ ಲೈನರ್ ಇವಾಗ ನಾವು ಯೂಸ್ ಮಾಡಿರೋದು ಫ್ಯಾಷನ್ ಕಲರ್ ಬ್ರ್ಯಾಂಡು. ಸೊ ಅದರಲ್ಲಿ ನಿಮಗೆ ನೋಡಿ ಈ ಕಲರೇ ನಾವು ಯೂಸ್ ಮಾಡಿರೋದು ಪ್ರೆಸೆಂಟ್ ಇವಾಗ ಅವ್ರಿಗೆ ಮಾಡೆಲ್ಗೆ ಯೂಸ್ ಮಾಡಿರೋ ಕಲರು. ಸೊ ಅದರಲ್ಲಿ ನಿಮಗೆ ತುಂಬ ಕಲರ್ಸು ಸಿಗುತ್ತೆ. ಇಲ್ಲ ಪ್ಯಾಲೆಟಲ್ಲಿ ಬೇಕು ನನಗೆ ಒಂದೇ ಸೆಟ್ಟಲ್ಲಿ ಬೇಕಂದರೆ ಸ್ವಿಸ್ ಬ್ಯೂಟಿಯಲ್ಲೂ ಸಿಗುತ್ತೆ. ಸೊ ಲಿಪ್ಸ್ಟಿಕ್ ನಾನು ಹೇಳಿದಾಗೆ ಆಲ್ರೆಡಿ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಕೇ ನಾನು ಯೂಸ್ ಮಾಡಿರೋದು, ಕಂಪ್ಲೀಟ್ ವಾಟರ್ ಪ್ರೂಫ್ ಇರೋದಕ್ಕೆ. ಮ್ಯಾಮ್ ಲ್ಯಾಶಸ್ ನೇಮ್ ಹೇಳಿ ಅಂತ ಕೇಳಿದ್ರಿ, ಆಲ್ರೆಡಿ ಹೇಳಿದ್ದೀನಿ. ಯೂರೋ ಪ್ಯಾರಿಸ್ ಲ್ಯಾಶಸ್ಸು, ಶಿಲ್ಸ್ ಲ್ಯಾಶಸ್ ಅಂತ. ಬೆಸ್ಟ್ ಫೇಸ್ ಪ್ಯಾಕ್ ಫಾರ್ ಡ್ರೈ ಸ್ಕಿನ್ ಅಂತ ಕೇಳಿದ್ದೀರಾ. ಸೊ ಡ್ರೈ ಸ್ಕಿನ್ಗೆ ಅಂದರೆ ನಿಮಗೆ ಹೈಡ್ರೇಟಿಂಗ್ ಲೆವೆಲ್ ಹೈ ಇರೋಂಥದ್ದು ಫೇಸ್ ಪ್ಯಾಕ್ ಯೂಸ್ ಮಾಡಿ, ವಿಚ್ ಆಸ್ ವಿತ್ ಮಾಯ್ಚರ್ ಕಂಟೆಂಟ್ ಹೈ ಬರುತ್ತೆ. ಸೊ ಪಿಲಿಗ್ರಮಲ್ಲಿದೆ, ಟ್ರೈ ಮಾಡಿ. ಮ್ಯಾಮ್ ನೋಟ್ಸ್ ಸಿಗುತ್ತಾ ಮ್ಯಾಮ್ ಮೇಕ್ ಓವರ್ ಕ್ಲಾಸ್ದು? ಯಾವ ಈ ಮೇಕ್ ಓವರ್ದು ಕೇಳ್ತಾ ಇದ್ದೀರಾ, ಇವಾಗ ಮಾಡಿರೋದು ಕೇಳ್ತಾ ಇದ್ದೀರಾ, ಇಲ್ಲ ಯಾವುದು ಅಂತ ಹೇಳಿ. ಇದ್ರದ್ದಂದರೆ ನಾವು ಪೋಸ್ಟ್ ಮಾಡ್ತೀವಿ ಇದನ್ನ ರೀಲ್ನ ಮತ್ತೆ. ಸೊ ನೋಡಿಕೊಂಡು ಅದರಲ್ಲಿ ಎಂಟರ್ ಮಾಡ್ಕೊಳ್ಳಿ. ಬೆಸ್ಟ್ ಮಾಯಿಶ್ಚರೈಸರ್ ಫಾರ್ ನಾರ್ಮಲ್ ಸ್ಕಿನ್ ಅಂತ ಕೇಳಿದ್ದೀರಾ. ನಾರ್ಮಲ್ ಸ್ಕಿನ್ಗೆ ನಿಮಗೆ ನಾರ್ಮಲ್ ಬೇಸ್ಡ್ ಅಂದರೆ PAC ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಬೆಸ್ಟ್ ಫೇಸ್ ಪ್ಯಾಕ್ ಡ್ರೈ ಸ್ಕಿನ್ಗೆ ಹೇಳಿದ್ದೀನಿ ಆಲ್ರೆಡಿ. ಮ್ಯಾಜಿಕ್ ಡ್ರಾಪ್ ಬ್ರ್ಯಾಂಡ್ ಹೇಳಿ ಅಂತ ಕೇಳಿದ್ದೀರಾ. ಮೆಕೆಜೆಮಿಯಾ ಇದೆ, ಅಫ್ರೆಲಿಜಾ ಇದೆ, ಕ್ಯೂಟಿ ಬ್ಯೂಟಿ ಇದೆ, ವಾಮಯ್ಯ ಬ್ರ್ಯಾಂಡ್ ಇದೆ. ಸೂಪರ್ ಮ್ಯಾಮ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ರೇಖಾ ಮ್ಯಾಮ್. ಹಾಯ್ ಮ್ಯಾಮ್, ಪ್ಲೀಸ್ ಆಯಿಲ್ ಸ್ಕಿನ್ಗೆ ಬೆಸ್ಟ್ ಫೌಂಡೇಶನ್ ಹೇಳಿ. HD ಫೌಂಡೇಶನ್ ಇರೋದು ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ಮ್ಯಾಮ್, ಆಯಿಲಿ ಸ್ಕಿನ್ನ ಕಂಟ್ರೋಲ್ ಮಾಡುತ್ತೆ. ಸೂಪರ್ ಮೇಕಪ್ ಆರ್ಟಿಸ್ಟ್ ಸೂಪರ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್. ಹಾಯ್ ಅಂತ ಹೇಳಿದ್ದೀರಾ, ಹಲೋ ಮ್ಯಾಮ್. ಸೊ ಇವಾಗ ನೀವು ನಿಮ್ಮ ಕ್ವೆಶ್ಚನ್ಸ್ ಎಲ್ಲ ಕೇಳಿದ್ದೀರಾ, ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಮೇಕಪ್ ಬಗ್ಗೆ ನೀವು ಹೇಳಿ. ನಾವು ಮಾಡೆಲ್ಗೆ ಆಲ್ರೆಡಿ ಮೇಕಪ್ ಎಲ್ಲ ಆಗಿದೆ. ಸೊ ನಾವಿವಾಗ ಇನ್ನೇನು ಫಿನಿಶಿಂಗಲ್ಲಿ ಇದ್ದೀವಿ. ಸೊ ಜ್ಯುವೆಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೆಲ್ನ ತೋರಿಸ್ತೀವಿ. ಸೊ ನಿಮ್ಗೆ ಏನು ಅನ್ನಿಸ್ತು ಮೇಕಪ್ ಬಗ್ಗೆ, ಅದ್ರ ಬಗ್ಗೆ ನೀವು ಹೇಳ್ಬೋದು. ಮ್ಯಾಜಿಕ್ ಡ್ರಾಪ್ ಯಾವಾಗ
ಹಾಕಬೇಕು ಮ್ಯಾಮ್ ಬಿಫೋರ್ ದ ಮೇಕಪ್, ಅಂದರೆ ಪ್ರೈಮರ್ ಆದಮೇಲೆ ಯೂಸ್ ಮಾಡಿ ಅಥವಾ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿನೂ ಯೂಸ್ ಮಾಡ್ಬೋದು. ಮ್ಯಾಮ್ ಇನ್ಗ್ಲಾಟ್ ಡ್ಯೂರಲೈನ್ನ ವಾಟರ್ ಪ್ರೂಫ್ ಮೇಕಪ್ಗೆ ಯೂಸ್ ಮಾಡ್ಬೋದಾ? ದಯವಿಟ್ಟು ಇಲ್ಲ ಮ್ಯಾಮ್. ಹೆಲೋ ಅಂತ ಹೇಳಿದ್ದೀರಾ ವಿದ್ಯಾ ಮ್ಯಾಮ್. ಹೆಲೋ, ಇಸ್ ಫಿಕ್ಸಿಂಗ್ ಸ್ಪ್ರೇ ಆ್ಯಂಡ್ ಫಿನಿಶಿಂಗ್ ಸ್ಪ್ರೇ ಇಸ್ ದ ಸೇಮ್? ಇಲ್ಲ ಮ್ಯಾಮ್. ಫಿನಿಶಿಂಗ್ ಸ್ಪ್ರೇ ಅಂದರೆ ಮೇಕಪ್ನ ಫಿನಿಶ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಿಕ್ಸಿಂಗ್ ಸ್ಪ್ರೇ ಬಂದು ನೀವು ಇನ್ ಬಿಟ್ವೀನಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಿಕ್ಸಿಂಗ್ ಏನಂದರೆ ಮೇಕಪ್ ಎಲ್ಲಾದರೆ ಪ್ಯಾಚಪ್ ಆದಾಗ ಅಥವಾ ಮೇಕಪ್ನ ಸ್ಟಾರ್ಟಿಂಗ್ ಪೆಪ್ ಮಾಡಿಕೊಳ್ಳೋದಕ್ಕೆ ಯೂಸ್ ಮಾಡೋದೇ ಫಿಕ್ಸಿಂಗ್ ಸ್ಪ್ರೇ. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ವಿಚ್ ಫೌಂಡೇಶನ್ ಪ್ಯಾಲೆಟ್ ಇಸ್ ದ ಬೆಸ್ಟ್ ಅಂತ ಕೇಳಿದ್ದೀರಾ. 100% ಶಾಪರಲ್ ತುಂಬ ಚೆನ್ನಾಗಿ ಬರುತ್ತೆ, ಆರೆಲ್ಸ್ ವುಡಾಬ್ಯೂಟ್ ಶಾಪರಲ್ ಬರುತ್ತೆ, ಆರೆಲ್ಸ್ ನಿಮಗೆ ಡರ್ಮಾ ಪ್ಯಾಲೆಟನ್ನು ತುಂಬ ಚೆನ್ನಾಗಿ ಬರುತ್ತೆ. ನೈಸ್ ಲುಕಿಂಗ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ನೇಮ್ ಆಫ್ ದ ಮಾಡೆಲ್ ಇಸ್ ರಮ್ಯಾ. ವೈಭವ್ಗೆ ಪ್ರಾಡಕ್ಟ್ಗೆ ಬಂದರೆ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್ ಅಂತ ಕೇಳಿದ್ದೀರಾ. ಖಂಡಿತ ಸಜೆಸ್ಟ್ ಮಾಡ್ತೀವಿ, ಬನ್ನಿ ಮ್ಯಾಮ್, ವಿ ಆರ್ ದೇರ್ ಟು ಹೆಲ್ಪ್ ಯು. ಹಾಯ್ ಅಂತ ಹೇಳಿದ್ದೀರಾ. ಹಲೋ ಮ್ಯಾಮ್, ಐ ಆಮ್ ವೇದಾ ತುಮಕೂರು ಅಂತ ಹೇಳಿದ್ದೀರಾ. ಹಾಯ್ ವೇದಾ ಮ್ಯಾಮ್. ಮ್ಯಾಮ್ ಲ್ಯಾಶಸ್ ಇಸ್ ಬೆಸ್ಟ್ ನೇಮ್ ಹೇಳಿ ಅಂತ ಹೇಳಿದ್ರಿ, ಆವಾಗಲೇ ಹೇಳಿದ್ದೀನಿ. ಯೂರೋ ಪ್ಯಾರಿಸ್ ಇಲ್ಲಾಂದರೆ ಶಿಲ್ಸ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಸೂಪರ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಮೇಕಪ್ ಬಗ್ಗೆ ಹೇಳ್ತಾ ಇದ್ದೀರಾ ಎಲ್ಲರೂ ಇವಾಗ. ಸೂಪರ್ ಮ್ಯಾಮ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ರಿಯಲಿ ಸೂಪರ್ ಮ್ಯಾಮ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೌ ಟು ಕವರ್ ಅಂಡರ್ ಐ ಗ್ರೇ ಮ್ಯಾಮ್ ಅಂತ ಕೇಳಿದ್ದೀರಾ. ಆಲ್ರೆಡಿ ಹೇಳಿದ್ದೀನಿ, ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ಅದಾದಮೇಲೆ ನೀವು ಸ್ಕಿನ್ ಕಲರ್ ಕರೆಕ್ಟರ್ ಕನ್ಸೀಲರ್ ಯೂಸ್ ಮಾಡಿದ್ರೆ 100% ನಿಮ್ಮ ಡಾರ್ಕ್ ಸರ್ಕಲ್ನ ಕರೆಕ್ಟ್ ಮಾಡುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ತುಂಬ ಪೇಷನ್ಸ್ ಇದೆ. ಬ್ಯೂಟಿಫುಲ್ ಮೇಕಪ್ ಆ್ಯಂಡ್ ಮೋರ್ ಯೂಸ್ಫುಲ್ ಲೈವ್ನ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೋಡಿ, ಮೇಕಪ್ ಕಂಪ್ಲೀಟ್ ಆಯಿತು. ಸೊ ಮೇಕ್ ಓವರ್ ಮಾಡಿ ಆಗಿದೆ. ಮೇಕಪ್ ಹೇಗಿದೆ ಅಂತ ಹೇಳಿ, ನಮ್ಮ ಮಾಡೆಲ್ ಹೇಗಿದ್ದಾರೆ ಅಂತ ಹೇಳಿ, ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಇವಾಗ ಹೇಳ್ಬೋದು ನೀವು. ಸೆಟ್ಟಿಂಗ್ ಸ್ಪ್ರೇ ಯಾವ ಟೈಮ್ ಯೂಸ್ ಮಾಡಬೇಕು ಅಂತ ಕೇಳಿದ್ದೀರಾ. ಸೆಟ್ಟಿಂಗ್ ಸ್ಪ್ರೇ ಬಂದು ನೀವು ಮೇಕಪ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀರಾ, ಲಾಸ್ಟಲ್ಲಿ ಯೂಸ್ ಮಾಡಿ. ಫಿಕ್ಸಿಂಗ್ ಸ್ಪ್ರೇನ ಮೇಕಪ್ನ ಇನ್ ಬಿಟ್ವೀನಲ್ಲಿ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ. ಸೊ ಸ್ಟಾರ್ಟಿಂಗಲ್ಲಿ ಪೆಪ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಇನ್ ಬಿಟ್ವೀನಲ್ಲೂ ಫಿಕ್ಸ್ ಮಾಡ್ಕೊಬೋದು. ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು ಅಂತ ಹೇಳಿದ್ದೀರಾ ದಕ್ಷ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಬರೆದು ಇಟ್ಕೊಳ್ಳಿ. ನೆಕ್ಸ್ಟ್ ಲೈವ್ 20th ಇದೆ, 20ನೇ ತಾರೀಕು. ಆ ಲೈವಲ್ಲೂ ನಾನೇ ಬರ್ತೀನಿ. ನನ್ನ ಹೆಸರು ರೂಪಾ. ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕೇಳ್ಬೋದು. ಅಮೇಝಿಂಗ್ ಮೇಕಪ್, ಎಕ್ಸಲೆಂಟ್ ಫಿನಿಶ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮ್ಯಾಮ್ ಅಂತ ಹಾರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೂಪರ್ ಅಂತ ಥಮ್ಸ್ ಅಪ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಗೇನ್. ರಿಯಲಿ ಸೂಪರ್ ಮೇಕಪ್ ಹೇರ್ ಸ್ಟೈಲ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಫಾರ್ ಬೋತ್. ಸೊ ಸೂಪರ್ ಮ್ಯಾಮ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಅಗೇನ್. ಸೂಪರ್ ಮೇಕಪ್ ಮಾಡಿದ್ದೀರಾ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಸೂಪರ್ ಮ್ಯಾಮ್. ಸೂಪರ್ ಮೇಕಪ್ ಅಂತ ಹೇಳಿದ್ದೀರಾ. ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಅಸ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮ್ಯಾಮ್. ಸೂಪರ್ ಮೇಕ್ ಓವರ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವಿಡಿಯೋ ತುಂಬಾ ಹೆಲ್ಪ್ ಆಯಿತು. ನೈಸ್ ಮೇಕಪ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ಸೂಪರ್ ಮ್ಯಾಮ್. ಲವ್ ಯು ಅಂತ ಹೇಳಿದ್ದಾರೆ ಸಲ್ಮಾ ಮ್ಯಾಮ್. ಲವ್ ಯು ಟು ಮ್ಯಾಮ್. ಸೂಪರ್ ಅಂತ ಹೇಳಿದ್ದೀರಾ. ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮುಖದಲ್ಲಿ ಬಂಗು ಇದೆ, ಸನ್ಸ್ಕ್ರೀನ್ ಹೇಳಿ. ಸನ್ಸ್ಕ್ರೀನ್ ಬಂದು ಇವಾಗ ಬಂದಿರೋದನ್ನ ನೀವು ಹೋಗ್ಸೋಕ್ಕೆ ಏನು ಮಾಡಬೇಕಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ, ಕ್ರೀಮು. ಸೊ ಇನ್ನು ಮುಂದೆ ಬರೋದನ್ನ ತಡೆಯೋದಕ್ಕೆ ಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಸೊ ಎಲ್ಲ ಸನ್ಸ್ಕ್ರೀನು ನಿಮಗೆ ಪಿಗ್ಮೆಂಟೇಷನ್ನ ಅವಾಯ್ಡ್ ಮಾಡೇ ಮಾಡುತ್ತೆ. ಸೊ ತುಂಬ ಚೆನ್ನಾಗಿರೋದು ಹೇಳಿದರೆ ಲೋಟಸ್ ಮ್ಯಾಟಿಫೈಯಿಂಗ್ ಯೂಸ್ ಮಾಡಿ. ನೈಸ್ ಎಕ್ಸ್ಪ್ಲೈನಿಂಗ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ರೂಪಾ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ರಮ್ಯಾ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೂಪರ್ ಲುಕ್ ಮ್ಯಾಮ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ರೂಪಾ ಮ್ಯಾಮ್, ಶೋ ಯುವರ್ ಫೇಸ್. ಖಂಡಿತ ಶೋ ಮಾಡ್ತೀನಿ ಮ್ಯಾಮ್. ವಿಚ್ ಬ್ರ್ಯಾಂಡ್ ಇಸ್ ಗುಡ್ ಕಾಂಟರ್ ಹೈಲೈಟರ್ ಬ್ಲಷ್ ಪ್ಯಾಲೆಟ್ ಅಂತ ಕೇಳಿದ್ದೀರಾ. ಸೊ ಎಲ್ಲ ಬ್ರ್ಯಾಂಡು ಚೆನ್ನಾಗಿದೆ. ಪರ್ಟಿಕ್ಯುಲರ್ ಆಗಿ ಬೇಕು ಅಂದರೆ ಹೈಲೈಟರ್ ನಾನು ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀನಿ. ನಾನು ನಿಮಗೆ ಓಫ್ರಾ ಪ್ಯಾಲೆಟ್ ಸಜೆಸ್ಟ್ ಮಾಡಿದ್ದೀನಿ. ಸೊ ಕಾಂಟರ್ ಪ್ಯಾಲೆಟು ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಸೊ ದಟ್ ಈಸ್ ಫ್ರಮ್
ರೆವಲ್ಯೂಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಯುರೋಪ್ಗಳಲ್ಲೂ ಚೆನ್ನಾಗಿ ಬರುತ್ತೆ. ಹೈಲೈಟರ್ ಪ್ಯಾಲೆಟ್ ನಿಮಗೆ ಯುರೋಪ್ಗಳಲ್ಲೂ ಸಿಗುತ್ತೆ, ಆರೆಲ್ಸ್ ಯುರೋಪ್ಗಳಲ್ಲಿ ಬ್ಲಷು ಹೈಲೈಟರ್ ಕಾಂಟ್ರಾ ಅದೂ ಚೆನ್ನಾಗಿ ಬರುತ್ತೆ. ಹಾಯ್, ಮೈಸೆಲ್ಫ್ ರೂಪಾ. ಇಷ್ಟೊತ್ತು ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದಿದ್ದು. ಸೊ ನಿಮಗೆ ಏನೇ ಕ್ವಶನ್ ಕ್ವೈರಿ ಇದ್ದರೆ ಡೆಫಿನೆಟಾಗಿ ಕೇಳಿ, ನಾನಿದ್ದೀನಿ ಪೇಷನ್ಸಿಂದ ಆನ್ಸರ್ ಮಾಡೋಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಥ್ಯಾಂಕ್ ಯು. ನನ್ನ ನೋಡ್ಕೊಳ್ಳಿ, ಯಾರ್ಯಾರು ನನ್ನ ಹತ್ರ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಖಂಡಿತ ನಾನು ಇದಿರ್ತೀನಿ, ಬನ್ನಿ. ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ನೈಸ್ ಮ್ಯಾಮ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮ್ಯಾಮ್ ಅಂತ ಹೇಳಿ ಹಾರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಫಾರ್ ಯರ್ ಹಾರ್ಟ್. ಸೂಪರ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ಸೂಪರ್ ಮೇಡಮ್ ಅಂತ ಹೇಳಿದ್ದೀರಾ, ಗುಡ್ ಅಂತ ಹೇಳಿದ್ದೀರಾ, ಅಗೇನ್ ಥ್ಯಾಂಕ್ ಯು. ಮೇಕಪ್ ಆರ್ಟಿಸ್ಟ್ ರಿಯಲಿ ವೆರಿ ಗುಡ್ ಜಾಬ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಅಗೇನ್. ನೈಸ್ ಅಂತ ಹೇಳಿದ್ದೀರಾ, ರಿಯಲಿ ಸೂಪರ್ ಮೇಕಪ್. ನಿಮಗೆ ತುಂಬ ತಾಳ್ಮೆ ಇದೆ. ನಾನು ಇಷ್ಟೊಂದು ಸಾರಿ ವೈಭವ್ ಸ್ಟೋರ್ಗೆ ಬಂದಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಶ್ವೇತಾ ಮ್ಯಾಮ್. ಪ್ಲೀಸ್ ಮ್ಯಾಮ್ ಎವ್ರಿ ಮಂಡೇ ಡೆಮೋ ಕೊಡಿ, ತುಂಬ ಯೂಸ್ಫುಲ್ ಆಗುತ್ತೆ ಮ್ಯಾಮ್. ತುಂಬ ನಾಲೆಜ್ ಇದೆ ಮ್ಯಾಮ್ ನಿಮಗೆ. ಐ ಆಮ್ ಹ್ಯಾಪಿ ಫಾರ್ ಲೈವ್, ಥ್ಯಾಂಕ್ ಯು ವೈಭವ್ ಸ್ಟೋರ್ ಅಂತ ಹೇಳಿದ್ದೀರಾ. ಶ್ಯೂರ್ ಮ್ಯಾಮ್, ಖಂಡಿತ ನಾವು ಅದನ್ನ ಕೋಆರ್ಡಿನೇಟ್ ಮಾಡಿ ನಿಮಗೆ ಮಾಡಿಸ್ತೀವಿ ಕ್ಲಾಸ್. ಹೇರ್ ಸ್ಟೈಲ್ ಕ್ಲಾಸ್ ಲೈವ್ ಮಾಡಿ ಮ್ಯಾಮ್ ಅಂತ ಹೇಳಿದ್ದೀರಾ, ಖಂಡಿತ ಮಾಡ್ತೀವಿ ಮ್ಯಾಮ್. ಅದ್ರ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಪೇಜಲ್ಲಿ ಅಪ್ಡೇಟ್ ಆಗುತ್ತೆ, ದಯವಿಟ್ಟು ನೋಡಿ. ನೇಲ್ ಆರ್ಟ್ ಲೈವ್ ಕ್ಲಾಸ್ ಮಾಡಿ ಮ್ಯಾಮ್ ಅಂತ ಹೇಳಿದ್ದೀರಾ, ಖಂಡಿತ ಮಾಡ್ತೀವಿ ಮ್ಯಾಮ್. ನೈಸ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ಸೊ ಹೇರ್ ಸ್ಟೈಲ್ ಕ್ಲಾಸ್ನ ಮಾಡಿ ಮ್ಯಾಮ್ ಅಂತ ಹೇಳಿದ್ದೀರಾ, ಮಾಡ್ತೀವಿ ಖಂಡಿತ. ಸೊ ಎಲ್ಲರಿಗೂ ಮೇಕಪ್ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮಗೆ ಬೇರೆ ಏನಾದರೂ ಕ್ವೆಶನ್ಸ್ ಇದ್ರೂ ನೆಕ್ಸ್ಟ್ ಟೈಮ್ ಖಂಡಿತ ಕೇಳಿ. ನ್ಯೂ ವ್ಯಾನಿಟಿ ಬ್ಯಾಗ್ ಬಜೆಟ್ ಮ್ಯಾಮ್ ಅಂತ ಕೇಳಿದ್ದೀರಾ, 3850 ಇದೆ ಮ್ಯಾಮ್ ಆಫ್ಟರ್ ಡಿಸ್ಕೌಂಟ್. ರೂಪಾ ಮ್ಯಾಮ್ ಲವ್ ಯು ಅಂತ ಹೇಳಿದ್ದೀರಾ, ಲವ್ ಯು ಟು ಮ್ಯಾಮ್. ನೈಸ್ ರೂಪಾಸಿಸ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಯಿಲಿ ಸ್ಕಿನ್ಗೆ ಫೌಂಡೇಶನ್ ಹೇಳಿ ಅಂತ ಹೇಳಿದ್ದೀರಾ, ಆಲ್ರೆಡಿ ಹೇಳಿದ್ದೀನಿ. HD ಫಿನಿಶಿಂಗ್ ಇರೋ ಫೌಂಡೇಶನ್, ಎಕ್ಸಾಂಪಲ್ ಹುಡಾ ಬ್ಯೂಟಿ ಆಗಲಿ ಅಥವಾ ಶಾಪಿರಲ್ಲಾಗಲಿ, ಫ್ಯಾಷನ್ ಕಲರ್ ಆಗಲಿ, ಮೆಕೆಜೆಮ್ಮೆ ಆಗಲಿ, ಇದೆಲ್ಲ ಆಯಿಲಿ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮ್ಯಾಮ್ ಯುವರ್ ನಂಬರ್ ಸೆಂಡ್ ಅಂತ ಕೇಳಿದ್ದೀರಾ. ಮ್ಯಾಮ್ ನನ್ನ ಹೆಸರು ರೂಪಾ, ಪ್ಲೀಸ್ ಕಾಲ್ ಫಾರ್ ವೈಭವ್ ಸ್ಟೋರ್. ರೂಪಾ ಹತ್ರ ಕೊಡಿ ಅಂತ ಕೇಳಿ, 100% ನಾನು ಇರ್ತೀನಿ ನಿಮಗೆ ಅಲ್ಲಿ ಹೆಲ್ಪ್ ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ರೂಪಾ ಮ್ಯಾಮ್. ಐ ರಿಕ್ವೆಸ್ಟ್ ಟು ಶೋ ಯುವರ್ ಫೇಸ್ ಟುಡೇ, ಐ ಸಾ ಯು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ 20th ಮೇಕಪ್ ಟೈಮಿಂಗ್ ಸೇಮ್ 2 o'clock ಇರುತ್ತೆ ಮ್ಯಾಮ್. ಹೇರ್ ಕಟ್ ಕ್ಲಾಸ್ ಹಾಕಿ ಮ್ಯಾಮ್. ಮ್ಯಾಮ್ ಹೇರ್ ಕಟ್ಟೋದು ನಾವು ಇಲ್ಲಿ ತನಕ ಮಾಡಿಲ್ಲ, ಇನ್ ಕೇಸ್ ಇತ್ತು ಅಂದರೆ ಫ್ಯೂಚರಲ್ಲಿ ಹೇಳ್ತೀವಿ ಮ್ಯಾಮ್. ಲೈವ್ ಪೋಸ್ಟ್ ಮಾಡಿ ಮ್ಯಾಮ್ ಅಂತ ಹೇಳಿದ್ದೀರಾ, ಖಂಡಿತ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಇಷ್ಟೊಂದು ಪೇಷನ್ಸಿಂದ ವಿಡಿಯೋನ ನೋಡಿ ಕ್ವೆಶ್ಚನ್ ಕೇಳಿ ಆನ್ಸರ್ ಪಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಏನಾದರೂ ಕ್ವೆಶನ್ಸ್ ಇದ್ದರೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಮ ರಿವ್ಯೂಗೂ ತುಂಬ ಥ್ಯಾಂಕ್ ಯು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ಐ ರೂಪಾ ಯೂಸಿಂಗ್ ಕಲರ್ ಕರೆಕ್ಟರ್ followed by foundation and then the concealer adds too much product on skin. How do we avoid this? Please suggest. Ma'am, this is the thing. What you are saying, like applying step by step, it doesn't give like that much of hard kind of a thing. When we are using a orange corrector, please use it very little quantity. Then next the skin concealer, whatever you are using, that is also you need to use it very little, because top of that if you are applying a foundation, that looks heavy. While using before the foundation like concealer and the corrector, very little product if you use, definitely that doesn't become more heavy on your skin. Thank you for your questions. ಸೊ ಲೈವ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ವೀಕ್ ಸ್ಟಾರ್ಟ್ ಆಗಿದೆ. ಸೊ ಹ್ಯಾಪಿ ವೀಕ್ ಫಾರ್ ಎವ್ರಿ ಒನ್. ಬಾಯ್, ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ದ ಲೈವ್. ಥ್ಯಾಂಕ್ ಯು.